ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಹಾರರ್ ಸೀರೀಸ್ ನ ನೋಡೋಣ. ಹಾರರ್ ಅಂತಂದ್ರೆ ಬರೀ ಹಾರರ್ ಅಲ್ಲ, ಕಾಮಿಡಿ, ಲವ್, ರೊಮ್ಯಾನ್ಸ್ ಅಂತ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರುತ್ತೆ. ಇಷ್ಟೊಂದು ಎಪಿಸೋಡ್ ಹೆಂಗಪ್ಪ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಟೋಟಲ್ ಆಗಿ ಒಂದು 17 ಎಪಿಸೋಡ್ ಇರ್ಬೋದು. ಡೈಲಿ 2 ಎಪಿಸೋಡ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಅದ್ರಲ್ಲೂ ಇದಕ್ಕೂ ಮುಂಚೆ ನಾವು ಅಪ್ಲೋಡ್ ಮಾಡಿದ್ವಲ್ಲ, ದ ಗುಡ್ ಬ್ಯಾಡ್ ಮದರ್ ಅಂತ, ಅದರ ಲಾಸ್ಟ್ ಫೈನಲ್ ಅಲ್ಲಿ ನಾನು ನಿಮ್ನೆ 2 ಕ್ವೆಶ್ಚನ್ ಕೇಳಿದ್ದೆ. ಆ ಹೀರೋಯಿನ್ ಬಂದು ನಮ್ ಚಾನಲ್ ಅಲ್ಲೇ ಹಾಕಿರೋ ಇನ್ನೊಂದು ಮೂವಿಯಲ್ಲಿ ಇದ್ದಾಳೆ ಅಂತ. ಅದನ್ನ ಕೆಲವರು ಗೆಸ್ ಮಾಡಕ್ಕೆ ಟ್ರೈ ಮಾಡಿದ್ರಿ, ಇನ್ ಕೆಲವರು ನೋಡಕ್ಕೆಲ್ಲ ಒಂದೇ ತರ ಇರ್ತಾರೆ ಸಿಸ್ಟರ್, ನನ್ಗೆ ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ರಿ. ಆಕ್ಚುಲಿ ಈ ಹೀರೋಯಿನ್ ಬಂದು ದ ಕಾಲ್ ಅನ್ನೋ ಒಂದು ಹಾರರ್ ಥ್ರಿಲ್ಲರ್ ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾಳೆ. ಅದು ನಮ್ ಚಾನೆಲ್ ಅಲ್ಲೇ ಇದೆ, ತುಂಬಾನೇ ಚೆನ್ನಾಗಿರುತ್ತೆ. ನೋಡದೇ ಇರೋರು ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಶಿಲ್ಪಾನ್ ಅವರು ಕರೆಕ್ಟ್ ಆಗಿ ಗೆಸ್ ಮಾಡಿ ಹೀರೋಯಿನ್ ಬಂದು ದ ಕಾಲ್ ಮೂವಿಯಲ್ಲಿ ಇದ್ದಾಳೆ ಅಂತ ಹೇಳಿದ್ರು. ಅದಾದ್ಮೇಲೆ ಪಾರ್ಕ್ ಬಗ್ಗೆ ಕೇಳಿದ್ದೆ. ಪಾರ್ಕ್ ಕೂಡ ಯಾವ ಸೀರೀಸ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ. ಅದೊಂದು ಫೇಮಸ್ ಸೀರೀಸ್, ಅದು ಬೇರೆ ಯಾವ್ದು ಅಲ್ಲ, ಆಲ್ ಆಫ್ ಅಸ್ ಆರ್ ಡೆಡ್ ಅಂತ. ಅದ್ರಲ್ಲಿ ವಿಲನ್ ಕ್ಯಾರೆಕ್ಟರ್ ನ ಮಾಡಿರ್ತಾನೆ, ಸಖತ್ ರಗಡ್ ಆಗಿರ್ತಾನೆ ಅದ್ರಲ್ಲಿ. ಬಟ್ ಇದ್ರಲ್ಲಿ ನೋಡಿ ತುಂಬಾನೇ ಕಾಮಿಡಿಗೆ ತುಂಬಾನೇ ಚೆನ್ನಾಗಿ ತೋರಿಸಿರ್ತಾರೆ. ಇವನನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿರೋರು ಮಂಜು ನಾಗು ಅನ್ನೋ ಒಂದು ಐಡಿಯಿಂದ ಬಂದಿದೆ. ಬಟ್ ಎಕ್ಸಾಕ್ಟ್ ಆಗಿ ನಿಮ್ ಹೆಸರನ್ನ ನನ್ಗೆ ಗೊತ್ತಿಲ್ಲ. ಬಟ್ ಆ ಐಡಿಯಲ್ಲಿ ಕಮೆಂಟ್ ಮಾಡಿರೋರು ಕರೆಕ್ಟ್ ಆಗಿ ಮಾಡಿದೀರಾ. ತುಂಬಾನೇ ಥ್ಯಾಂಕ್ಸ್. ನನ್ನ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇರೋದು. ಯಾಕಂದ್ರೆ ನಾನು ಯಾವ್ದೇ ಒಂದು ಕ್ವೆಶ್ಚನ್ ನ ಕೇಳಿದ್ರೆ ಕೂಡ ಮರಿದೇ ಕಮೆಂಟ್ ಅಲ್ಲಿ ಅದಕ್ಕೆ ನೀವು ರಿಪ್ಲೈ ಮಾಡ್ತಾ ಇದ್ದೀರಾ, ಮತ್ತೆ ನನಗೆ ತುಂಬಾನೇ ಪ್ರೋತ್ಸಾಹಿಸ್ತಾ ಇದ್ದೀರಾ. ಇದೇ ತರ ನಾನು ಎನ್ಕರೇಜ್ ಮಾಡ್ತಾ ಇರಿ. ನನ್ನ ಕೈಲಿ ಆದಷ್ಟು ಇನ್ನಷ್ಟು ಒಳ್ಳೆ ಮೂವೀಸ್ ನ ಸೀರೀಸ್ ನ ನಿಮ್ಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇವತ್ತು ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಸೀರೀಸ್ ಬ್ರಿಂಗ್ ಇಟ್ ಆನ್ ಗೋಸ್ಟ್ ಅಂತ ಒಂದು ಕೊರಿಯನ್ ಸೀರೀಸ್. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಕಾಮಿಡಿಗೆ ತುಂಬಾನೇ ನಗು ಬರುತ್ತೆ. ಅದ್ರಲ್ಲೂ ನಮ್ ಹೀರೋಗೆ ಮತ್ತೆ ದೆವ್ವಗೆ ಲವ್ವ ಅಂತಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ನೋಡಿ. ಖಂಡಿತ ನಿಮ್ ಟೈಮ್ಗೆ ಒಂದು ವರ್ತದ ಸೀರೀಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾನೇ ಸ್ಟ್ರೆಸ್ ಆಗಿರುತ್ತೆ ನಿಮ್ ದಿನ. ಬಟ್ ಈ ತರ ಒಂದು ಸೀರೀಸ್ ನ ನೋಡ್ತಾ ಇದ್ರೆ ನಿಮ್ಗೆ ತುಂಬಾನೇ ಟೈಮ್ ಪಾಸ್ ಆಗುತ್ತೆ, ಮತ್ತೆ ಮೈಂಡ್ ಕೂಡ ತುಂಬಾನೇ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಇವತ್ತಿನ ಫಸ್ಟ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ ಫಸ್ಟ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಈ ಫಿಲ್ಮ್ ನ ಹ್ಯಾಂಡ್ಸಮ್ ಆಗಿರೋ ಹೀರೋನೇ ತೋರಿಸೋದು. ಅವ್ನ್ ಜಮ್ ಅಂತ ಯಾವ್ದೊಂದು ಸ್ಟ್ರೀಟ್ ಅಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಟಕ್ಕಂತ ತಲೆನ ಒಂದ್ ಕಡೆಗೆ ತಿರುಗಿಸ್ತಾನೆ. ಏನಂತ ನೋಡಿದ್ರೆ ಅಲ್ಲಿ ಪೊಲೀಸ್ ಒಬ್ಬ ಕಳ್ಳನ್ನ ಓಡಿಸ್ಕೊಂಡ್ ಬರ್ತಾ ಇರ್ತಾನೆ. ಅವ್ನು ಯಾರ್ದೋ ಲೇಡಿ ಪರ್ಸ್ ನ ಕಳ್ತನ ಮಾಡ್ಕೊಂಡು ಹೋಗ್ತಿದ್ದಾನೇನೋ. ಇನ್ ಈ ತರ ಒಂದು ಸೀನ್ ನೋಡ್ತಾ ಇದ್ರೆ ಹೀರೋ ಸುಮ್ನೆ ಇರ್ತಾನ. ಇನ್ನು ಅವ್ನು ನೋಡ್ಸ್ಕೊಂಡು ಹೋಗಕ್ ಶುರು ಮಾಡಲ್ವಾ. ಅವ್ನ್ ಹಿಂದ್ಗಡೆ ಬೆನ್ನಡ್ಸ್ಕೊಂಡೆ ಹೋಗ್ತಾ ಇರ್ತಾರೆ. ಸಕ್ಕದಾಗಿ ಚೇಸಿಂಗ್ ನಡೀತಾ ಇರುತ್ತೆ. ಆದ್ರೆ ಆ ಕಳ್ಳ ಚೆನ್ನಾಗಿ ಮಾರ್ಷಲ್ ಆರ್ಟ್ಸ್ ಎಲ್ಲ ಕಳ್ತಿಟ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಸರಿಯಾಗಿ ಹಾರ್ಕೊಂಡು ಜಂಪ್ ಮಾಡ್ಕೊಂಡು ಎಸ್ಕೇಪ್ ಆಗ್ತಾ ಇರ್ತಾನೆ. ನಮ್ ಹೀರೋ ಕೂಡ ಚೇಸ್ ಮಾಡ್ಕೊಂಡು ಹೋದವನು ಒಂದ್ ಸ್ಟೇಜ್ ಗೆ ಆ ಕಳ್ಳನೇ ಕಾಲಿಡ್ವಿ ಕೆಳಗಡೆ ಬಿದ್ಬಿಡ್ತಾನೆ. ಅಪ್ಪಡಿ ಸಿಕ್ಕಾಕೊಂಡ್ಬಿಟ್ಟ ಅಂತ ಹೇಳಿ ಇವ್ನ್ ಭಯ ಪಡ್ತಾ ಇದ್ರೆ ನಮ್ ಹೀರೋ ಅವನ ಕೂಡ ಕೇರ್ ಮಾಡ್ಕೊಂಡಿಲ್ಲ. ಅವನ ಜಂಪ್ ಮಾಡ್ಕೊಂಡು ಹಾರ್ಕೊಂಡು ಇನ್ನೊಂದ್ ಕಡೆ ಓಡೋಗ್ತಾ ಇರ್ತಾನೆ. ಅಯ್ಯೋ ನಿನ್ನ ನೋಡಿ ನಾನ್ ಭಯ ಪಟ್ಟು ಓಡದ್ನಲ್ವಾ, ಪೊಲೀಸ್ ಒಬ್ಬರಲ್ಲಿ ಹೋಗೋ ಕಂಡ್ಬಿಟ್ಟು ಅಲ್ಲಾಡಿಸ್ಬಿಡ್ತಾ ಇದ್ನಲ್ವ ಅಂತ ಹೇಳಿ ಅವ್ನ್ ಮೈಂಡ್ ವೈಸ್ ಕೊಡ್ತಾ ಇರ್ತಾನೆ. ಆದ್ರೆ ನಮ್ ಹೀರೋ ಯಾರನ್ನಪ್ಪ ಓಡಿಸ್ಕೊಂಡು ಹೋಗ್ತಿದ್ದಾರೆ ಅಂತ ನೋಡಿದ್ರೆ ಅವ್ನ್ ಕಣ್ಣಿಗೆ ದೆವ್ವಗಳೆಲ್ಲ ಕಾಣಿಸುತ್ತೆ. ಅವ್ನ್ ಇದಕ್ಕೂ ಮುಂಚೆ ಚೇಸ್ ಮಾಡ್ಕೊಂಡು ಹೋಗಿದ್ ಕೂಡ ಒಂದು ದೆವ್ವನೇ. ಎಲ್ಲೋಗ್ಬಿಟ್ಟ ಇವನು ಅಂತ ಹೇಳಿ ಒಂದ್ ಹತ್ರ ಮಿಸ್ ಮಾಡ್ಬಿಟ್ಟಿರ್ತಾನೆ ದೆವ್ವನ. ಈ ಕಡೆ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ರೋಡಲ್ಲಿ ಅಮಾಯಕನ್ ತರ ಒಬ್ಬ ಹೋಗ್ತಾ ಇರ್ತಾನೆ. ಪಾಪ ದೆವ್ವ ಅವನ್ನ ಹಿಡಿದು ಈ ಸೈಡ್ ಗೆ ಎಳೆದು ಬಿಸಾಕ್ಬಿಡುತ್ತೆ. ಇವಾಗ್ಲೇ ಈ ಸೀರೀಸ್ ನ ಫಸ್ಟ್ ದೆವ್ವನ ತೋರ್ಸೋದು. ಆ ದೆವ್ವ ನಮ್ ಹೀರೋನ ನೋಡಿದ ತಕ್ಷಣ 7 ಜನ್ಮದ ಲವ್ ಅನ್ನೋ ತರ ಅವನ ಮೇಲೆ ಒಂದು ಲುಕ್ ನ ಕೊಟ್ಬಿಟ್ಟು ಅವನ ಮೇಲೆ ಅವನಲ್ಲಿರೋ ಈವಿಲ್ ಸ್ಪಿರಿಟ್ ನೆಲ್ಲ ಗಾಳಿ ತರ ಹೊಗೆ ಎಬ್ಬಿಸ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡುತ್ತೆ. ಆದ್ರೆ ನಮ್ ಹೀರೋ ಸುಮ್ನೆನಾ ಇವತ್ತಿನ ಹಿಡಿತೀನಿ ಅಂತ ಹೇಳಿ ಅವನ ಫಾಲೋ ಮಾಡ್ಕೊಂಡು ಯಾವ್ದೊಂದು ಶೆಡ್ ತರ ಜಾಕೆ ಹೊರಟೋಗ್ತಾರೆ. ಬಟ್ ಆ ದೆವ್ವ ಎಲ್ಲೂ ಕಾಣಿಸ್ತಾ ಇಲ್ಲ. ನೀನ್ ಧೈರ್ಯವಾಗಿರೋ ದೆವ್ವಾಗಿದ್ರೆ ನನ್ ಕಣ್ಮುಂದೆ ಬಂದ್ಬಿಡು. ಅಷ್ಟು ಧೈರ್ಯ ಇಲ್ದಿರೋನಾಗಿದ್ರೆ ಹೀರೋ ಅಂತ ಒಬ್ಬ ಇದ್ದಾನೆ, ಅವ್ನ್ ಬಂದ್ ನನ್ನ ಸಾಯಿಸ್ತಾನೆ ಅಂತ ನೀನ್ ಭಯ ಪಟ್ಕೊಂಡು ನನ್ ಕಣ್ಣು ಕಾಣಿಸ್ದೇ ಹೋಗ್ಬಿಡ್ಬೇಕಾಗಿತ್ತು. ಆದ್ರೆ ನನ್ ಕಣ್ಮುಂದೆ ಬಂದ್ಬಿಟ್ಟು ನೀನೆಲ್ಲ ಬಚ್ಚಿಟ್ಕೊಂಡಿದ್ಯಾ, ನಿನ್ ಧೈರ್ಯ ಎಲ್ಲ ಕಾಣೋ ಅಂತ ಹೇಳಿ ಆ ದೆವ್ವನೇ ಬೈತಾ ಇದ್ರೆ ಆ ದೆವ್ವಗೂ ಟೆನ್ಷನ್ ಆಗ್ಬಿಡತ್ತೆ. ಈ ಮನುಷ್ಯನ ಹತ್ರ ನಾನ್ ಬೈಸ್ಕೋಬೇಕಾ, ಅದ್ ಈ ದೆವ್ವ ಜಾತಿಗೆ ಅವಮಾನ ಅಂತ ಹೇಳಿ ಅವ್ನ್ ಮುಂದ್ಗಡೆ ಪ್ರತ್ಯಕ್ಷ ಆಗ್ತೀನಿ ಅನ್ನೋ ಹೆಸರಲ್ಲಿ ಮೇಲಿಂದ ಟಾಪ್ ಕಿತ್ಕೊಂಡ್ ಬಂದ್ರೆ ನಮ್ ಹೀರೋ ಒಂದೇ ಪಂಚಲ್ಲಿ ಮೂತಿ ಮಕ್ಕಳ ಕಿತ್ತೋಗೋ ತರ ಒಂದು ಪಂಚನ ಕೊಡ್ತಾನೆ. ಆ ದೆವ್ವ ಅಯ್ಯೋ ದಯವಿಟ್ಟು ನನ್ನ ಬಿಟ್ಬಿಡೋ, ತಪ್ಪೆ, ನಾನ್ ಮಾಡಿದ್ದೆಲ್ಲ ತಪ್ಪೆ, ನಾನೊಂದ್ ದೆವ್ವ ಅಂತ ಗೊತ್ತಿದ್ ಕೂಡ ಸೈಲೆಂಟ್ ಆಗಿ ಗಾಳಿಯಾಗಿ ಸೈಡ್ಗೆ ಹೋಗ್ದೆ, ಬೇಕಂತ ನೀನ್ ಕಣ್ಮುಂದೆ ಬಂದಿತ್ರ ಇಟ್ಕೊಂಡಿದೀನಿ ನೋಡು, ನಾನ್ ಮಾಡಿ ತಪ್ಪೆ ಕೊಣೋ, ದಯವಿಟ್ಟು ನನ್ನ ಬಿಟ್ಬಿಡು, ಆಲ್ರೆಡಿ ಒಂದ್ಸತಿ ಸತ್ತೋಗ್ಬಿಟ್ಟಿದೀನಿ, ಮತ್ತೆ ನಾನೇನು ಮಾಡ್ಬಿಡ್ಬೇಡ ಅಂತ ಬೇಡ್ಕೊಂತ ಇರ್ತಾನೆ. ಇನ್ ಯಾವತ್ಗೂ ನಿನ್ ಕಣ್ಣು ಕಾಣಿಸಲ್ಲ ಅಂತ ಅಲ್ಲಿಂದ ಹೊರಟೋಗುತ್ತೆ. ಇಲ್ಲೇ ಈ ಸೀರೀಸ್ ನ ಟೈಟಲ್ ಕಾರ್ಡ್ ಹಾಕಿ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಹಂಗೆ ಸುಂದರವಾಗಿರೋ ಒಂದು ಅಪಾರ್ಟ್ಮೆಂಟ್ ನ ತೋರಿಸ್ತಾರೆ. ಇಲ್ಲಿರೋ ಅಪಾರ್ಟ್ಮೆಂಟ್ ಅಲ್ಲೇ ನಮ್ ಹೀರೋ ಕೂಡ ಸ್ಟೇ ಆಗಿರೋದು. ಆದ್ರೆ ಪಾಪ ಬೆಳಗಾಗಿರೋದು ಕೂಡ ಗೊತ್ತಿಲ್ಲ, ತುಂಬಾ ಕಷ್ಟಪಟ್ಟು ಎದ್ದೇಳ್ತಾ ಇದ್ದಾನೆ. ಯಾಕಂದ್ರೆ ಅವ್ನಿಗೆ ಎಬ್ಸೋ ಕೂಡ ಮನೇಲಿ ಯಾರು ಇಲ್ಲ. ಅವ್ನಿಗಿರೋ ಟೈರ್ಡ್ಗೆ ಪಾಪ ಎದ್ದೇಳಿ ಬಾತ್ರೂಮ್ಗೆ ಹೋಗಿ ಕಷ್ಟಪಟ್ಟು ಬ್ರಷ್ ಮಾಡ್ತಾ ಇರ್ತಾನೆ. ಅವ್ನ ಹತ್ರ ಕೂತ್ಕೊಂಡು ಬ್ರಷ್ ಮಾಡ್ತಾ ಇರ್ಬೇಕಾದ್ರೆ ಟಕ್ಕಂತ ಆ ಕಡೆಯಿಂದ ಆ ಕಡೆ ಯಾರೋ ಪಾಸ್ ಆಗೋ ತರ ಅನ್ಸುತ್ತೆ. ಯಾರಪ್ಪ ಇದು, ಯಾವ್ದು ದೆವ್ವಗಿವ ಬಂದ್ಬಿಡ್ತಾ, ಇದಕ್ಕೂ ಮುಂಚೆ ನಾನು ನೋಡದ್ನಲ್ಲ, ಅವನೇನಾದ್ರು ಮನೆ ಹುಡ್ಕೊಂಡ್ ಬಂದ್ಬಿಟ್ನಾ ಅಂತ ಹೇಳಿ ಇವ್ನಂಗೆ ಬೈದಲ್ ಕೂತಿರ್ಬೇಕಾದ್ರೆ ಇವ್ನ ಅನ್ಕೊಂಡಿರೋ ತರನೇ ಅಲ್ಲಿ ಬಂದಿರೋದು ಒಂದು ಹೆಣ್ಣು ದೆವ್ವನೇ. ಹಂಗೆ ಕೂದ್ಲೆಲ್ಲ ಬಿಚ್ಕೊಂಡು ಮುಖದ ಮೇಲೆಲ್ಲ ಅಲ್ಲಲ್ಲಿ ರೆಡ್ ಮಾರ್ಕ್ಸ್ ಎಲ್ಲ ಹಾಕೊಂಡು ಹಂಗೆ ಸ್ಲೋ ಮೋಷನ್ ಅಲ್ಲಿ ಕ್ಲೋಸ್ ಅಪ್ ಅಲ್ಲಿ ನಮ್ ಹೀರೋ ಮುಂದ್ಗಡೆ ಬಂದು ಮುಖನ ಇಟ್ಕೊಂಡಿರುತ್ತೆ. ಇವ್ನ ಅಯ್ಯೋ ಅದ್ ನೋಡ್ಬಿಡ್ತಾ, ಅದು ನೋಡಿದ್ರು ಪರವಾಗಿಲ್ಲ, ನಾನ್ ನೋಡ್ದೆ ಅಂತ ಅದಕ್ಕೆ ಗೊತ್ತಾಗ್ಬಾರ್ದು ಅಂತ ಗೊತ್ತಿಲ್ದೇ ಇರೋ ತರ ಮೇಂಟೈನ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ ದೆವ್ಗಳಿಗೆಲ್ಲ ಇವ್ನ ಕಣ್ಣು ಕಾಣಿಸ್ತಾ ಇದೆ ಅಂತ ಗೊತ್ತಾದ್ರೆ ಇವನು ಸುಮ್ನೆ ಬಿಡೋದಿಲ್ವಲ್ಲ, ಅದಕ್ಕೋಸ್ಕರ ಇವನು ದೆವ್ವನ ಕಣ್ಣು ಕಾಣಿಸ್ತಿರೋ ತರ ತೋರ್ಸ್ಕೊಳ್ಳೋದು. ಆದ್ರೆ ಆ ದೆವ್ವ ಇವ್ನ ಹತ್ರ ಬಂದ್ಬಿಟ್ಟು ನಾನ್ ನಿನ್ ಕಣ್ಣು ಕಾಣಿಸ್ತಾ ಇದೀನಿ ತಾನೆ, ಆದ್ರೆ ಗೊತ್ತಿಲ್ದೇ ಇರೋ ತರ ಆಕ್ಟ್ ಮಾಡ್ತಾ ಇದೀಯ ತಾನೆ, ನನ್ ಕಡೆ ನೋಡು ಅಂತ ಹೇಳಿ ಕೈಯೆಲ್ಲ ಇಟ್ಕೊಂಡು ಅಲ್ಲಾಡಿಸ್ತಾ ಇದ್ರೆ ನಮ್ ಹೀರೋ ಏನು ಗೊತ್ತಿಲ್ದೇ ಇರೋ ತರ ಆಕ್ಟ್ ಮಾಡ್ತಾ ಇದ್ದಾನೆ. ಬಟ್ ಒಂದ್ ಸ್ಟೇಜ್ ಗೆ ಸಿಕ್ಕಾಕೊಂಡ್ಬಿಟ್ಟ. ಆ ದೆವ್ವ ನಾನ್ ನಿನ್ ಕಣ್ಣು ಕಾಣಿಸ್ತಾ ಇದೀನಿ
ಇದೀನಿ, ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಮಾತಾಡ್ತಾ ಇದ್ರೆ ನಮ್ ಹೀರೋ ಅದಕ್ಕೂ ರೆಸ್ಪಾಂಡ್ ಆಗ್ತಾ ಇಲ್ಲ ಅಂತ ಇದೇವಾ ಸರಿ ಆಯ್ತು, ಇನ್ ನನ್ ಕಲೆನ ನಾನು ತೋರ್ಸ್ಬೇಕಾಗಿರೋದೆ ಅಂತ ಅದ್ರ ಒಳಗಡೆ ಇರೋ ಈವಲ್ ಸ್ಪಿರಿಟ್ ನೆಲ್ಲ ಅವ್ನ ಮೇಲೆ ಹೊಗೆಯಾಗಿ ಬಿಡ್ಬೇಕು ಅಂತ ನೋಡಿದಾಗ ನಮ್ ಹೀರೋಗ್ ಅರ್ಥ ಆಗೋಯ್ತು ಇದಕ್ ಮೇಲೆ ನಾನು ಸೈಲೆಂಟ್ ಆಗಿರಕ್ ಆಗಲ್ಲ ಅಂತ ಹೇಳಿ ಆ ದೆವ್ವ ದವಡೆಗೆ ಒಂದು ಪಂಚನ ಕೊಡ್ತಾನೆ ನೋಡಿ. ಆ ದೆವ್ವ ಹೋಗಿ ಅಷ್ಟು ದೂರದಲ್ಲಿ ಬೀಳುತ್ತೆ. ನಾನು ನೋಡ್ತಾ ಇದೀನಿ ಸೈಲೆಂಟ್ ಆಗಿರ್ಬೇಕು, ಹೆಣ್ಮಗು ಕೈ ಇಡಬಾರ್ದು ಅಂತ ಹೇಳಿ ತುಂಬಾ ಓವರ್ ಆಗಿ ಬಂದು ಬಿಲ್ಡಪ್ ಕೊಡ್ತಾ ಇದೀಯ ಅಂತ ಹೇಳಿ ಬೈತಾನೆ. ಅಷ್ಟೆಲ್ಲ ಎಷ್ಟು ಸತಿ ಹೇಳ್ಬೇಕು ನಿಮ್ಗೆಲ್ಲ ನನ್ ಮನೆವರೆಗೂ ಬರ್ಬೇಡಿ ಅಂತ. ಇನ್ನೊಂದ್ಸತಿ ನನ್ ಮನೆ ಕಡೆ ಬಂದೆ ಇದು ನಿನ್ಗೆ ಎಷ್ಟು ಸ್ಯಾಂಪಲ್ ಅಷ್ಟೇ, ಆಮೇಲೆ ನಿನ್ ಕತೆನ ಮುಗಿಸ್ಬಿಡ್ತೀನಿ ಅಂತ ಬೆದರ್ಸಿದಾಗ ಆ ದೆವ್ವ ಅಯ್ಯೋ ದಯವಿಟ್ಟು ನನ್ನ ಬಿಟ್ಬಿಡಿ ಸರ್, ಇನ್ನೊಂದ್ಸತಿ ನಾನು ಈ ಕಡೆ ಬರೋದೇ ಇಲ್ಲ, ನಾನು ಒಂದು ಮನುಷ್ಯಳ ತರ ಇದ್ದವಳೆ, ನನ್ಗೂ ಪೇನ್ ಎಲ್ಲ ಆಗುತ್ತೆ, ಅದನ್ನ ಬಿಟ್ಟು ನನ್ನ ಹತ್ರ ಹೊಡಿತಾ ಇದೀರಾ ನೀವು ಅಂತ ಹೇಳಿದಾಗ ಇವ್ನ ಅಂತಾನೆ ಜಸ್ಟ್ ಸ್ಯಾಂಪಲ್ ಅಂತ ಹೇಳ್ದೆ ತಾನೆ, ಇನ್ನೊಂದ್ಸತಿ ಈ ಕಡೆ ಬಂದ್ರೆ ಅಂದೆ ಅಷ್ಟೇ ನೀನ್ ಅಂತ ಬೈದ್ ಬಿಡ್ತಾನೆ. ಇವಾಗ ಕನ್ನಡಿ ನೋಡ್ಕೊಂಡು ಹೇಳ್ತಾನೆ ಇಲ್ಲ ನೋಡ್ರಿ ನನ್ಗೆ ಹೆಣ್ಮಕ್ಳ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇದೆ, ನಾನು ಹೆಣ್ಮಕ್ಳನ್ನೆಲ್ಲ ಹೊಡಿಯಲ್ಲ, ಆದ್ರೆ ದೆವ್ಗಳು ತುಂಬಾನೇ ಹಿಂಸೆ ಕೊಡುತ್ತೆ, ಅದಕ್ಕೋಸ್ಕರ ಇವಳನ್ನ ಹೊಡೆದೆ ಅಷ್ಟೇ, ನನ್ನ ತಪ್ಪಾಗಿ ತಿಳ್ಕೊಬೇಡಿ ಅಂತ ಹೇಳ್ತಾನೆ. ಅದಾದ್ಮೇಲೆ ನಮ್ ಹೀರೋ ಚಿಕ್ಕದಾಗ ಒಂದು ಡೋರಾ ಬ್ಯಾಗ್ ನ ಹಾಕೊಂಡು ಒಂದು ಶಾರ್ಟ್ಸ್ ಹಾಕೊಂಡು ವೈಟ್ ಕಲರ್ ಶೂ ಹಾಕೊಂಡು ಸ್ಟೈಲಿಶ್ ಆಗಿ ರೆಡಿ ಆಗ್ಬಿಟ್ಟು ಅವ್ನ್ ಪಾಡ್ಗೆ ಒಂದ್ ಜಾಲಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಲೈಫ್ ಅಲ್ಲಿ ಒಬ್ನೇ ಸಂತೋಷವಾಗಿದ್ದೀನಿ, ಈ ಜೀವನಕ್ಕೆ ಇನ್ನೇನ್ ಬೇಕು ಅಂತ ಹೇಳಿ ಜಾಲಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಇವನೊಂದು ಕಾಲೇಜ್ ಸ್ಟೂಡೆಂಟ್, ಇದ್ರೂ ದೆವ್ಗಳನ್ನ ನೋಡ್ಸೋದನ್ನ ಒಂದು ಪಾರ್ಟ್ ಟೈಪ್ ಜಾಬ್ ತರ ಮಾಡ್ತಾ ಇರ್ತಾನೆ. ಇವಾಗ ಕೂಡ ಅಷ್ಟೇ ಸಖತ್ ಸ್ಟೈಲಿಶ್ ಆಗಿ ಯಾವ್ದೋ ಒಂದು ಹೋಟೆಲ್ ಒಳಗಡೆ ಎಂಟ್ರಿ ಆಗ್ತಾ ಇದ್ರೆ ಅಲ್ಲಿರೋರು ಹೇಳ್ತಾರೆ ಸರ್ ನೀವೇ ನಮ್ಮನ್ನ ಕಾಪಾಡ್ಬೇಕು ಸರ್, ನಾನೇ ನಿಮ್ಗೆ ಫೋನ್ ಮಾಡಿದ್ದು ಅಂತ. ಇವ್ನು ಹೇಳ್ತಾನೆ ಎಲ್ಲಿ ದೆವ್ವ, ಇಲ್ಲಿ ನನ್ ಕಣ್ಣಿಗೆ ದೆವ್ವ ಕಾಣಿಸ್ತಾ ಇಲ್ಲ, ಇಲ್ಲಿದೆ ಬೇಗ ಹೇಳಿ ಅಂದಾಗ ಸರ್ ಸರ್ ಒಂದ್ ನಿಮಿಷ ಸಮಾಧಾನ, ಅದಕ್ಕೆ ತಾನೇ ನಿಮ್ನ ಕರ್ದಿರೋದು, ಅದು ಆ ರೂಮ್ ಅಲ್ಲಿ ಇದೆ ಹೋಗಿ ಅಂತ ಹೇಳಿ ಒಳಗಡೆ ತಳ್ಬಿಡ್ತಾರೆ. ನಮ್ ಹೀರೋ ಕೂಡ ಒಳಗಡೆ ಹೋಗ್ಬಿಟ್ಟು ಅಯ್ಯೋ ಜುಜ್ಜುಪಿ ದೆವ್ವಲ್ಲ ನನ್ ಕಣ್ಣು ಕಾಣಿಸಿದ್ರೆ ಅದ್ರ ಕತೆನ್ ಮುಗಿಸ್ಬಿಡ್ತೀನಿ ಅಷ್ಟೇ, ಇವತ್ತು ಇದ್ರ ಕತೆ ಕೂಡ ಮುಗೀತು ಅಂತ ನೋಡಿದ್ರೆ ಅಲ್ಲಿ 7 ಅಡಿಗೊಬ್ಬ ಬಂದು ನಿಂತ್ಕೊಳ್ತಾನೆ. ಇವ್ ತಲೆ ಎತ್ತಿ ನೋಡ್ಬಿಟ್ಟು ಕಿಂಗ್ ಕಾಂಗ್ ಹೈಟ್ ಅಲ್ಲಿ ಸೈಜ್ ಅಲ್ಲಿ ಇದ್ದಾನೆ, ಇವನ್ ಹತ್ರ ನಾನ್ ಫೈಟ್ ಮಾಡ್ಬೇಕಾ, ಅಯ್ಯೋ ನನ್ನ ಬಿಟ್ರೆ ಸಾಕು ಅಂತ ಹೇಳಿ ಹೋಟೆಲ್ ಬಿಟ್ಟು ಎದ್ದು ಬಿದ್ದು ಓಡ್ ಬರ್ತಾ ಇರ್ತಾನೆ. ಸರ್ ನಮ್ನ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಎದ್ದು ಬಿದ್ದು ಓಡೋಗ್ತಾ ಇದೀರಾ ಅಂದ್ರೆ ನಾನ್ ಚಿಕ್ಕ ಚಿಕ್ಕ ದೆವ್ವ ಹತ್ರ ಸಾವಾಸ ಇಟ್ಕೊಳ್ತೀನಿ, ಈ ತರ 7 ಅಡಿಗೆ ಕಿಂಗ್ ಕಾಂಗ್ ಸೈಜ್ ಅಲ್ಲಿ ಇರೋನೆಲ್ಲ ಕರ್ಕೊಂಡ್ ಬಂದ್ ಬಿಡ್ತಾ ಇದೀರಾ, ಇವ್ರನ್ನೆಲ್ಲ ನಾನ್ ಡೀಲ್ ಮಾಡಲ್ಲಪ್ಪ, ನನ್ನ ಬಿಟ್ರೆ ಸಾಕು ಅಂತ ಹೇಳಿ ಅಲ್ಲಿಂದ ಎದ್ದು ಬಿದ್ದು ಓಡೋಗ್ತಾನೆ. ಇವ್ರು ಹೇಳಿದ್ ನಿಜಾನೆ, ನಮ್ ಹೀರೋ ಬಂದು ಸಣ್ಣ ಸಣ್ಣ ದೆವ್ಗಳ ಹತ್ರ ಮಾತ್ರನೇ ಇಟ್ಕೊಳ್ಳೋದು, ಅಂದ್ರೆ ದೆವ್ವ ಓಡಿಸ್ತೀನಿ ಅಂತ ಹೇಳ್ಕೊಂಡು ಅವ್ರ ಹತ್ರ ಒಂದ್ 5,000 10,000 ಹತ್ರ ಕಲೆಕ್ಟ್ ಮಾಡ್ತಾ ಇರ್ತಾನೆ. ಆತರ ಅಕೌಂಟ್ ಅಲ್ಲಿ ತುಂಬಾನೇ ದುಡ್ಡನ್ನ ಸೇರ್ಸಿಡ್ತಾ ಇರ್ತಾನೆ. ಏನಕ್ಕೆ ಅಂತ ನಾವು ಮುಂದಕ್ಕೆ ನೋಡೋಣ, ಬಟ್ ತುಂಬಾನೇ ದುಡ್ಡನ್ನ ಸೇರ್ಸಿಡ್ತಾ ಇರ್ತಾನೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಒಂದು ಪಾಸ್ಬುಕ್ ನ ಎಂಟ್ರಿ ಮಾಡಿ ನೋಡಿದಾಗ ಅಮೌಂಟ್ ನನ್ಗೆ ಜಾಸ್ತಿನೇ ಇದೆ, ಬಟ್ ಇದು ಸಾಲಲ್ಲ, ಇನ್ನೂ ಜಾಸ್ತಿ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ದೆವ್ಗಳ ಹತ್ರ ಡೀಲಿಂಗ್ ಮಾಡಿದ್ರೆ ಇನ್ನೂ ಜಾಸ್ತಿ ಅಮೌಂಟ್ ಬರುತ್ತಲ್ಲ ಅಂತ ನೋಡಿದವನು ಛೇ ಏನ್ ಜೀವನ ಇದು, ಈ ತರ ಹೋಗ್ತಾ ಇದೆ, ಏನಪ್ಪಾ ಮಾಡೋದು ಅಮೌಂಟ್ ಸೇರ್ಸಕ್ಕೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಂಗೆ ಬೈಕೊಂಡೆ ಕಾಲೇಜ್ ಕೂಡ ಹೋಗ್ತಾನೆ, ನನ್ ಜೀವನ ಪೂರ್ತಿ ದೆವ್ಗಳ ಜೊತೆನೆ ಸಂಸಾರ ಆಗೋಯ್ತಲ್ಲ ಅಂತ. ಈಗ ಅಲ್ಲಿ ಕ್ಲಾಸ್ ಒಳಗಡೆ ನೋಡಿದ್ರೆ ಒಂದು ಪ್ರೊಫೆಸರ್ ಬಂದು ಕ್ಲಾಸ್ ನ ಮಾಡ್ತಾ ಇರ್ತಾರೆ. ನಮ್ ಹೀರೋ ಕಾಲೇಜ್ ಅಲ್ಲಿ ತುಂಬಾನೇ ಒಳ್ಳೆ ಸ್ಟೂಡೆಂಟ್, ಅಂದ್ರೆ ತುಂಬಾನೇ ಚೆನ್ನಾಗಿ ಓದೋ ಸ್ಟೂಡೆಂಟ್. ಅಲ್ಲಿ ಇವಾಗ ಅವ್ರಿಗೆ ಏನೋ ಒಂದು ಪ್ರಾಜೆಕ್ಟ್ ವರ್ಕ್ ನ ಕೊಟ್ಟಿರ್ತಾರೆ, ಸೊ ಟೀಮ್ ಆಗಿ ಡಿವೈಡ್ ಮಾಡಿರ್ತಾರೆ, ಎಲ್ಲ ಟೋಟಲ್ ಒಂದು 5 ಟೀಮು, ಅದ್ರಲ್ಲಿ 5th ಟೀಮ್ ಅಲ್ಲೇ ನಮ್ ಹೀರೋ ಇರೋದು. ಸೊ ಆದಷ್ಟು ಬೇಗ ನಿಮ್ಮ ಪ್ರಾಜೆಕ್ಟ್ ನ ಕವರ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ಬಿಟ್ಟು ಆ ಪ್ರೊಫೆಸರ್ ಅಲ್ಲಿಂದ ಹೋಗ್ತಾರೆ. ಅಲ್ಲಿರೋ ಸ್ಟೂಡೆಂಟ್ಸ್ ನಮ್ ಹೀರೋ ನೋಡ್ಬಿಟ್ಟು ಅಪ್ಪಾಡಿ ಈ ತರ ಒಂದು ಬ್ರಿಲಿಯಂಟ್ ಸ್ಟೂಡೆಂಟ್ ಜೊತೆ ವರ್ಕ್ ಮಾಡೋದಕ್ಕೆ ನಮ್ಗೆ ಇಷ್ಟನೇ, ಏ ಬಾಂಗ್ ನೀನ್ ಕೂಡ ನಮ್ ಟೀಮ್ ತಾನೆ, ನೀನ್ ಸೂಪರ್ ಆಗಿ ಕೆಲಸ ಮಾಡ್ತೀಯ ಅಂತ ಗೊತ್ತು, ಹೆಂಗೆ ಬಾ ವರ್ಕ್ ಮಾಡೋಣ ಡಿಸ್ಕಸ್ ಮಾಡೋಣ ಅಂತ ಕರೆದಾಗ ನಮ್ ಹೀರೋ ಸೈಲೆಂಟ್ ಆಗಿ ಬ್ಯಾಗ್ ಎತ್ಕೊಂಡು ಆ ಬೋರ್ಡ್ ಹತ್ರ ಹೋದವನು ಆ 5th ಟೀಮ್ ಅಲ್ಲಿ ಇರೋ ಅವ್ನ ಹೆಸರನ್ನ ಹಾಳಿಸ್ಬಿಟ್ಟು ಪಕ್ಕದಲ್ಲಿ 6th ಟೀಮ್ ಅಂತ ಒಂದನ್ನ ಮಾಡ್ಕೊಂಡು ಅವನ ಹೆಸರನ್ನ ಅಲ್ಲಿ ಬರ್ದ್ಬಿಟ್ಟು ಇವ್ರ ಕಡೆ ತಿರ್ಗ್ಬಿಟ್ಟು ಹೇಳ್ತಾನೆ ನಾನೇನ್ ನಿಮ್ ಟೀಮ್ ಅಲ್ಲ, ನಿಮ್ ಕೆಲ್ಸನ ನೀವ್ ನೋಡಿದ್ರೆ ಸಾಕು, ನನ್ ಕೆಲ್ಸನ ನಾನ್ ನೋಡ್ತೀನಿ, ಒಬ್ಬ ಚೆನ್ನಾಗ್ ಓದೋನ್ ಇದ್ಬಿಟ್ರೆ ಸಾಕೆ ಕ್ಲಾಸ್ ಅಲ್ಲಿ, ಅವ್ನ್ ತಲೆನ ರುಬ್ಬೋಕಲ್ಲ ಅಂತ ಅನ್ಕೊಂಡು ಹಸಿಮೆಣಸಿನಕಾಯಿ ಕೊಬ್ಬರಿಯಲ್ಲಿ ಹಾಕ್ಬಿಟ್ಟು ರುಬ್ಬಿಡ್ತೀರಲ್ಲ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈಗ ಇನ್ನೊಂದ್ ಕಡೆ ಇನ್ನೊಂದ್ ಕ್ಯಾರೆಕ್ಟರ್ ನ ತೋರಿಸ್ತಾರೆ, ನೋಡಕ್ಕೆ ವಿಚಿತ್ರವಾಗಿರ್ತಾರೆ, ಅಂದ್ರೆ ಇವ್ ನೋಡಿದ್ರೆ ಮಂತ್ರವಾದಿ ಅಂತ ಗೊತ್ತಾಗ್ಬೇಕು, ಆತರ ಅವ್ರ ಕತ್ತಲ್ಲಿ ಹಾರನೆಲ್ಲ ಹಾಕೊಂಡು ಅವ್ರು ಹಾಕೊಂಡಿರೋ ಡ್ರೆಸ್ ಮತ್ತೆ ಕೈಲಿರೋ ಬುಕ್ಸ್ ಎಲ್ಲ ನೋಡಿದ್ರೆ ಹಂಗೆ ಇರುತ್ತೆ. ಹಂಗೆ ಶಾಂತವಾಗಿರೋ ತರ ಆ ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ಇರ್ತಾರೆ. ಪಕ್ಕ ಚೀಟಲ್ಲಿ ಒಂದು ಚಿಕ್ಕ ಹುಡುಗಿ ಇರ್ತಾಳೆ ಕ್ಯೂಟ್ ಆಗಿ, ಆ ಹುಡುಗಿ ಹಂಗೆ ಇವ್ರನ್ನ ತಿರುಗಿ ನೋಡ್ಬಿಟ್ಟು ಸಖತ್ ಭಯ ಪಡ್ತಾಳೆ, ಇವ್ರೆ ನಿಂಗಿದ್ದಾರೆ ಅಂತ. ಅವಳೆ ಮಕ್ಳು ಹಿಡ್ಕೊಂಡು ಹೋಗೋ ತರ ಕುತ್ಕೊಂಡು ನೋಡ್ತಾ ಇದ್ರೆ ಯಾರಿಗೆ ತಾನೇ ಭಯ ಆಗಲ್ಲ. ಆ ಹುಡುಗಿ ನೋಡ್ತಾ ಇದ್ರೆ ಇವ್ರ ಮುಖನ ವಿಚಿತ್ರವಾಗಿ ತಿರ್ಗಿಸ್ತಾ ಇರ್ತಾರೆ. ಇದನ್ನ ನೋಡಿ ಆ ಹುಡುಗಿ ಸಖತ್ ಭಯ ಪಟ್ಬಿಡ್ತಾಳೆ. ಅವ್ರ ಅಮ್ಮ ಫೋನ್ ಪೌಚ್ ಹಿಂದ್ಗಡೆ ಯಾವ್ದೋ ಒಂದು ದೆವ್ವದ ಪಿಕ್ಚರ್ ನ ಇಟ್ಕೊಂಡಿರ್ತಾರೆ, ಅದು ಮತ್ತೆ ಅಂಕಲ್ ಮುಖ ಒಂದೇ ತರ ಇದೆ, ಹಂಗಾದ್ರೆ ಇವ್ರ ದೆವ್ವನ ಅಂತ ಹೇಳ್ಬಿಟ್ಟು ಅಂತ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾಳೆ. ಇದನ್ನ ನೋಡ್ಬಿಟ್ಟು ಅವ್ರ ಅಮ್ಮ ಯೋ ಏನ ಮುಖನ ಇಟ್ಕೊಂಡು ಹಂಗಲ್ಲ ಮಾಡ್ತಾ ಇದೆಯಾ ಮಗು ಹತ್ರ, ನಿನ್ನ ನೋಡಿದ್ರೆ ನಮ್ಗೆ ಭಯ ಆಗುತ್ತೆ, ಮಗುಗ್ ಭಯ ಆಗದೆ ಇರತ್ತಾ, ಇವ್ರಿಗೆಲ್ಲ ಭಯ ಮತ್ತೆ ಹೇಳಿದ್ರೆ ಆಗಲ್ಲ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಒಪ್ಪಿಸ್ಬಿಡ್ಬೇಕಂದಾಗ ಇವ್ರಿಗೆ ಅರ್ಥ ಆಗೋಯ್ತು, ಬಿಟ್ರೆ ಮಕ್ಳೆತ್ಕೊಂಡು ಹೋಗಕ್ಕೆ ಬಂದಿರೋದು ಅಂತ ಹೇಳಿ ನನ್ನ ಪೊಲೀಸ್ ಹಿಡ್ಕೊಟ್ಬಿಡ್ತಾರೆ ಅಂತ ಹೇಳಿ ಸೈಲೆಂಟ್ ಆಗಿ ಅಲ್ಲಿಂದ ಇಳಿದ್ ಬಿಡ್ತಾರೆ. ಅಲ್ಲಿಂದ ಇಳಿದು ಸ್ಟ್ರೇಟ್ ಆಗಿ ಯಾವ್ದೋ ಒಂದು ಫ್ಯೂನರಲ್ ನಡೆಯೋ ಜಾಗಕ್ಕೆ ಹೋಗೋದು. ಅಲ್ಲೋಗ್ಬಿಟ್ಟು ಊಟ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಇರೋ ಟೇಬಲ್ ಅಲ್ಲಿ ಕುತ್ಕೊಂಡಿರೋ ಲೇಡೀಸ್ ಎಲ್ಲ ಹೇಳ್ತಾರೆ, ಇಲ್ಲಿ ನೋಡೆ ಇವ್ರು ತುಂಬಾ ದೊಡ್ಡ ವ್ಯಕ್ತಿ ಗೊತ್ತಾ, ದೊಡ್ಡ ದೊಡ್ಡ ದೆವ್ವಗಳನ್ನೆಲ್ಲ ಇವರೇ ಅಂತ ಓಡಿಸೋದು, ಈ ಫ್ಯೂನರಲ್ ಎಲ್ಲ ಕೂಡ ಅಟೆಂಡ್ ಮಾಡಿ ಅಲ್ಲಿರೋ ದೆವ್ವಗಳನ್ನೆಲ್ಲ ಓಡಿಸ್ತಾ ಇರ್ತಾರಂತೆ, ಇವಾಗೂ ಅದಕ್ಕೆ ಬಂದಿದ್ದಾರೆ ಏನೋ, ನೋಡಿ ಯಾರಿಗೂ ಗೊತ್ತಿಲ್ಲದೆ ಇರೋ ತರ ಡ್ರಿಂಕ್ಸ್ ಎಲ್ಲ ಎತ್ಕೊಂಡು ಕುಡಿತಾ ಇದ್ದಾರೆ ಅಂತ ಅವ್ರ ಬಗ್ಗೆನೇ ಒಂಥರ ಗಾಸಿಪ್ ತರ ಮಾತಾಡ್ಕೊಳ್ತಾ ಇರ್ತಾರೆ. ಇದನ್ನ ಅವ್ರು ಕೂಡ ಗಮನಿಸ್ತಾರೆ, ಆದ್ರೆ ಏನು ಕೇರ್ ಮಾಡೋತಾರಲ್ಲ, ನೀವೇನಾದ್ರೂ ಹೇಳ್ಕೊಂಡು ಹೋಗಿ ಅಂತ ನಕ್ಕೊಂಡು ಸೈಲೆಂಟ್ ಆಗ್ಬಿಡ್ತಾರೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಕಾಲೇಜಲ್ಲಿ ಲಂಚ್ ಬ್ರೇಕ್ ತುಂಬಾನೇ ಚೆನ್ನಾಗಿರುತ್ತೆ, ಆ ಕ್ಲೈಮೇಟ್ ಮತ್ತೆ ಆ ಮರಗಳು, ಅಲ್ಲಿ ಸಣ್ಣ ಸಣ್ಣ ಬರ್ಡ್ಸ್ ಸೌಂಡ್ ಆತರ ಅಂತ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಪೀಸ್ಫುಲ್ ಆಗಿ ಅವ್ನು ಕೂತ್ಕೊಂಡು ಅವ್ನ್ ಪಾಡ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಅವಾಗ ಅದೇ ಗಾರ್ಡನ್ ಅಲ್ಲಿ ಒಂದು ಹುಡುಗಿ ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿರ್ತಾಳೆ ನೋಡಕ್ಕೆ, ಕುತ್ಕೊಂಡು ಬುಕ್ ಓದ್ತಾ ಇರ್ತಾಳೆ, ನೇಚರ್ನೆಲ್ಲ ನೋಡ್ಕೊಂಡು. ನಮ್ ಹೀರೋ ಇವಳನ್ನ ನೋಡಿ ಲೈನ್ ಆಗ್ತಾ ಇರ್ತಾನೆ. ನನಗೋಸ್ಕರ ಹುಟ್ಟಿರೋ ಹುಡುಗಿ ಇದ್ದಂಗೆ ಇದ್ದಾಳೆ ಅಂತ ಲೈನ್ ಆಗ್ತಾ ಇದ್ದವನು, ಆ ಹುಡುಗಿ ಹಂಗೆ ಗಾಳಿಯಲ್ಲಿ ಕೂದ್ಲು ಹಾರ್ತಾ ಇದ್ರೆ ಅದನ್ನ ಎತ್ತಿ
ಕಿವಿ ಹಿಂದ್ಗಡೆ ಹಾಕೊಳ್ಳೋದು ಅಂತ ಅಂದ್ವಾಗಳನ್ನ ನೋಡ್ಕೊಂಡಿರುವಾಗ ಇವ್ನು ಯೋಚನೆ ಮಾಡ್ತಾನೆ, ನನ್ಗೋಸ್ಕರ ಒಂದು ಹುಡುಗಿ ಉಟ್ಬಿಟ್ಟಿದ್ದಾಳೆ, ನನಗೆ ಹುಡ್ಕೊಳಕ್ ಇಷ್ಟು ದಿನ ಆಯ್ತು, ಇದೇ ಕಾಲೇಜಲ್ಲಿ ಇದ್ದಾಳ, ಇನ್ಮೇಲೆ ಇವಳೆ ನನ್ಗೆ ಕ್ರಶ್ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಫೀಲಿಂಗ್ ನ ಕೆಡ್ಸಕ್ಕಂತಾನೆ ಇಬ್ರು ಬರ್ತಾರೆ. ಅದ್ರಲ್ಲಿ ಒಬ್ನ ಹೆಸರು ಸಾಂಗ್ ಅಂತ ಕೆಡೆ ಕುತ್ಕೊಂಡು ಮಾತಾಡ್ತಿದ್ದಾನಲ್ಲ, ಅವನ ಹೆಸರು ಸಾಂಗ್ ಅಂತ ನಿಂತ್ಕೊಂಡು ಶಾರ್ಟ್ಸ್ ಹಾಕೊಂಡು ಕೈಲಿ ಏನೋ ಯೆಲ್ಲೋ ಕಲರ್ ಫೈಲ್ ತರ ಒಂದು ಇಟ್ಕೊಂಡಿದಾನಲ್ಲ, ಅವನ ಹೆಸರು ಜೆ ಅಂತ. ಇವರಿಬ್ರು ಬಂದು ನಮ್ ಹೀರೋ ಹತ್ರ ಮಾತಾಡ್ತಾ ಇರ್ತಾರೆ. ಈ ಜಾಗ ನೋಡಕ್ಕೆ ಚೆನ್ನಾಗಿದೆ, ಸೈಲೆಂಟ್ ಆಗಿದೆ, ನೇಚರ್ ಅಲ್ಲಿ ಏನು ಇಲ್ಲ ಅಂತ ಅನ್ಕೊಂಡು ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾ ಇದೆಯಾ ಮಗ್ನೆ. ಈ ಕಾಲೇಜಲ್ಲಿ ಸಿಂಗಲ್ ಆಗಿ ಯಾರು ಓಡಾಡಲ್ಲ ನೋಡು, ಒಂದು ನಂತರ ಈ ತರ ವೇಸ್ಟ್ ನ ಹಾಕೊಂಡು ಹಿಂದೆ ತಿರುಗ್ತಾ ಇರ್ತಾರೆ, ಇಲ್ಲ ಗರ್ಲ್ ಫ್ರೆಂಡ್ಸ್ ಜೊತೆ ತಿರುಗ್ತಾ ಇರ್ತಾರೆ. ಗರ್ಲ್ ಫ್ರೆಂಡ್ಸ್ ಜೊತೆ ತಿರುಗೋರ್ಗೆಲ್ಲ ಸಖತ್ ಲೈಫ್ ಅಲ್ಲಿ ಪ್ರಾಬ್ಲಮ್, ಒಂದಲ್ಲ ಒಂದಿನ ಲವ್ ಫೇಲಿಯರ್ ಆಗುತ್ತೆ. ಈ ತರ ದಾಡಿ ಮೀಸ್ ಎಲ್ಲ ಬಿಟ್ಕೊಂಡು ಪಾಪ ಊರ್ ತುಂಬಾ ಸುತ್ತಾ ಇರ್ತಾರೆ. ಆದ್ರೆ ನಿನ್ನ ನೋಡಿದ್ರೆ ಹಂಗಿಲ್ವೇ, ನೀನ್ ಯಾಕೋ ಫ್ರೆಶ್ ಪೀಸ್ ಅಂತ ಕಾಣಿಸ್ತಾ ಇದೆ, ಹೊಸದಾಗಿ ಕಾಲೇಜಿಗೆ ಜಾಯ್ನ್ ಆಗಿದ್ಯಾ, ಹಂಗಾದ್ರೆ ನಮ್ ಬಗ್ಗೆ ನೀನ್ ತಿಳ್ಕೊಳ್ಳೇಬೇಕು. ನನ್ನ ಹೆಸರು ಸಾಂಗ್ ಅಂತ, ಇವನ್ ಹೆಸರು ಜೆ ಅಂತ, ನಾವಿಬ್ರು ನಿನ್ಗೆ ಸೀನಿಯರ್ಸ್, ನಿನ್ಗೆ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಕಾಣತ್ತೆ, ಅದಕ್ಕೆ ರೂಲ್ಸ್ ಎಲ್ಲ ಫಾಲೋ ಮಾಡದೆ ಈ ತರ ಕುತ್ಕೊಂಡಿದ್ಯಾ. ಗರ್ಲ್ ಫ್ರೆಂಡ್ಸ್ ಎಲ್ಲ ಇಟ್ಕೊಂಡು ಲವ್ ಫೇಲಿಯರ್ ಮಾಡ್ಕೊಂಡು ದಾಡಿ ಬಿಟ್ಕೊಂಡಿದ್ರೆ ಕಣೋ ಒಂದ್ ಅಂದ, ಆದ್ರೆ ನೀನ್ ನೋಡದೆ ಕೂತಿದ್ಯಾ ಅಂದಾಗ ಜೆ ಹೇಳ್ತಾನೆ, ಅವನ ಕೂತ್ಕೊಂಡಿರೋದು ನೋಡಿದ್ರೆ ಗೊತ್ತಾಗಲ್ವೇನೋ, ಅವ್ನಿಗೆ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿ ಗೇಲಿ ಮಾಡ್ತಾ ಇರ್ತಾನೆ. ಆಗ ಸಾಂಗ್ ಹೇಳ್ತಾನೆ, ಹೌದು ನೀನ್ ಈ ಕಾಲೇಜ್ಗೆ ಹೊಸದಾಗಿ ಬಂದಿರೋದಲ್ವಾ, ನಿನ್ಗೆ ಕೆಲವೊಂದು ಟ್ರೀಟ್ಮೆಂಟ್ ನ ಮಾಡ್ಬೇಕಂತ ಹೇಳಿ ನಮ್ ಹೀರೋ ಕಣ್ಣಲ್ಲಿ ಹಂಗೆ ಹತ್ರ ಬಂದು ನೋಡ್ತಾನೆ. ದೂರ ಬಂದ್ಬಿಟ್ಟು, ಅಯ್ಯೋ ನಿನ್ ಕಣ್ಣಲ್ಲಿ ತುಂಬಾ ಡಾರ್ಕ್ ಆಗ್ಬಿಟ್ಟಿದೆ ಕಣೋ, ನಿನಗೆ ಈವಲ್ ಸ್ಪಿರಿಟ್ಸ್ ಎಲ್ಲ ತುಂಬಾನೇ ಆಕ್ಯುಪೈ ಮಾಡ್ತಿದೆ ಅಂತ ಕಾಣಿಸುತ್ತೆ, ನಿನ್ ಸುತ್ತ ತುಂಬಾನೇ ಈವಲ್ ಸ್ಪಿರಿಟ್ಸ್ ಎಲ್ಲ ಇದೆ ಅಂದಾಗ ನಮ್ ಹೀರೋ ಹಂಗೆ ಗುರಾಯಿಸ್ಕೊಂಡ್ ಮನ್ಸಲ್ಲೇ ಯೋಚನೆ ಮಾಡ್ತಾನೆ, ನನ್ ಜೀವನ ಪೂರ್ತಿ ನಾನು ದೆವ್ಗಳ ಜೊತೆನೆ ಸಂಸಾರ ಮಾಡ್ತಾ ಇದ್ದೀನಿ ಕಣೋ, ದೆವ್ವಗಳ ಭೂತಗಳ ಬಗ್ಗೆ ನನಗೆ ಹೇಳ್ತೀಯ ಅನ್ನೋ ತರ ನೋಡ್ತಾ ಇರ್ತಾನೆ. ಪಕ್ಕದಲ್ಲಿರೋ ಜೆ ಹೇಳ್ತಾನೆ, ಕಣ್ಣು ಡಾರ್ಕ್ ಆಗಿಲ್ದೆ ಏನೇನ್ ಲೈಟ್ ಆಗ ಇರುತ್ತೆ, ನೀನ್ ಬಿಡ್ತಾ ಇರೋದೇ ಒಂದ್ ದೊಡ್ಡ ಸ್ಟೋರಿ ಬುರುಡ, ಅದ್ರಲ್ಲಿ ಕಣ್ಣು ಡಾರ್ಕ್ ಆಗಿದೆ ಕಣ್ಣೊಳಗಡೆ ಕಪ್ಪಗಿದೆ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿ ಅವನೇ ಗೆಲಿ ಮಾಡ್ಬಿಟ್ಬಿಡ್ತಾನ. ಸಾಂಗ್ ಹೇಳ್ತಾನೆ, ಬೈ ಮುಚ್ಕೊಂಡಿರೋ ಸ್ವಲ್ಪ ಹೊತ್ತು ಅಂತ ಹೇಳಿ, ಇರು ನಾನು ನಿನ್ಗೆ ಇನ್ನೂ ಸ್ವಲ್ಪ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ನಮ್ ಹೀರೋ ಕೈನೆಲ್ಲ ಇಟ್ಕೊಂಡು ಡಾಕ್ಟರ್ ಲೆವೆಲ್ಗೆ ಏನೋ ಚೆಕ್ ಮಾಡ್ತಾ ಇರ್ತಾನೆ. ನಿನ್ ಸುತ್ತ ತುಂಬಾನೇ ನೆಗೆಟಿವ್ ಎನರ್ಜಿ ಎಲ್ಲ ಹಾರ್ತಾ ಇದೆ, ನಿಮ್ಗೆ ಯಾರು ಗೊತ್ತು ನೀನ್ ಹಿಂದ್ಗಡೆ ಒಂದ್ ದೆವ್ವ ಕೂಡ ನಿಂತಿರ್ಬೋದು, ನಾವ್ ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ಬೋದು ಅಂತ ನಮ್ ಹೀರೋ ಹಂಗೆ ತಿರುಗ್ ನೋಡ್ಬೇಕು ಅಂತ ಅನ್ಕೊಂತಾನೆ. ಅದನ್ನ ಟಕ್ಕಂತ ಕತ್ನ ಇಟ್ಕೊಂಡು ಆತರ ದೆವ್ವನ ತಿರುಗ್ ನೋಡ್ಬಾರ್ದು, ಅದಾದ್ಮೇಲೆ ನಿನ್ ಕಣ್ಣೊಳಗಡೆ ಬಂದ್ಬಿಡತ್ತೆ, ನಿನ್ ಮೈ ಒಳಗಡೆ ಬಂದ್ಬಿಡತ್ತೆ ಅಂತ ಹೇಳ್ತಾ ಇದ್ರೆ ನಮ್ ಹೀರೋ, ನನ್ನ ಹತ್ರನೇ ಯಾಕೋ ಈ ತರ ಕತೆ ಹೊಡಿತಾ ಇದ್ದೀರಾ ಅಂತ ಬೈಕೊಂಡು ಅವ್ರನ್ನೇ ನೋಡ್ತಾ ಇರ್ಬೇಕಾದ್ರೆ ಏನು ಆನ್ಸರ್ ಮಾಡದೇ ಇರೋದ್ರ ನೋಡ್ತವ್ರ ಅಂತಾರೆ, ಇಲ್ಲಿ ನೋಡು ನಾನೆಲ್ಲ ಹೇಳಿರೋದಕ್ಕೆ ನೀನ್ ಭಯ ಪಟ್ಟಿದ್ಯಾ ಅಂತ ಕಾಣಿಸುತ್ತೆ, ನಮ್ಗೆ ಅಂತ ಒಂದು ಕ್ಲಬ್ ಇದೆ, ಈ ದೆವ್ವಗಳು ಭೂತಗಳ ಬಗ್ಗೆ ಎಲ್ಲ ನಾವು ತುಂಬಾನೇ ರಿಸರ್ಚ್ ಎಲ್ಲ ಮಾಡ್ತಾ ಇರ್ತೀವಿ, ಸೈಲೆಂಟ್ ಆಗಿ ನೀನು ನಮ್ ಕ್ಲಬ್ ಗೆ ಜಾಯ್ನ್ ಆಗ್ಬಿಡು, ನಿನ್ ಹೆಸರನ್ನ ಕೊಟ್ಬಿಡು, ನಿನ್ ನಂಬರ್ ನ ಕೊಟ್ಬಿಡು, ಆಮೇಲೆ ಏನಿದ್ರು ಡೀಲಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ರೆ ನಮ್ ಹೀರೋ ಇದೆಲ್ಲ ಏನು ಕೇರೆ ಮಾಡ್ಕೊಂಡಿಲ್ಲ, ನನ್ಗೆ ಅಂತ ಬಂದು ಸಿಕ್ಕಾಕೊಳ್ತಾವ್ ನೋಡು ಮೆಂಟಲ್ ಗಳು ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಫಸ್ಟ್ ಆಫ್ ಆಲ್ ಇವ್ರಿಬ್ರು ಈ ಕಾಲೇಜಲ್ಲಿ ಸೀನಿಯರ್ ಸ್ಟೂಡೆಂಟ್ಸ್ ಅಲ್ವಾ, ಇವ್ರು ಬಂದು ಒಂದು ಯೂಟ್ಯೂಬ್ ಚಾನಲ್ ಏನೋ ಒಂದು ವ್ಲಾಗ್ ಏನೋ ಮಾಡ್ತಾ ಇರ್ತಾರೆ, ಅಂದ್ರೆ ನೈಟ್ ಟೈಮ್ ಅಲ್ಲಿ ಎಲ್ಲೆಲ್ಲಿ ದೆವ್ವ ಇದೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಹೋಗ್ಬಿಟ್ಟು ಥ್ರಿಲ್ಲಿಂಗ್ ಅಲ್ಲೆಲ್ಲ ಮಾಡ್ತಾ ಇರ್ತಾರಲ್ಲ, ಲೈವ್ ವಿಡಿಯೋಸ್ ಎಲ್ಲ ಮಾಡೋದು, ವಿಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದು, ಆತರ ಒಂದು ಕ್ಲಬ್ ನ ಸ್ಟಾರ್ಟ್ ಮಾಡಿರ್ತಾರೆ. ಅದಕ್ಕೆ ತುಂಬಾ ಜನನ ಸೇರ್ಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದಾರೆ, ಬಟ್ ಇವಾಗವರೆಗೂ ಯಾರು ಬಂದಿಲ್ಲ. ಇವರಿಬ್ರೆ ಅಲ್ಲಿ ಕಸನ ಹಾಕ್ತಾ ಇರ್ತಾರೆ. ಅದಾದ್ಮೇಲೆ ಸಾಂಗ್ ಬಂದು ಒಳ್ಳೆ ದೊಡ್ಡ ಹೀರೋ ರೇಂಜ್ ಗೆ ಅವ್ನ್ ದೊಡ್ಡ ಬಾಸ್ ತರ ಹಂಗೆ ಕೋಟು ಗೀಟಲ್ಲಿ ಹಾಕೊಂಡು ಅವ್ನ್ ಸ್ಪೀಡ್ ಆಗಿ ನಡ್ಕೊಂಡು ಹೋಗ್ತಾ ಇದ್ರೆ ಹಿಂದ್ಗಡೆ ಶಾರ್ಟ್ಸ್ ಹಾಕೊಂಡಿದ್ದಾನಲ್ಲ ಜೆ, ಅವ್ನಿಗೆ ನಡೆಯಕ್ಕಾಗದೆ, ಅಂದ್ರೆ ಅವ್ನ್ ಸ್ಪೀಡ್ಗೆ ಇವ್ನು ಹಿಡಿಯಕ್ಕಾಗದೆ ಎದ್ದು ಬಿದ್ದು ನಡ್ಕೊಂಡು ಓಡೋಗ್ತಾ ಇರ್ತಾನೆ. ಅವಳು ಅಕೌಂಟೆಂಟ್ ತರ ಹಿಂದ್ಗಡೆನೆ, ಆದ್ರೆ ಅವ್ರಿಗಿಂತ ಸಪರೇಟ್ ಆಗಿ ಒಂದು ರೂಮ್ ನ ಕೊಟ್ಟಿರ್ತಾರಲ್ಲ ಕ್ಲಬ್ ಟೈಪ್, ಆ ರೂಮ್ ನ ಲಾಕ್ ಮಾಡ್ಬಿಟ್ಟಿರ್ತಾರೆ, ಪ್ಲಸ್ ನೋಟಿಸ್ ಬೇರೆ ಹಾಕಿರ್ತಾರೆ, ಯಾಕಂದ್ರೆ ಈ ರೂಮ್ ಅವರು ಬಾಡಿಗೆ ಕೊಟ್ಟಿಲ್ಲ ಅಂತ. ಇದ್ರ ನೋಡಿ ಇವ್ನು ಟೆನ್ಷನ್ ಆಗ್ತಾನೆ. ಅಲ್ಲಿ ಹೀರೋ ಅಂತ ಒಬ್ಬ ನನಗೆ ಟೆನ್ಷನ್ ಹಾಕ್ಸ್ಬಿಟ್ಟ, ಒಳ್ಳೆ ನಾಯಿ ತರ ಬಡ್ಕೊಂತಾ ಇದೀನಿ, ಅದಕ್ಕೊಂದಿಷ್ಟು ಕೂಡ ರಿಪ್ಲೈ ಮಾಡದೆ ಹೋದ್ರೆ ಇಲ್ಲಿ ನೋಡಿದ್ರೆ ನೋಟಿಸ್ ಬೇರೆ ಹಾಕಿದಾನೆ ಅಂತ ಅದನ್ನ ಕಿತ್ತಾಕ್ಬಿಟ್ಟು ಕೂಡ ಒಳಗಡೆ ಹೋಗ್ತಾರೆ. ನಾವು ಎಷ್ಟು ದಿನದಿಂದ ಟ್ರೈ ಮಾಡ್ತಾ ಇದೀವಿ, ಒಬ್ಬ ಕೂಡ ಬಂದು ನಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ತಾ ಇಲ್ಲ, ಹಿಂಗೆ ಹೋದ್ರೆ ಫೈನಲ್ ಆಗಿ ನಾವು ನಮ್ ಕ್ಲಬ್ ನ ಕ್ಲೋಸ್ ಮಾಡ್ಕೊಂಡು ಗಂಟು ಮುಟ್ಟೆ ಕಟ್ಕೊಂಡು ಮನೆಗೆ ಹೋಗ್ಬೇಕಾಗಿರೋದು, ಏನೋ ಮಾಡೋದು ನಾವಾಗ ಅದೇ ಸೈಲೆಂಟ್ ಆಗಿ ಹೋಗ್ಬಿಟ್ಟು ಒಂದ್ ದೊಡ್ಡದಾಗ ಒಂದ್ ಬ್ಯಾಗ್ ಹಾಕೊಂಡಿರ್ತಾನಲ್ಲ, ಬ್ಯಾಕ್ ಪ್ಯಾಕ್ ಟೈಪ್, ಅದ್ ನೆತ್ಕೊಂಡೋಗಿ ಅಲ್ಲಿ ಬಿಸಾಕ್ಬಿಟ್ಟು ಓ ಅಂತ ಜೋರಾಗಿ ಕಿರ್ಚ್ತಾನೆ. ಸಾಂಗ್ ಏನ್ ಅರ್ಥ ಆಗ್ತಿಲ್ಲ, ಮತ್ತೆ ಕಿರ್ಚಕ್ ಸ್ಟಾರ್ಟ್ ಮಾಡ್ಬಿಟ್ಟ, 7th ಸ್ಟ್ಯಾಂಡರ್ಡ್ ಇಂದ ನನ್ ಜೊತೆ ಇದೆಯಾ, ಅದೇನ್ ಕಾರಣಕ್ಕೆ ಕಿರ್ಚೆ ಅಂತ ಕೂಡ ನನಗೆ ಗೊತ್ತಾಗಲ್ಲ, ಯಾಕೋ ನನ್ ಪ್ರಾಣ ನಿಂಗ್ ತಿಂತ್ಯಾ ಅಂತ ಬೈತಾ ಇರ್ತಾನೆ. ಅವನ ಹತ್ರ ಕಿರ್ಚಿದಾದ್ಮೇಲೆ ಬಂದ್ ನಿಂತ್ಕೊಂಡು ಸಕ್ಕ ಟೆನ್ಷನ್ ಆಗಿ ಮಾತಾಡ್ತಾನೆ. ಅವ್ನ ಡೆಸ್ಕ್ ಅಲ್ಲಿ ಇರೋದ್ನೆಲ್ಲ ಕಿತ್ತಾಕ್ಬಿಟ್ಟು, ಇಲ್ಲಿ ನೋಡು ಕ್ಯಾಮ್ರಾನೋ ಹೆಸರಲ್ಲಿ ಕ್ಯಾಮ್ರಾ ತಂದಿಟ್ಕೊಂಡು ಸಾಲ ಸೋಲ ಮಾಡ್ಬಿಟ್ಟು ಇವಾಗಾದ್ರೂ ಒಂದು ವಿಡಿಯೋ ಆದ್ರೂ ಮಾಡಿದ್ಯಾ, ಅಟ್ಲೀಸ್ಟ್ ₹1 ಸಂಪಾದನೆ ಮಾಡಕ್ಕಾದ್ರೂ ನೀನ್ ಟ್ರೈ ಮಾಡಿದ್ಯಾ, ಏನಿಲ್ಲ ಬರೀ ಬಂದ ಬಿಚ್ಕೊಂಡು ಊರ್ ತುಂಬಾ ಸುತ್ತೋದೆ ನಿನ್ ಕೆಲಸ ಅಂತ ಹೇಳಿ ಬಾಯಿಗೆ ಬಂದಾಗೆಲ್ಲ ಬೈತಾ ಇದ್ರೆ ಸಾಂಗಿಗೆ ಒಂದು ಕ್ಷಣ ಶಾಕ್ ಆಗ್ಬಿಡುತ್ತೆ, ಇವನೇನ್ ಇಷ್ಟಿದಾಗ ಮಾತಾಡ್ತಾ ಇದ್ದಾನೆ ಅಂತ. ಆಗ ಸಾಂಗ್ ಹೇಳ್ತಾನೆ, ಇರೋ ಇವಾಗ ನಾನು ವಿಡಿಯೋ ಮಾಡಿಲ್ಲ ಅಂತ ನಿನ್ ಪ್ರಾಬ್ಲಮ್, ಇವತ್ತೇ ನಾನು ಹೋಗ್ತೀನಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದಾಗ ಈ ಕಡೆ ಜೇಗೆ ಸ್ವಲ್ಪ ಸಂತೋಷ ಆಗುತ್ತೆ. ಅಪ್ಪಾಡಿ ಹೆಂಗೋ ನಾನು ಸ್ವಲ್ಪ ಕೋಪ ಪಟ್ಟು ಮಾತಾಡಿದಕ್ಕೆ ನನಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದಾನೆ, ಇದು ನಂಗೆ ಮೇಂಟೈನ್ ಮಾಡ್ಕೋಬೇಕು ಅಂತಂದಾಗ ಸರಿ ಎಷ್ಟೊತ್ತಿಗೆ ಹೋಗ್ಬೇಕು ಎಲ್ಲೋಗ್ಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ಫೋರ್ಸ್ ಆಗಿ ಕೇಳಿದ ತಕ್ಷಣ ಅವ್ನ್ ಕೂಡ ಹಂಗೆ ಒಂದ್ ಬಾಯನ ನೋಡ್ತಾ ಇರ್ತಾನೆ. ನಾನೇನೋ ಸುಮ್ನೆ ಬಾಯಿ ಮಾತಿಗೆ ಇವತ್ತೇ ಹೋಗೋಣ ಅಂತ ಹೇಳಿದ್ರೆ ಇವ್ನು ಅದನ್ನೇ ಸೀರಿಯಸ್ ಆಗಿ ಎತ್ಕೊಂಡಿದ್ದಾನ, ಇದಕ್ ಮೇಲೆ ನಾನೇದು ಮಾತಾಡಿದ್ರೆ ಅಷ್ಟನ್ನ ಎದ್ ಬಂದು ಹೊಡೆದ್ ಬಿಡ್ತಾನೆ ಅಂತ ಹೇಳಿ ಸರಿ ಇವತ್ತು ನೈಟ್ ಏನೋ ಹೋಗ್ತಾ ಇದೀವಿ, ಆ ಗರ್ಲ್ಸ್ ಸ್ಕೂಲ್ ಅಲ್ಲಿ ಬಂದ್ಬಿಟ್ಟು ದೆವ್ವ ಓಡಾಡ್ತಾ ಇದೆ ಅಂತ ಯಾರೋ ರೂಮರ್ಸ್ ನ ಹೇಳ್ತಾ ಇದ್ರಲ್ವಾ, ಇವತ್ ನಾವ್ ಅಲ್ಲಿ ಹೋಗ್ತೀವಿ, ಲೈವ್ ವಿಡಿಯೋನ ಮಾಡ್ತೀವಿ, ನಮ್ ಚಾನಲ್ ಗೆ ವ್ಯೂಸ್ ನ ಜಾಸ್ತಿ ಮಾಡ್ತೀವಿ, ಗ್ರೂಪ್ ಅಲ್ಲಿ ಮೆಂಬರ್ಸ್ ನ ಸೇರಿಸ್ತೀವಿ ಅಂತ ಸಕ್ಕದಾಗ ಶಪಥಾಲ ಎತ್ಕೊಂಡು ಅವತ್ತು ನೈಟ್ ಕರೆಕ್ಟ್ ಆಗ ಸ್ಕೂಲ್ ಹತ್ರ ಕೂಡ ಹೊರಟೋಗ್ತಾರೆ. ನೈಟ್ ಟೈಮ್ ಎಲ್ಲ ಸ್ಕೂಲ್ ನೋಡೋದಕ್ಕೆ ಒಳ್ಳೆ ದೆವ್ವ ಬಂಗ್ಲಾ ಇದ್ದಂಗೆ ಇರುತ್ತೆ, ಸೈಲೆಂಟ್ ಆಗ ಜಾಗ, ಮೇಲೆ ಮಳೆ ಬರೋ ತರ ವಾತಾವರಣ ಸಖತ್ ಭಯಂಕರವಾಗಿ ಇರುತ್ತೆ. ಇವ್ರು ಹೋಗಲ್ ಕುತ್ಕೊಂಡಿರ್ಬೇಕಾದ್ರೆ ಜೆ ಕೇಳ್ತಾನೆ, ನಾನೆಲ್ಲೋ ನಮ್ಗೆ ನೋಟಿಸ್ ಕೊಟ್ಬಿಟ್ರು ಅಂತ ಕೋಪದಲ್ಲಿ ನಿನ್ ಮೇಲೆ ಹತ್ರ ಕೂಗಾಡ್ಬಿಟ್ಟೆ ಕಣೋ, ಇವಾಗ ನಾವು ಒಳಗಡೆ ಹೋದ್ರೆ ಮತ್ತೆ ಹೊರಗಡೆ ಬರ್ತೀವ ಅಂತ ಕೂಡ ಗೊತ್ತಿಲ್ಲ ಕಣೋ, ಏನೋ ಮಾಡೋದು ಏನಾದ್ರೂ ಹೇಳು ಅಂತ ಇವ್ನು ಒಬ್ನೇ ಮಾತಾಡ್ತಾ ಇರ್ತಾನೆ. ಏನ್ ಇವ್ನು
ಸತ್ಗಿತ್ ಹೋಗ್ಬಿಟ್ಟು ನಾ ಬೈದಲ್ಲಿ ಅಂತ ತಿರುಗಿ ನೋಡಿದ್ರೆ ಅವನಿಗೆ ಒಂದು ಕನ್ನಡಿನ ಇಟ್ಕೊಂಡು ಮುಖಕ್ಕೆ ಮೇಕಪ್ ಎಲ್ಲ ಬೇರೆ ಹಾಕೊಂತಾ ಇರ್ತಾನೆ. ಈ ಟೈಮಲ್ಲಿ ಇದೊಂದೇನೇನೋ ನಿನ್ಗೆ ಕಡಿಮೆ ಅಂದಾಗ ಇವ್ನಂತಾನೆ. ಮತ್ತೆ ಲೈವ್ ವಿಡಿಯೋ ಮಾಡೋದು, ವಿಡಿಯೋನಲ್ಲಿ ಮುಖ ಎಲ್ಲ ಬರುತ್ತಲ್ವಾ, ಚೆನ್ನಾಗಿ ಅಂದವಾಗಿರ್ಬೇಕಲ್ವಾ, ಅದಕ್ಕೆ ಹಾಕೊಳ್ತಾ ಇರೋದು. ಇವಾಗ ಏನು ನಿನ್ಗೆ ಹಾಕಿಲ್ಲ ಅಂತ ತಾನೆ ನಿನ್ ಟೆನ್ಷನ್, ಇರೋ ನಿನಗ್ ಕೂಡ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಮುಖ ಕೂಡ ಮೇಕಪ್ ಹಾಕಕ್ ಬಂದಾಗ ಇವ್ನಂತಾನೆ ಇದೊಂದೇ ಕಣೋ ಇವಾಗ ನಮ್ಮಿಬ್ರಿಗೂ ಜಾಸ್ತಿ ಆಗಿರೋದು, ಬಾರೋ ಎದ್ದೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಸಾಂಗ್ ಹೇಳ್ತಾನೆ, ಇಲ್ಲೋಡ ಅಣ್ಣ ನಾನಿದೀನಿ, ನಾನಿರುವಾಗ ನೀನ್ ಯಾಕೋ ಭಯ ಪಡ್ತೀಯಾ, ಆಲ್ರೆಡಿ ನನ್ ಜೊತೆ ಒಂದ್ ದೆವ ನೀನ್ ಇದೆಯಲ್ಲ, ಇನ್ ಯಾವ ದೆವ ನನ್ನ ಹತ್ರ ಬರುತ್ತೆ, ಬಾ ಹೋಗೋಣ ಅಂತ ಹೇಳಿ ಹೆಂಗೋ ಧೈರ್ಯ ಮಾಡ್ಕೊಂಡು ಗೋಡೆ ಜಂಪ್ ಮಾಡ್ಕೊಂಡು ಕೂಡ ಒಳಗಡೆ ಹೊಟ್ಟೋಗ್ತಾರೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಇಷ್ಟೊತ್ತು ಓದ್ಕೊಂತಾ ಇದ್ನೇನೋ, ಈಗ ಲ್ಯಾಪ್ಟಾಪ್ ಎಲ್ಲ ಕ್ಲೋಸ್ ಮಾಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲೇ ಒಂದು ನೋಟಿಫಿಕೇಶನ್ ಬರುತ್ತೆ, ಈ ತರ ಗೋಸ್ಟ್ ನೆಟ್ ಇಂದ ಲೈವ್ ವಿಡಿಯೋ ಹೋಗ್ತಾ ಇದೆ ಅಂತ. ಇವ್ನ್ಗೇನ್ ಅರ್ಥ ಆಗ್ತಲ್ಲ, ಇದೇನಪ್ಪ ಹೊಸದಾಗಿದೆ ಅಂತ ಹೇಳಿ ಓಪನ್ ಮಾಡಿ ನೋಡಿದ್ರೆ ಇಬ್ರು ಮೆಂಟಲ್ಲಿ ಇರೋದ್ರಲ್ಲಿ ಒಳ್ಳೆ ಕಪ್ಪೆ ತರ ಕುತ್ಕೊಂಡು ವಿಡಿಯೋನ ಲೈವ್ ಅಲ್ಲಿ ಬಿಡ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಹೀರೋ ಅಂತಾನೆ, ಇವ್ರ ಬಿಡೋದೆಲ್ಲ ಬಿಡಾನ, ಇವಾಗ ಮತ್ತೆ ಬಿಡಕ್ ಬಂದಿದಾರ, ಸರಿ ಏನ್ ಹೇಳ್ತಾರ ನೋಡೋಣ ಅಂತ ಹೇಳಿ ಆ ವಿಡಿಯೋನ ನೋಡ್ತಾ ಇರ್ತಾನೆ. ಅವ್ರು ಹೇಳ್ತಾ ಇರ್ತಾರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ನಮ್ಮ ಫಸ್ಟ್ ಲೈವ್ ವಿಡಿಯೋ, ಅದು ನಮ್ ಚಾನೆಲ್ ಹೆಸರು ಗೋಸ್ಟ್ ನೆಟ್ ಅಂತ ಹೇಳಿ, ದೆವ್ವಗಳು ಎಲ್ಲೆಲ್ಲಿದೆ ನಾವ್ ಅದನ್ನೆಲ್ಲ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಆತರ ಇವತ್ತು ಭಯಾನಕರವಾಗಿರೋ ಒಂದು ಜಾಗಕ್ಕೆ ಬಂದಿದೀವಿ. ಎಲ್ಲಿ ಅಂತ ನೀವು ಗೆಸ್ ಮಾಡಕ್ ಆಗತ್ತಾ? ಇವತ್ತು ನಾವು ಬಂದಿರೋದು ಒಂದು ಗರ್ಲ್ಸ್ ಹೈಸ್ಕೂಲ್ಗೆ. ಇಲ್ಲಿ 7 ಜನ ಸತ್ತಿದಾರಂತೆ, ಆ 7 ಜನ ಆತ್ಮ ಕೂಡ ಇಲ್ಲಿ ಸುತ್ತಾ ಇದೆಯಂತೆ. ಅದನ್ನ ತಿಳ್ಕೊಂಡು ನಿಮ್ಗೋಸ್ಕರ ಲೈವ್ ಅಲ್ಲಿ ವಿಡಿಯೋನ ಮಾಡಕ್ಕೆ ಅಂತ ಬಂದಿರೋದು. ಇದೆಲ್ಲ ಜಸ್ಟ್ ನಿಮ್ ಎಂಜಾಯ್ಮೆಂಟ್ ಗೋಸ್ಕರ, ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ, ನಾವು ನಮ್ ಪ್ರಾಣನ ಹೊತ್ತೆ ಇಟ್ಟು ನಿಮ್ಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೀವಿ. ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದೇ ಟೈಮಲ್ಲಿ ಸುಡೋಕು ಅಂತ ಹೇಳ್ಬಿಟ್ಟು ಒಬ್ಬ ಅವ್ರ ಲೈವ್ ಗೆ ಬಂದು ಒಂದು ಕಮೆಂಟ್ ನ ಮಾಡ್ತಾನೆ. ಯಾವನವನು ಸುಮ್ನೆ ಬುಡ ಬಿಟ್ಕೊಂಡಿದ್ರೆ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀರಾ, ಅಲ್ಲೇ ಎಲ್ಲ ನಿಮ್ ಮನೆ ಬಾತ್ರೂಮ್ ಅಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಸುಮ್ನೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತೆಲ್ಲ ಮೆಸೇಜ್ ಮಾಡ್ತಾ ಇದ್ರೆ ಇವ್ರು ಹೇಳ್ತಾರೆ, ಅಯ್ಯಯ್ಯೋ ನಾವೇ ಕಷ್ಟಪಟ್ಟು ಏನೋ ಒಂದು ವಿಡಿಯೋನ ಮಾಡ್ತಾ ಇದ್ರೆ ಯಾಕೋ ನಮ್ ಮನನೆಲ್ಲ ಹಿಂಗ್ ತೆಗಿತಾ ಇದ್ಯಾ, ನಿಜವಾಗ್ಲೂ ನಾವ್ ಇದ್ರ ಸ್ಕೂಲ್ಗೆ ಕಣೋ ಬಂದಿರೋದಿರೋ, ನಿನ್ಗೆ ತೋರಿಸ್ತೀನಿ ಲೈವ್ ಅಲ್ಲಿ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ನಂಗೆ ಹಿಂದ್ಗಡೆ ತಿರ್ಗಿಸಿ ತೋರಿಸ್ತಾನೆ. ಅಲ್ಲಿರೋ ಏರನ್ನೆಲ್ಲ ಝೂಮ್ ಮಾಡ್ಬಿಟ್ಟು ಅಲ್ಲಿರೋ ಒಂದು ನಮ್ ನೇಮ್ ಬೋರ್ಡ್ ನ ಮಾತ್ರ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾನೆ. ಅವಾಗ್ಲೇ ಇನ್ನೊಬ್ಬನ್ಗೆ ಗೊತ್ತಾಗೋದಂದ್ರೆ ಸುಡೋಕು ಅಂತ ಕಮೆಂಟ್ ಮಾಡಿದ್ದಲ್ಲ ಅವ್ನಿಗೆ ಗೊತ್ತಾಗೋದು, ಹೌದು ಬಾಸ್ ನೀವು ನಿಜವಾಗ್ಲೂ ಜಾಗಕ್ಕೆ ಹೋಗ್ಬಿಟ್ಟಿದ್ದೀರಾ, ಹುಷಾರಾಗಿರಿ ಬಾಸ್, ಅಲ್ಲಿ ಓದೋರೆಲ್ಲ ಸತ್ತೋಗ್ತಾರೆ ಅಂತ ತುಂಬಾ ನ್ಯೂಸ್ ಎಲ್ಲ ಇದೆ, ನೀವೇನ್ ಮಾಡ್ತಿರೋ ಏನೋ, ಆದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನಿಮ್ ಬಗ್ಗೆ ನಾನು ತಪ್ಪಾಗಿ ಹೇಳ್ಬಿಟ್ಟೆ ಅಂತ ಸಾರಿ ಎಲ್ಲ ಕೇಳಿ ಕಮೆಂಟ್ ಹಾಕ್ತಾ ಇದ್ರೆ ಇವ್ರು ಅದನ್ನ ಓದ್ಬಿಟ್ಟು ಸರಿ ಬನ್ನಿ ಫಸ್ಟ್ ದೆವ್ವ ಎಲ್ಲಿದೆ ನೋಡೋಣ ಅಂತ ಹೇಳಿ ಒಂದೊಂದ್ ರೂಮ್ ಆಗಿ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರಲ್ಲಿ ಸಖತ್ ಬೈದಲ್ಲೇ ಹೋಗ್ತಾ ಇರ್ತಾರಲ್ಲ, ಜೈ ಹಿಂದ್ಗಡೆ ಈ ಸಾಂಗ್ ಹೋಗ್ಬಿಟ್ಟು ಒಳ್ಳೆ ದೆವ್ವ ತರನೇ ಕೈಯೆಲ್ಲ ಆಡ್ಸಿ ಭಯ ಪಡಿಸಿದ ತಕ್ಷಣ ಅವ್ನ್ ಸಖತ್ ಭಯ ಪಟ್ಬಿಡ್ತಾನೆ. ಇವನ್ಗಂತೂ ನಗು ತಾಳಕ್ ಆಗ್ತಾ ಇಲ್ಲ, ಸಾಂಗ್ಗೆ ಬಿದ್ದು ನಗ್ತಾ ಇರ್ತಾನೆ. ಇವನಂತಾರೆ, ನಾವಿರೋ ಬೈದಲ್ಲಿ ಬಿಟ್ರೆ ಹುಚ್ಚನೆ ಹೊಡ್ಕೊಂಡ್ಬಿಡ್ತೀವಿ ಪ್ಯಾಂಟ್ ಅಲ್ಲಿ, ನೀನ್ ನೋಡಿದ್ರೆ ಇಷ್ಟು ಭಯ ಪಡಿಸ್ತಾ ಇದೀಯಾ, ಇಲ್ಲಿ ಕೂಡ ನಾನು ಆಟ ಆಡಿಸ್ಬೇಕಂತ ಬೈತಾ ಇದ್ರೆ ಸಾಂಗ್ ಅಂತೂ ನಗು ತಾಳಕ್ಕೆ ಆಗ್ತಾ ಇಲ್ಲ, ಬಿದ್ದು ನಗ್ತಾ ಇರ್ತಾನೆ. ಅದಾದ್ಮೇಲೆ ಅಲ್ಲಿಂದ ಸ್ಟ್ರೇಟ್ ಯಾವ್ದೋ ಒಂದು ಸೈನ್ಸ್ ಲ್ಯಾಬ್ ಗೆ ಹೋಗ್ತಾರೆ. ಅಲ್ಲಾದ್ರೂ ದೆವ್ವ ಇದೆಯಾ ಅಂತ ಹೇಳಿ ಕ್ಯಾಮ್ರಾನ ಸುತ್ತಮುತ್ತ ನೋಡ್ತಾ ಇದ್ರೆ ಅಲ್ಲಿರೋ ಒಂದು ಸ್ಕೆಲಿಟನ್ ನೋಡ್ಬಿಟ್ಟು ಅಯ್ಯೋ ಇದೇ ದೆವ್ವ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಬಿದ್ದು ಓಡೋಗ್ತಾರೆ. ಸರಿ ಅದು ದೆವ್ವ ಅಲ್ಲ ಕಣೋ ಸ್ಕೆಲಿಟನ್ ಅಂತ ಹೇಳಿ ಅವ್ರಿಗೋರೆ ಸಮಾಧಾನ ಮಾಡ್ಕೊಂಡು ಹಂಗೆ ಇನ್ ಯಾವ್ದೋ ಒಂದು ರೂಮ್ ಕಡೆ ಎಲ್ಲ ಹೋಗ್ತಾ ಇರ್ತಾರೆ. ಅಲ್ಲಿ ಏನೋ ವಿಚಿತ್ರವಾಗಿ ಸೌಂಡ್ ಎಲ್ಲ ಬರ್ತಾ ಇದೆ ಅಂತ ಹಂಗೆ ಒಂಥರ ಸಸ್ಪಿಷಿಯಸ್ ಆಗಿ ಹೇಳ್ಕೊಂಡು ಆ ರೂಮ್ ಡೋರ್ ನ ಸ್ಲೋ ಆಗಿ ಓಪನ್ ಮಾಡಕ್ ಹೋಗ್ತಾರೆ. ಇಲ್ಲಿ ನಮ್ ಹೀರೋ ಅದನ್ನ ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ತಾ ಇರ್ತಾನೆ, ಬಿಟ್ರೆ ಲ್ಯಾಪ್ಟಾಪ್ ಒಳಗಡೆ ಅಂತ ಎಲ್ಲ ಇಟ್ಕೊಂಡು ಆ ಕಡೆ ಹೊಟ್ಟೋಗ್ತಾನೇನೋ ಆತರ ನೋಡ್ತಾ ಇರ್ತಾನೆ. ಅಲ್ಲಿ ಅವ್ರು ಕೂಡ ಇವಾಗ ನಾವು ರೂಮ್ ಒಳಗಡೆ ಹೋಗ್ತಾ ಇದೀವಿ ಅನ್ನೋ ಟೈಮಲ್ಲೇ ನಮ್ ಹೀರೋ ಅವ್ರ ಮನೆ ಡೋರ್ ನ ಬಂದು ಯಾರೋ ತಪ ಅಂತ ತಡ್ತಾ ಇರ್ತಾರೆ. ನಮ್ ಹೀರೋ ಕೂಡ ಯಾರು ಇವನು ಅಂತ ಹೇಳ್ಬಿಟ್ಟು ಹೋಗಿ ಡೋರ್ ನ ಓಪನ್ ಮಾಡಿದ್ರೆ ಅದು ಅವ್ರ ಮಾವ. ಅಯ್ಯೋ ನನ್ಗೆ ಅರ್ಜೆಂಟ್ ಆಗಿ ಬರ್ತಾ ಇದೆ ಅಂತ ಹೇಳಿ ಅವ್ರ ಬ್ಯಾಗ್ ನ ಕೊಟ್ಟಲ್ಲ ಬಿಚ್ಚು ಅವ್ನ ಕೈಲಿ ಕೊಟ್ಬಿಟ್ಟು ದಡ ಬುಡ ಅಂತ ಬಾತ್ರೂಮ್ ಕಡೆ ಓಡೋಗ್ತಾರೆ. ಇವನಂತಾನೆ ಯಾವ್ದೋ ಪೊಲೀಸರ ಹತ್ರ ಒದೆ ತಿನ್ಕೊಂಡು ಓಡ್ ಬಂದಿದ್ದಾರೆ ಅಂತ ನೋಡಿದ್ರೆ ಇದಕ್ಕೋಸ್ಕರ ಅರ್ಜೆಂಟ್ ಆಗಿ ಓಡ್ ಬಂದ್ರಿ ಅಂತ ಬೈಕೊಂಡು ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಇವನ್ ಹೋಗಿ ಅಡಿಗೆ ಮಾಡ್ತಾ ಇರ್ತಾನೆ. ಅವ್ರ ಮಾವ ನೋಡಿದ್ರೆ 1 ಅವರ್ ಆದ್ಮೇಲೆ ಬಾತ್ರೂಮ್ ಇಂದ ಆಚೆ ಬರೋದು ಅಲ್ದೆ ಬೈತಾ ಇರ್ತಾರೆ. ಎಷ್ಟೊತ್ತಿನೋ ನನ್ ಬಾಗಿಲ್ ತಟ್ಟೋದು, ಎಷ್ಟೊತ್ತಿನ ನಾನು ಒಂದೇ ಕಾಲಲ್ಲಿ ನಿಂತಿದ್ದೆ ಗೊತ್ತಾ ವಾಶ್ರೂಮ್ ಹೋಗ್ಬೇಕು ಅಂತ, ಒಂದು ಕಾಲಿಂಗ್ ಬಿಲ್ ಕೂಡ ಇಲ್ಲ ಈ ಮನೆಗೆ, ಎಷ್ಟು ದಿನದಿಂದ ಹೇಳ್ತಾ ಇದೀನಿ ಕಾಲಿಂಗ್ ಬಿಲ್ ನ ಸರಿ ಮಾಡೋ ಅಂತ, ಅದನ್ನ ಕೂಡ ನೀನ್ ಮಾಡಿಲ್ಲ ಅಂತಂದಾಗ ಹೀರೋ ಅಂತಾನೆ, ಹೌದೌದು ನನಗೆ ಹಂಗೆ ದೊಡ್ಡ ಕುಟುಂಬ ಇದೆ, ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹೇಳ್ಬಿಟ್ಟು ಮನೆ ತುಂಬಾ ಜನ ಇದ್ದಾರೆ, ಕಾಲಿಂಗ್ ಬಿಲ್ ಒಂದೇ ನನಗೆ ಕಡಿಮೆ ಅಂತಂದಾಗ ಇವ್ರು ಅಂತಾರೆ, ಅದಕ್ಕೆ ನಾನೇನೋ ಮಾಡ್ಲಿ ಅಂದಾಗ ನಾನೇನ್ ಮಾಡ್ಲಿ ಅಂತಂದ್ರೆ ನನ್ನ ನೋಡಕ್ ಬರೋದಂದ್ರೆ ನೀವೊಬ್ರೆ, ನೀವೊಬ್ರು ಬರೋದಕ್ಕೋಸ್ಕರ ನಾನು ಕಾಲಿಂಗ್ ಬಿಲ್ ಇಡ್ಬೇಕಂತಾರೆ. ಅದಕ್ಕೆ ಇವ್ರು ಅಂತಾರೆ, ಅದ್ ನೀನ್ ಮಾಡ್ಕೊಂಡಿದ್ ಕಣೋ, ನೀನೇ ಸ್ವಂತ ಅಲ್ಲ ಯಾರು ಬೇಡ ಅಂತ ಹೇಳಿ ದೂರ ಇದೆಯಾ, ಈ ತರ ಇದ್ರೆ ನಿನ್ನ ನೋಡೋದಕ್ಕೆ ಒಂದು ಸೊಳ್ಳೆ ನೋಣ ಕೂಡ ಬರೋದಿಲ್ಲ ಕಣೋ ಅಂತಂದಾಗ ಇವ್ನು ಕೂಡ ಸರಿ ಊಟ ಮಾಡಿ ಅಂದಾಗ ಈ ಊಟ ತುಂಬಾ ಡಿಲಿಷಿಯಸ್ ಕಾಣಿಸ್ತಿದೆ ಕಣೋ, ಬರೋ ಫಸ್ಟ್ ತಿನ್ನೋಣ ಅಂತ ಹೇಳಿ ಕರೆದಾಗ ನಮ್ ಹೀರೋ ಅಂತಾನೆ, ಯೋ ಮಾಮ ಇವಾಗ ತಾನೇ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಬಿಟ್ಟು ಬಂದಿದ್ಯಾ, ಅಷ್ಟು ಬೇಗ ನೀನ್ ಅಪ್ಲೋಡ್ ಮಾಡ್ಬೇಕಂತಂದಾಗ ಅದು ಬೇರೆ ಡಿಪಾರ್ಟ್ಮೆಂಟ್ ಇದು ಬೇರೆ ಡಿಪಾರ್ಟ್ಮೆಂಟ್, ಬಾರೋ ಫಸ್ಟ್ ಊಟ ಮಾಡೋಣ ಅಂತ ಹೇಳಿ ಅವ್ನ್ ಮಾಡಿರೋದನ್ನ ತಿನ್ಬಿಟ್ಟು ಆಹಾ ಏನ್ ಅಮೃತ ಕಣೋ ನೀನ್ ಮಾಡಿರೋದು, ನಾನು ಎಷ್ಟೇ ಹೋಟ್ಲಲ್ಲಿ ತಿಂದ್ರೆ ಕೂಡ ನಿನ್ ಕೈಲಿ ತಿಂದಂಗ್ ಬರಲ್ಲ ಕಣೋ, ನೀನ್ ಸೂಪರ್ ಆಗಿ ಅಡಿಗೆ ಮಾಡ್ತೀಯಾ, ನೀನು ಅಂತ ಒಂದು ಮಾತು ಹೇಳೋ ನಿನ್ಗೊಂದು ರೆಸ್ಟೋರೆಂಟ್ ಹಾಕೊಟ್ಬಿಡ್ತೀನಿ ಅಂದಾಗ ಇವನಂತಾನೆ, ಯೋ ಮಾಮ ಹೊಟ್ಟೆ ತುಂಬಾ ಊಟ ತಿಂದ ಅಲ್ಲೆಲ್ಲ ಹೋಗಿ ಸೈಡಲ್ಲಿ ದಬಾಕೊಂಡ ಅಂತ ಇರ್ಬೇಕು, ಓವರಾಗೆಲ್ಲ ಮಾತಾಡ್ಬೇಡ, ಇದಳ ಮೇಲೆ ಎದೋಗ್ ಮಲ್ಕೋ ಹೋಗು ಅಂತ ಹೇಳ್ತಾನೆ. ಅವ್ರಂತಾರೆ ಸರಿ ಅದೆಲ್ಲ ಇರ್ಲಿ, ಚೆನ್ನಾಗ್ ಓದ್ತಾ ಇದ್ಯಾ ಹೆಂಗೆ, ಇಲ್ಲ ಇನ್ನೂ ದೆವ್ವ ಓಡಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನಾದ್ರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂತ ಇದೆ ಅಂದಾಗ ಇವನು ಇಲ್ಲ ಆತರ ಎಲ್ಲ ಏನಿಲ್ಲ ಅಂದಾಗ ಸರಿ ಆಯ್ತು, ನಿಮ್ಮಪ್ಪ ನಿನಗ್ ಕೊಡು ಅಂತ ಹೇಳಿ ಒಂದು ಲೆಟರ್ ನ ಕೊಟ್ಟಿದ್ರು, ನೀನೇನೋ ಮನೆ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟೆ ಅಂತೆ, ಬಟ್ ಅಡ್ರೆಸ್ ಏನೋ ಕೊಟ್ಟಿಲ್ವಂತೆ, ಅದಕ್ಕೆ ನನಗ್ ಲೆಟರ್ ಹಾಕಿದ್ರು ತಗೋ ಇದೇನಂತ ಓದು ಅಂದಾಗ ಇವನಂತಾನೆ, ಇವಾಗೇನ್ ಅವ್ರಿಗೆ ದೊಡ್ಡದಾಗ ಮಗನ್ ಮೇಲೆ ಹಾಕ್ರೆ ಮಗ ಎಲ್ಲಿದ್ದಾನೆ ಬದುಕಿದಾನ ಸತ್ತಿದಾನ ತಿನ್ನ ಇಲ್ವಾ ಅಂತ ಕೂಡ ಏನು ಕೇಳಲ್ಲ, ಇವಾಗೇನ್ ದೊಡ್ಡದಾಗಿ ಲೆಟರ್ ಎಲ್ಲ ಕೊಟ್ಟು ಕಳ್ಸಿಬಿಟ್ಟಿದ್ದಾರೆ ಅಂತದ್ ಏನಿರತ್ತ ಲೆಟರ್ ಅಲ್ಲಿ ಅಂತ ಹೇಳ್ಬಿಟ್ಟು
ಅದನ್ನ ಇಸ್ಕೊಂತಾನೆ, ಬಟ್ ಓದೋದಿಲ್ಲ. ಹಂಗೆ ಟೆನ್ಷನ್ ಆಗಿ ಅಲ್ಲಿಂದ ಫೋನ್ ತಗೊಂಡು ಹೊರಟೋಗ್ತಾನೆ. ಆತರ ಒಳಗಡೆ ಫೋನ್ ನೋಡ್ತಾ ಇರ್ಬೇಕಾದ್ರೆ ಅವ್ನಿಗೊಂದು ಮೆಸೇಜ್ ಬರುತ್ತೆ, ಈ ತರ ಈ ಸ್ಕೂಲಲ್ಲಿ ಒಂದು ದೆವ್ವ ಇದೆ, ಆ ದೆವ್ವನ ನೀವು ಓಡ್ಸಕ್ಕೆ ಬರ್ತೀರಾ, ಅದಕ್ಕೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಾ, ಎಷ್ಟೊತ್ತಿಗೆ ಬರ್ತೀರಲ್ಲ ಅಂತ ಕೇಳಿದಾಗ ನಮ್ ಹೀರೋ ಕೂಡ ಒಳ್ಳೆ ಚಾನ್ಸ್ ಸಿಕ್ತು, ಬರ್ತೀನಿ ಒಂದ್ಸತಿಗೆ ಅಂದ್ರೆ 10,000 ಆಗುತ್ತೆ ಅಂತ ಇವ್ನ ಮೆಸೇಜ್ ನ ಹಾಕ್ದಾಗ ಮತ್ತೆ ರಿಪ್ಲೈ ಏನು ಬರಲ್ಲ. ಇವನ ಹೇಳ್ತಾನೆ, ಇಲ್ಲ ಒಂದೇ ಟೈಮ್ಗೆ ತಾನೆ, ಅದು 10,000 ನಾನು ಕಡಿಮೆ ತಾನೆ ಹೇಳಿದೀನಿ, ಇನ್ನೂ ಕಡಿಮೆ ಮಾಡಕ್ಕಲ್ಲ ಆಗಲ್ಲ ಅಂದಾಗ ಅವ್ರು ಹೇಳ್ತಾಳೆ, ಸರಿ ಆಯ್ತು ನಿಜವಾಗ್ಲೂ ನೀವು ದೆವ್ವನ ಓಡಿಸ್ಬಿಡ್ತೀರಾ ಅಂದಾಗ ನಮ್ ಹೀರೋ ಕೂಡ ಖಂಡಿತ ಓಡಿಸ್ಬಿಡ್ತೀನಿ, ನಾನು ಓಡಿಸಿದ್ಮೇಲೆ ನೀವು ನನ್ಗೆ ಅಮೌಂಟ್ ಕೊಡಿ ಅಂದಾಗ, ನಿಜವಾಗ್ಲೂನಾ ಹಂಗಾದ್ರೆ ಬರ್ತೀರಾ ಅಂದಾಗ, ಇದು ನಿಮ್ ಸ್ಕೂಲ್ ಪಕ್ಕದಲ್ಲೇ ಇದೀನಿ, ಇನ್ನೊಂದ್ 5 ನಿಮಿಷದಲ್ಲಿ ಒಳಗಡೆ ಬಂದ್ಬಿಡ್ತೀನಿ ಅಂತೆಲ್ಲ ಮೆಸೇಜ್ ಹಾಕ್ಬಿಟ್ಟು ಅವ್ನ ಎದ್ದು ಬಿದ್ದು ಜಾಗದಿಂದ ಹೋಗ್ಬೇಕು ಅಂತ ನೋಡ್ತಾನೆ. ಅಷ್ಟರಲ್ಲಿ ಅವ್ರ ಮಾವ ಕೂಡ ಬಂದು ಇನ್ನು ಅವನ ಲೆಟರ್ ನ ಓದಿಲ್ಲ ಅನ್ನೋದನ್ನ ನೋಡ್ಬಿಡ್ತಾರೆ. ಈ ಹುಡುಗ ಏನ್ ಮಾಡ್ತಾನೆ ಅಂತ ನೋಡಿದ್ರೆ ನಮ್ ಹೀರೋ ಅದೇ ಟೈಮ್ ಗಳಿಂದ ಬ್ಯಾಗ್ ಎತ್ಕೊಂಡು ಹೋಗೋದ್ರ ನೋಡ್ಬಿಟ್ಟು, ಏನೋ ಇಷ್ಟೊತ್ತಲ್ಲಿ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದೆಯಾ ಎಲ್ಲಿಗೋ ಅಂದಾಗ, ಅದ ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಹೋಗ್ತಾ ಇದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳುವಾಗ ಅವ್ರ ಮಾವ ಹೇಳ್ತಾರೆ, ಹಂಗಿರ್ಬೇಕು ಓದೋ ಮಕ್ಳಂದ್ರೆ, ಚೆನ್ನಾಗಿ ಓದ್ಬಿಟ್ಟು ನಮ್ ಫ್ಯಾಮಿಲಿ ದೊಡ್ಡ ಹುಡುಗಾಗಿ ಬರ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ನಮ್ ಹೀರೋ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆದ್ರೆ ಅದೇ ಟೈಮ್ ಅಲ್ಲಿ ಸ್ಕೂಲ್ ಅಲ್ಲಿ ತೋರಿಸ್ತಾರೆ, ಅಲ್ಲಿರೋ ಒಂದು ಸಿಸ್ಟಮ್ ನ ತೋರಿಸ್ತಾರೆ. ಅಂದ್ರೆ ಈಗ ನಮ್ ಹೀರೋಗೆ ಬಂದಿರತ್ತಲ್ಲ ಮೆಸೇಜ್, ಅದು ಬಂದು ಈ ಸಿಸ್ಟಮ್ ಇಂದಾನೆ ಬಂದಿರೋದು. ಆದ್ರೆ ಅಕ್ಕ ಪಕ್ಕದಲ್ಲಿ ಯಾರು ಇಲ್ವಲ್ಲ, ಮೋಸ್ಟ್ಲಿ ದೆವ್ವನೇ ಮಾಡಿರ್ಬೇಕು ಅದನ್ನ ಗೊತ್ತಿಲ್ಲದೆ ನಮ್ ಹೀರೋ ಅಲ್ಲಿಂದ ಹೊರಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಇವ್ರಿಬ್ರು ದೆವ್ವನ ಲೈವ್ ಅಲ್ಲಿ ಹಿಡಿತೀವಿ ಅನ್ನೋ ಹೆಸರಲ್ಲಿ ಅಲ್ಲಿ ಇಲ್ಲಿ ಹುಡ್ಕೊಂಡು ಲೇಡೀಸ್ ಟಾಯ್ಲೆಟ್ ವರ್ಗುನೇ ಬಂದ್ಬಿಡ್ತಾರೆ. ಅದಕ್ಕೆ ಸುಡುಕೋನು ಕಮೆಂಟ್ ಆಗ್ತಾ ಇರ್ತಾನೆ, ಅದು ಲೇಡೀಸ್ ಟಾಯ್ಲೆಟ್, ನೀವೆಲ್ಲ ನಾಟ್ ಅಲೌಡ್, ಕ್ಯಾಮ್ರಾ ಬೇರೆ ಎತ್ಕೊಂಡು ಹೋಗ್ತಾ ಇದೀರ ಅಂದಾಗ, ಯಾವನವನು ಕಮೆಂಟ್ ಮಾಡ್ತಿರೋನು, ಈ ಸ್ಕೂಲ್ ಮುಚ್ಚಿ ಹತ್ತತ್ರ ಒಂದ್ 10 ವರ್ಷ ಏನೋ ಆಗಿದೆ, ಯಾರೋ ಬರ್ತಾರೆ ಇದ್ರೊಳಗಡೆ, ನಾನು ಹೋಗ್ಬಿಟ್ಟು ಲೈವ್ ವಿಡಿಯೋ ಎಲ್ಲ ಮಾಡೋದಕ್ಕೆ, ಇದ್ರಲ್ಲಿ ಯಾರು ಇಲ್ಲ, ನೀವ್ ಹೋಗ್ಬಿಟ್ಟು ಪೊಲೀಸು ಹಂಗೆ ಹಿಂಗೆ ಅಂತ ಏನಾದ್ರು ಹೇಳ್ಬಿಟ್ಟು ನನ್ ಕೆಲ್ಸದಲ್ಲಿ ಮಣ್ಣತ್ಲ ಹಾಕ್ಬಿಟ್ಟಿರಾ, ಸೈಲೆಂಟ್ ಆಗಿರಿ ಅಂತ ಹೇಳ್ಬಿಟ್ಟು ಇವ್ರ ಹಂಗೆ ಒಂದೊಂದ್ ರೂಮ್ ಆಗಿ ತೆಕ್ಕೊಂಡು ಹೋಗ್ತಾ ಇರ್ತಾರೆ. ಸಾಂಗ್ ಹೇಳ್ತಾ ಇರ್ತಾನೆ, ಜೈ ನನ್ ಪಕ್ಕದಲ್ಲೇ ಇರು ಕಣೋ, ಆತರ ದೆವ್ವ ಏನಾದ್ರು ನನ್ನ ಅಟ್ಯಾಕ್ ಮಾಡಕ್ ಬಂದ್ರೆ ದಯವಿಟ್ಟು ನನ್ನ ಕಾಪಾಡೋ, ನಾನು ಇಲ್ಲಾಂದ್ರೆ ನೀನ್ ಬದುಕಲ್ಲ ಕಣೋ ಅಂತೆಲ್ಲ ಹೇಳ್ಕೊಂಡು ಹಂಗೆ ಒಂದೊಂದ್ ರೂಮ್ ಆಗಿ ಓಪನ್ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಒಂದು ಟಾಯ್ಲೆಟ್ ನ ಓಪನ್ ಮಾಡಿದ ತಕ್ಷಣ ಒಳಗಡೆ ಒಂದು ಕಪ್ಪು ಬೆಕ್ಕು ಬರುತ್ತೆ. ದೆವ್ವ ನೋಡಿದ್ರೆ ಕೂಡ ಇವರಷ್ಟು ಭಯ ಪಟ್ಟಿರೋರ ಇಲ್ಲ ಅಂತ ಗೊತ್ತಿಲ್ಲ, ಎದ್ದು ಬಿದ್ದು ಓಡೋಗ್ತಾರೆ. ಅವ್ರು ಓಡಿದ ಸ್ಪೀಡ್ಗೆ ಆ ಸೌತ್ ಕೊರಿಯಾಗೆ ಗೋಲ್ಡ್ ಮೆಡಲ್ ಕೂಡ ಓಡ್ಕೊಟ್ಬಿಟ್ಟಿರೋ ಆ ರೇಂಜ್ ಗೆ ಓಡೋಗ್ತಾ ಇರ್ತಾರೆ. ಇವ್ರ ಹತ್ರ ಅಲ್ಲಿಂದ ಹೊರಗಡೆ ಬರೋದಕ್ಕೂ ನಮ್ ಹೀರೋ ಒಳಗಡೆ ಹೋಗೋದಕ್ಕೂ ಕರೆಕ್ಟ್ ಆಗಿರುತ್ತೆ. ನಮ್ ಹೀರೋ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾನೆ, ನನ್ನ ಈ ಜಾಗಕ್ಕೆ ಬರಕ್ ಕೇಳಿದ್ರೆ ಬಟ್ ಯಾರು ಇಲ್ವೇ ಇಲ್ಲಿ, ಮೋಸ್ಟ್ಲಿ ಒಳಗಡೆ ಇರ್ತಾರೇನೋ ಅಂತ ಹೇಳಿ ನಮ್ ಹೀರೋ ಕೂಡ ಒಳಗಡೆ ಹೋಗ್ತಾನೆ. ಆದ್ರೆ ಅಲ್ಲೇ ಗೇಟ್ ಹತ್ರ ವಾಚ್ಮನ್ ಇರ್ತಾರೆ, ಅವರು ಕೂಡ ಕಾಣಿಸ್ತಿರೋ ತರ ಸೈಲೆಂಟ್ ಆಗಿ ಒಳಗಡೆ ಹೋಗ್ತಾನೆ. ಅಲ್ಲಿ ಕಂಪ್ಯೂಟರ್ ಲ್ಯಾಬ್ ಅಲ್ಲಿ ಒಂದು ಹುಡುಗಿ ಯೂನಿಫಾರ್ಮ್ ಹಾಕೊಂಡು ನಿಂತಿರೋದನ್ನ ತೋರಿಸ್ತಾರೆ. ಮೋಸ್ಟ್ಲಿ ಈ ಹುಡುಗಿನೇ ದೆವ್ವ ಇರ್ಬೋದು ಅಂತ ನಮ್ ಹೀರೋ ಅನ್ಕೊಳ್ಳೋದು. ನಿಜವಾಗ್ಲೂ ಅನ್ಕೊಂಡಿರತ್ತಾರ ಆ ಹುಡುಗಿ ದೆವ್ವನೇ, ಈ ಹುಡುಗಿ ಬೇರೆ ಯಾರು ಅಲ್ಲ, ಈ ಸೀರೀಸ್ ನ ಹೀರೋಯಿನ್. ಇವಳ ಹೆಸರು ಬಂದು ಲಿಯೂನ್ ಅಂತ. ಅವಳಲ್ಲಿರೋದೇನೋ ಚೆಕ್ ಮಾಡ್ತಾ ಇದ್ಲೇನೋ, ಟಕ್ಕಂತ ತಿರುಗಿ ನೋಡಿದ ತಕ್ಷಣ ನಮ್ ಹೀರೋ ಕೂಡ ಸೈಡ್ ಬಚ್ಚಿಟ್ಕೊಂಡ್ಬಿಡ್ತಾನೆ. ಆಕ್ಚುಲಿ ಹೀರೋಯಿನ್ ಬಂದು ಸತ್ತು 5 years ಆಗಿರತ್ತೆ, ಯಾವ್ದೋ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲೇ ಸತ್ತಿರೋದು. ಬಟ್ ಅವಳಿಗೆ ಅದೇನು ನೆನಪಿಲ್ಲ, ಅವಳು ಯಾವ ಊರಲ್ಲಿ ಇದ್ಲು, ಅವಳ ಹೆಸರೇನು, ಅವಳು ಯಾವ ಸ್ಕೂಲ್ ಅಲ್ಲಿ ಓದಿದ್ಲು, ಅವಳಿಗೆ ಏನು ಗೊತ್ತಿಲ್ಲ. ಸೊ ಇವಾಗವರೆಗೂ ಅವಳು ಯೂನಿಫಾರ್ಮ್ ಅಲ್ಲೇ ಇರ್ತಾಳೆ. ಒಂದೊಂದ್ ಸ್ಕೂಲ್ ಆಗಿ ಹೋಗ್ಬಿಟ್ಟು ಅಂದ್ರೆ ನೈಟ್ ಟೈಮ್ ಅಲ್ಲಿ ಒಂದೊಂದ್ ಸ್ಕೂಲ್ ಆಗಿ ಹೋಗ್ಬಿಟ್ಟು ಯಾವ ಸ್ಕೂಲ್ ಅಲ್ಲಿ ಓದಿ ಅಂತ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡೋದು. ಅದೇ ತರ ಇವಾಗ ಚೆಕ್ ಮಾಡ್ತಾ ಇರೋದು. ಇವಳನ್ನ ನೋಡಿದ ತಕ್ಷಣ ನಮ್ ಹೀರೋ ಕೂಡ ಗೊತ್ತಾಯ್ತಲ್ಲ ಇವಳೆ ದೆವ್ವ ಇವಳನ್ನ ಓಡ್ಸಕ್ ಬಂದಿರೋದು ಅಂತ. ಸೊ ಹುಡುಗಿ ದೆವ್ವ ತಾನೆ, ಅಸಾಲ್ಟ್ ಆಗಿ ಇವಳನ್ನ ಡೀಲ್ ಮಾಡ್ಬೋದು ಅಂತ ಹೇಳಿ ಅವಳನ್ನ ಅಟ್ಯಾಕ್ ಮಾಡ್ಬೇಕು ಅಂತ ತಿರುಗ್ತಾನೆ. ಆದ್ರೆ ಅಷ್ಟರಲ್ಲಿ ಅವಳು ಬಂದು ನಿಂತಿರೋದ್ರ ನೋಡ್ಬಿಟ್ಟು ಅಯ್ಯೋ ಪಕ್ಕದಲ್ಲೇ ಇದೆ ಅಂತ ಹೇಳಿ ಹಂಗೆ ಅವಳನ್ನ ಹಿಡಿದು ಒಂದು ಫ್ಲಿಪ್ ಹಾಕಿ ಸರಿಯಾಗಿ ಹೊಡೆದ್ಬಿಡ್ತಾನೆ. ಅವಳು ಕೆಳಗಡೆ ಬಿದ್ದೋಗ್ಬಿಟ್ಟು ಅಯ್ಯೋ ನಿನ್ನ ಒಂದು ಹುಡುಗಿ ಅಂತ ಕೂಡ ನೋಡಿಲ್ಲ, ನನ್ನ ಹೊಡಿತಾ ಇದೆಯಾ, ನನ್ ಸಾವಿಗೆ ನೀನೇ ಕಾರಣ ಅಂತ ಹೇಳ್ಬಿಟ್ಟು ಒಳ್ಳೆ ಹಾರ್ಟ್ ಅಟ್ಯಾಕ್ ಬಂದಿರೋ ತರ ಆಕ್ಟಿಂಗ್ ಮಾಡ್ತಾ ಇರುವಾಗ ನಮ್ ಹೀರೋ ಹೇಳ್ತಾನೆ, ಹೆಲೋ ನೀನು ದೆವ್ವ ಅಂತ ನನಗೆ ಚೆನ್ನಾಗಿ ಗೊತ್ತು, ನಿನಗೆಲ್ಲ ನೋವಾಗಲ್ಲ ಅಂತಾನು ನಂಗೆ ಗೊತ್ತು, ಆದ್ರೆ ನನ್ನ ಹತ್ರನೇ ಆಕ್ಟಿಂಗ್ ನ ಇಟ್ಕೊಂತೀಯ, ನಾನು ಎಷ್ಟು ದೊಡ್ಡವನ್ ಗೊತ್ತಾ, ನನ್ನೆಲ್ಲ ನಿನ್ನ ಹಂಗೆ ಒಳ್ಳೆ ಕಾಯಿನ್ ಫ್ಲಿಪ್ ಮಾಡ್ದಂಗ್ ಮಾಡ್ಬಿಟ್ಟು ಹೋಗ್ತಾನೆ ಇರ್ತೀನಿ ಅಂತ ಬಿಲ್ಡಪ್ ಕೊಡ್ತಾ ಇದ್ರೆ ಅವ್ಳಿಗೆ ಕೆಳಗಡೆ ಬಿದ್ದು ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಬರೋ ತರ ಮಾಡಿದ್ರು ನೋಡ್ಬಿಟ್ಟು ಇವಿಗೆ ಒಂದು ಕ್ಷಣ ಡೌಟ್ ಬಂದ್ಬಿಡುತ್ತೆ, ಅಯ್ಯೋ ನಿಜವಾಗ್ಲೂ ಒಂದು ಹುಡುಗಿಗೆ ಏನಾದ್ರು ಹೊಡೆದ್ಬಿಟ್ವಾ, ಅಯ್ಯೋ ಪಾಪ ಸತ್ತಿಗೆ ಹೋಗ್ಬಿಡ್ತಾಳೆ ಏನೋ ಅಂತ ಹೇಳಿ ಹತ್ರ ಹೋಗಿ ನೋಡ್ತಾ ಇದ್ರೆ ನಮ್ ಹೀರೋ ಟಕ್ ಅಂತ 2 ಬೆರಳಿ ನಮ್ ಹೀರೋ ಕಣ್ಣ ಚುಚ್ಬಿಟ್ಟು ಹಂಗೆ ಅವ್ನ ಮೇಲೆ ಹತ್ತು ಕುತ್ಕೊಂಡು ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇನ್ ನಮ್ ಹೀರೋಯಿನ್ ಕಡಿಮೆನ ಜುಟ್ಟು ಹಿಡ್ಕೊಂಡು ಸರಿಯಾಗಿ ನೆಲದ ಮೇಲೆ ಬಿದ್ದು ಒದ್ದಾಡ್ಕೊಂಡು ಜಗಳ ಆಡ್ತಾ ಇರ್ತಾರೆ. ಆದ್ರೂ ನಮ್ ಹೀರೋಯಿನ್ ಬಿಡೋತಾರೆ ಇಲ್ಲ, ಒಂದ್ ಸ್ಟೇಜ್ ಗೆ ಅವಳೆ ಎತ್ತಿ ಅವ್ನ ಮೇಲೆ ಹತ್ ಕುತ್ಕೊಂಡು ಸರಿಯಾಗಿ ಹೊಡಿತಾ ಇರ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಅಯ್ಯೋ ಇದು ದೊಡ್ಡ ರಾಕ್ಷಸಿ ಇದ್ದಂಗಿದ್ದಾಳೆ, ಇವಳ ಹತ್ರ ಇಟ್ಕೊಳ್ಳೋದು ಸಾಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ. ಆದ್ರೆ ಮೇಲಿಂದ ಅವಳು ಇವನೊಂದು ಬುಕ್ ಬಿಟ್ಬಿಟ್ಟಿರ್ತಾನೆ ಮೇಲೆ, ಅದನ್ನ ನೋಡ್ಬಿಟ್ಟು ಇವ್ನ್ ಕಾಲೇಜ್ ಸ್ಟೂಡೆಂಟ್, ಇವ್ನ್ಗೆ ಎಷ್ಟಿರ್ಬೇಕಂದ್ರೆ ನನಗಿನ್ ಎಷ್ಟಿರ್ಬೇಕು ಅಂತ ಹೇಳಿ ಮೇಲಿಂದ ಬುಕ್ ನ ಎತ್ತಿ ಹಂಗೆ ಅವ್ನ ಮೇಲೆ ಬಿಸಿರ್ತಾಳೆ. ಇನ್ನೊಂದ್ಸತಿ ಈ ಕಡೆ ಏನಾದ್ರು ತಲೆ ಇಟ್ಟೆ ನಿನ್ಗೆ ಅಷ್ಟೇ ಮಗನೆ, ಇಲ್ಲಿ ನಾನು ಅಕ್ಕ ಇದ್ದೀನಿ ಅಂತ ಹೇಳಿ ಬೆದರ್ಸಿ ಕಳಿಸ್ತಾಳೆ. ಅವ್ನ್ ಕೂಡ ಮನೆಗ್ ಬರ್ತಾನೆ, ಆದ್ರೆ ಡೋರ್ ನ ನಿಧಾನಕ್ಕೆ ಓಪನ್ ಮಾಡಲ್ಲ. ಅವ್ರ ಮಾವ ಹಂಗೆ ಬ್ಯಾ ಅಂತ ಮಲ್ಗಿರ್ತಾರೆ. ದಡಾರ್ ಅಂತ ಡೋರ್ ನ ಓಪನ್ ಮಾಡ್ಕೊಂಡು ಒಳಗಡೆ ಬಂದಾಗ ಏನಾಯ್ತು ಇವ್ನ ಯಾಕೆ ಈ ತರ ಓಪನ್ ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತ. ಆದ್ರೆ ಒಳಗಡೆ ವಾಶ್ರೂಮ್ ಹೋಗ್ಬಿಟ್ಟು ಅವಳಿಗೆ ಇಷ್ಟು ಧೈರ್ಯ ಇದ್ರೆ ನನ್ ಮೇಲೆ ಬುಕ್ ಬಿಟ್ಟು ಹೊಡಿತಾಳೆ. ಅವಳಿಗೆ ಮಾಡ್ತೀನಿ ಅಂತ ಹೇಳಿ ಬೈಕೊಂಡೆ ಬ್ರಷ್ ಮಾಡ್ತಾ ಇರ್ತಾನೆ ಟೆನ್ಷನ್ ಅಲ್ಲಿ. ಇನ್ನೊಂದ್ ಕಡೆ ಹೀರೋಯಿನ್ ಅವರ ಫ್ರೆಂಡ್ ದೆವ್ವನ ತೋರಿಸ್ತಾರೆ. ಒಂದು ಚಿಕ್ಕ ಮಿನಿ ಬುಲ್ಡೋಸರ್ ತರ ಇರ್ತಾಳೆ ಅವಳು ನೋಡೋದಕ್ಕೆ, ಆದ್ರೆ ದೆವ್ವ ಅನ್ನಲ್ಲ. ಯಾಕಂದ್ರೆ ಏಂಜಲ್ ತರ ಡ್ರೆಸ್ ಹಾಕೊಂಡು ಮುಖ ಫುಲ್ ಆಗಿ ಮೇಕಪ್ ಎಲ್ಲ ಹಾಕೊಂಡು ತಲೆ ಮೇಲೆ ಒಂದು ಬೋ ಎಲ್ಲ ಇಟ್ಕೊಂಡು ಒಂದು ಹುಡುಗನ್ಗೆ ಲೈನ್ ಆಗ್ತಾ ಇರ್ತಾಳೆ. ತುಂಬಾ ವರ್ಷದಿಂದ ಇವ್ರನ್ನ ಫಾಲೋ ಮಾಡ್ತಾ ಇರೋದು. ಅವನಂದ್ರೆ ಈ ದೆವ್ವಗೆ ಕ್ರಶ್ ಪಾಪ. ಇವಳು ಬಂದ ದೆವ್ವ ಹತ್ರ ಇರೋದ್ರ ನೋಡ್ಬಿಟ್ಟು ಆ ಕಡೆ ಪಾಸ್ ಆಗ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಈ ಮೆಂಟಲ್ ಕೂಡ ಇಲ್ಲೇ ಇದೆಯಾ ಅಂತ ಹೇಳಿ ಒಳಗಡೆ ಬಂದು ಮಾತಾಡಿಸ್ತಾಳೆ. ಏನೇ ಮಾಡ್ತಾ ಇದೀಯ ಇಲ್ಲಿ ಅಂದಾಗ, ಇನ್ನೇನು ನನ್ನ ಬಾಯ್ ಫ್ರೆಂಡ್ಗೆ ಲೈನ್ ಆಗ್ತಾ ಇದೀನಿ. ಸರಿ ನೀನ್ ಹೋಗಿದ್ ಕೆಲ್ಸ ಆಯ್ತಾ ಅಂದಾಗ ಇವಳು ಕೂಡ ಹೋಗಿದ್ದು ಆಯ್ತು, ಒಬ್ಬನ ಜೊತೆ ಫೈಟ್ ಮಾಡಿದ್ದು ಆಯ್ತು ಅಂದಾಗ, ಏನು ಫೈಟ್ ಮಾಡ್ದ, ಅವನ್ನ ಸಾಯಿಸ್ಬಿಟ್ಟೇನೆ, ನೀನೆಲ್ಲ ಸಾಯಿಸ್ಬಾರ್ದು ಕಣೆ ಅಂದಾಗ ಅವಳು ಅಯ್ಯೋ ಸಾಯಿಸಿಲ್ಲ, ಜಸ್ಟ್ ಒಂದು ಫೈಟಿಂಗ್ ಆಯ್ತಲ್ಲ
ಆಗುತ್ತೆ ಅಷ್ಟೇ ಅಂದಾಗ ಇವಳು ಅಂತಾಳೆ ಸರಿ ಆಯ್ತು ಸ್ಕೂಲ್ ವರ್ಗು ಓದೆ ತಾನೆ, ಏನಾಯ್ತು ನಿನ್ ವಿಷಯ ಕಂಡಿಡ್ದ, ನೀನ್ ಯಾರು ಏನಂತ ಗೊತ್ತಾಯ್ತಾ, ನೀನ್ ಸತ್ತು 5 ವರ್ಷ ಆಯ್ತು ಇನ್ನು ನೀನ್ ಕಂಡಿಡ್ದಿಲ್ಲ ಅಂತ ನಮ್ ಹೀರೋಯಿನ್ ಹತ್ರ ಅಂದಾಗ ನಮ್ ಹೀರೋಯಿನ್ ಅಂತಾಳೆ ಅದನ್ನೇ ಕಂಡಿಡಕ್ಕೆ ಟ್ರೈ ಮಾಡ್ತಾ ಇದೀನಿ ಅಂತ. ಸರಿ ನೀನ್ ಇನ್ನೂ ಎಷ್ಟು ವರ್ಷ ಅಂತ ಇವ್ನ ಹಿಂದ್ಗಡೆ ಸುತ್ಕೊಂಡಿರ್ತೀಯ ಅಂದಾಗ ಆ ಮಿನಿ ಬುಲ್ಡೋಸರ್ ಹೇಳುತ್ತೆ ನಾನೇನ್ ಮಾಡ್ಲಿ 2 ವರ್ಷದಿಂದ ಇವ್ನ ಹಿಂದೆನೆ ಸುತ್ತಾ ಇದೀನಿ, ಯಾವಾಗ ಸಾಯ್ತಾನೋ ಅಂತ ನಾನು ವೇಟ್ ಮಾಡ್ತಾ ಇದೀನಿ, ಅವ್ನ್ ಸತ್ತ ಹತ್ರ ಬಂದ್ಮೇಲೆ ತಾನೆ ನಾನು ಇಷ್ಟು ವರ್ಷ ನಿನ್ನ ಫಾಲೋ ಮಾಡ್ತಾ ಇದ್ದೆ ಅಂತ ಹೇಳಿ ಅವ್ನಿಗೆ ನಾನು ನಿಜಾನೆಲ್ಲ ಹೇಳ್ಬಿಟ್ಟು ನಾನು ಅವನು ಸಂತೋಷವಾಗಿರಕ್ಕೆ ಅಂತ ಹೇಳಿದಾಗ ಹೀರೋಯಿನ್ ಅಂತಾಳೆ ಪಾಪ ಇವ್ನ ನೆನ್ಸ್ಕೊಂಡ್ರೇನೆ ಬೇಜಾರಾಗ್ತಿದೆ, ಇವಾಗೂ ಕಷ್ಟ ಪಡ್ತಾ ಇದ್ದಾನೆ, ಸತ್ ಮೇಲೆ ಕೂಡ ನಿನ್ನ ಹತ್ರ ಕಷ್ಟ ಪಡ್ಬೇಕಂದಾಗ ಅವಳಂತಾಳೆ ಸರಿ ಸಾಕು ಸುಮ್ನೆ ಇರು, ಹೌದು ನೀನು ಸ್ಯಾಟರ್ಡೆ ಸತ್ತಿದ್ದು ಅಂತ ಹೇಳ್ದೆ ತಾನೆ, ಅದು ಸ್ಕೂಲ್ ಡ್ರೆಸ್ ಅಲ್ಲೇ ಅಂತಂದ್ರೆ ಆದಷ್ಟು ಬೇಗ ಸ್ಕೂಲ್ ನ ಹುಡುಕ್ಬಿಟ್ಟು ಯಾವ ತರ ಸತ್ಯ ಅಂತ ಹೇಳಿ ಹುಡುಕ್ಬಾರ್ದು ಅಂದಾಗ ಇವಳು ಕೂಡ ನಾನು ಅದಕ್ಕೆ ಟ್ರೈ ಮಾಡ್ತಾ ಇದೀನಿ ಹುಡುಕ್ಬೇಕು ಅಂತ ಹೇಳ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋ ಮನೇಲಿ ತೋರಿಸ್ತಾರೆ, ಅವ್ರ ಮಾವ ಇನ್ನು ಬ್ಯಾ ಅಂತ ಮಲ್ಕೊಂಡಿರ್ತಾರೆ, ಕಣ್ಣು ಕೂಡ ಬಿಟ್ಟಿರಲ್ಲ. ನಮ್ ಹೀರೋಲ್ ಅಡಿಗೆ ಮಾಡ್ತಾ ಇದ್ರೆ ಅಳಿಯಂದ್ರೆ ಅಡಿಗೆ ಆಗಿದ್ರೆ ಹೇಳಿ ನಾನ್ ಕಣ್ ಬಿಡ್ತೀನಿ, ಯಾಕಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಊಟ ನೋಡಿದ್ರೇನೆ ಅವತ್ ನನ್ ದಿನ ಚೆನ್ನಾಗಿರೋದು, ನನ್ ಹೊಟ್ಟೆ ತುಂಬಾ ತಿನ್ಬೇಕು ಅಂತ ಹೇಳ್ತಾ ಇದ್ರೆ ಹೀರೋ ಕೇಳ್ತಾನೆ ಮಾವ ಇನ್ನೂ ನೀವ್ ಈ ಕೆಲ್ಸನ ಬಿಟ್ಟಿಲ್ವಾ, ತಿನ್ನೋದು ಮಲ್ಗೋದು ದೆವ್ವ ಓಡಿಸ್ತೀನಿ ಅನ್ನೋ ಹೆಸರಲ್ಲಿ ಅಲ್ಲೋಗ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ಬರ್ತಾ ಇದೀರ ಹೊರತು ಬೇರೇನು ಕೆಲಸ ಮಾಡ್ತಾ ಇಲ್ವಾ ಅಂದಾಗ ಇವ್ರ ಮಾವ ಹೇಳ್ತಾರೆ ಸುಮ್ನೆ ಮಾವನ್ ಬಗ್ಗೆ ಹತ್ರ ಎಲ್ಲ ಮಾತಾಡ್ಬಿಡ ಕಣೋ, ಏನೋ ಮಾಡಿದ್ದೆ ಇವತ್ತು ಅಡ್ಗೆಗೆ ಅಂತ ಹೇಳಿ ಬಂದ್ ನೋಡಿದ್ರೆ ನಮ್ ಹೀರೋ ಅವತ್ತು ವೆಜ್ ಅಡಿಗೆ ಮಾಡಿರ್ತಾನೆ. ಇದನ್ನ ನೋಡ್ಬಿಟ್ಟು ಅವ್ರಿಗೆ ಹಂಗೆ ಒಂಥರ ಮುಖನೇ ಚೇಂಜ್ ಆಗ್ಬಿಡುತ್ತೆ, ಏನೋ ಇವತ್ತು ತರಕಾರಿ ಎಲ್ಲ ಹಾಕಿಟ್ಟಿದ್ಯಾ, ನಾನ್ ನಿನ್ಗೆ ಚೆನ್ನಾಗಿ ನಾನ್ ವೆಜ್ ಚಿಕನ್ ಮಟನ್ ಎಲ್ಲ ಮಾಡು ಅಂತ ಹೇಳ್ದೆ ತಾನೆ, ನೀನ್ ನೋಡಿದ್ರೆ ಇದನ್ನ ಮಾಡಿಟ್ಟಿದ್ಯಾ ಅಂದಾಗ ಇವನ್ ಅಂತಾನೆ ಇವತ್ತಿಗೆಲ್ಲ ಬರೀ ವೆಜ್ ಇದನ್ನೇ ತಿನ್ನಿ ಅಂತಂದಾಗ ಬೇರೆ ಇನ್ನೇನ್ ಮಾಡೋದು, ಹೊಟ್ಟೆ ತುಂಬಿಸ್ಕೊಳಕ್ ಇದನ್ನಾದ್ರೂ ತಿನ್ಲೇಬೇಕಲ್ವಾ ಅಂತ ಹೇಳಿ ಅದನ್ನ ಎತ್ಕೊಂಡು ತಿಂತಾರೆ. ಆಗ ಹೀರೋ ಕೇಳ್ತಾನೆ ಮಾಮ ನಿಮ್ ಹತ್ರ ಒಂದ್ ವಿಷಯ ಕೇಳ್ತೀನಿ, ಈ ಹುಡುಗಿದ್ದವಾಗಂತೆ ಸಪರೇಟ್ ಆಗಿ ಪವರ್ ಏನಾದ್ರು ಇರುತ್ತಾ, ಇಲ್ಲ ಅವ್ರನ್ನ ಹ್ಯಾಂಡಲ್ ಮಾಡಕ್ಕೆ ಅಂತ ಬೇರೆ ಏನಾದ್ರು ಟ್ರಿಕ್ಸ್ ಏನಾದ್ರು ಇದೆಯಾ, ಇದ್ರೆ ನನ್ಗೆ ಹೇಳ್ಕೊಡಿ ಅಂದಾಗ ಇವನಂತಾನೆ ಹೌದ್ ಕಣೋ ಅವಕ್ಕೆಲ್ಲ ಸಪರೇಟ್ ಆಗಿ ಶಕ್ತಿ ಪವರ್ ಅಂತೆಲ್ಲ ಇರುತ್ತೆ, ಲೇಡೀಸ್ ಎಲ್ಲ ಬದುಕಿದ್ರು ಅಷ್ಟೇ ಸತ್ರು ಅಷ್ಟೇ ಅವ್ರಿಗೆಂತ ಸಪರೇಟ್ ಪವರ್ ಎಲ್ಲ ಕೊಟ್ಟಿರ್ತಾರೆ ಕಣೋ. ಹೌದು ಇವಾಗ ನೀನೇನಕ್ಕೆ ಇದನ್ನೆಲ್ಲ ಕೇಳ್ತಾ ಇದ್ಯಾ, ನೀನ್ ಮೂತಿ ಮಕ್ಕ ಎಲ್ಲ ಬೇರೆ ಕಿತ್ತೋಗಿ ಬ್ಲಡ್ ಬಂದಂಗಿದೆ, ಹಂಗಾದ್ರೆ ನೀನ್ ನೈಟು ಬೇಡ ಅಂತ ಹೇಳಿದ್ರೆ ಕೂಡ ನೀನ್ ದೆವ್ವ ಓಡ್ಸಕ್ಕೆ ಅಂತ ಹೋಗಿದ್ಯಾ, ಆ ಹುಡುಗಿ ದೆವ್ವ ಮಾಡಿರೋ ಕೆಲ್ಸನ ಇದು ಅಂತ ಕೇಳಿದಾಗ ಇವನಂತಾನೆ ನಾನೇನ್ ಮಾಡ್ಲಿ, ನಾನೇನ್ ಬೇಕಂತ ಹೋಗಿ ಅವ್ರನ್ನ ಕೆಣಕ್ತೀನ, ಅವುಗಳೇ ನನ್ನ ಬಿಡದೆ ನನ್ನ ಹಿಂದೆ ಓಡಿಸ್ಕೊಂಡ್ ಬಂದ್ರೆ ನಾನೇನ್ ಮಾಡಕ್ಕಾಗುತ್ತೆ, ಅಟ್ಲೀಸ್ಟ್ ಅವುಗಳನ್ನ ನಾನು ಮ್ಯಾನೇಜ್ ಮಾಡಕ್ಕಾದ್ರೂ ನಾನು ಕಲಿಬೇಕಲ್ವಾ, ನನ್ಗೆ ಹೇಳ್ಕೊಡಿ ಅಂತಂದಾಗ ನಿನ್ನ ಅಂದು ತಪ್ಪಿಲ್ಲ ಕಣೋ, ನನ್ನ ಅಂದು ತಪ್ಪು ಇಲ್ಲ, ನನ್ನ ನೋಡ್ಕೋಬೇಕು, ಸರಿ ಆಯ್ತು ಹೇಳ್ಕೊಡ್ತೀನಿ ಬಾ ಅಂತ ಹೇಳಿ ಯಾವ್ದೋ ಒಂದು ಖಾಲಿ ಬಿಲ್ಡಿಂಗ್ ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೋಡು ದೆವ್ವ ಓಡಿಸೋದು ಈ ತರ, ಫಸ್ಟ್ ನೀನ್ ದೆವ್ವ ಓಡ್ಸಕ್ ಹೋದಾಗ ಅಲ್ಲಿ ಪಾಸಿಟಿವ್ ಎನರ್ಜಿ ಇದೆಯಾ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ನೀನ್ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು, ನೋಡು ಅದಕ್ಕೆ ಈ ತರ ಮಾಡ್ಬೇಕಂತಲ್ಲ ಏನೋ ಪೊಸಿಷನ್ ಆಕ್ಷನ್ ಎಲ್ಲ ತೋರಿಸೋರು, ಇಲ್ಲಿ ಒಂದು ಚಿಕ್ಕ ಹುಡುಗಿದು ದೆವ್ವ ಇದೆ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಕೂತ್ಕೊಂಡಿರೋದು ಒಂದು ದೊಡ್ಡ ದೆವ್ವ ಅಂದ್ರೆ ದೊಡ್ಡವ್ರದ್ದು. ಇದನ್ನ ನೋಡ್ಬಿಟ್ಟು ನಮ್ ಹೀರೋ ನಗ್ತಾ ಇರ್ತಾನೆ, ಯಪ್ಪ ಕೋತಿ ಚಷ್ಟೆ ಮಾಡ್ತಾ ಇದ್ದಾನೆ ಅಂತ. ಅಷ್ಟೇ ಅಲ್ಲ ಈ ತರ ಮಂತ್ರ ಹಾಕ್ಬೇಕು ಅಂತ ಹೇಳಿ ಕೈಲಿರೋ ಯಾವ್ದೊಂದು ಸಣ್ಣ ದಾರನೆಲ್ಲ ಎತ್ಕೊಂಡು ಊದಿ ಅದ್ರ ಮೇಲೆ ಹಾಕ್ತಾ ಇದ್ರೆ ಅದ್ರ ಮೇಲೆ ಚಿಕ್ಕದಾಗಿ ಸ್ಪ್ರಾಕ್ ತರ ಬರ್ತಾ ಇರುತ್ತೆ, ದೆವ್ವ ಎದ್ಬಿಡುತ್ತೆ. ಇದನ್ನೆಲ್ಲ ನೋಡಿ ನಮ್ ಹೀರೋ ಇವ್ರು ಹಿಂಗೆ ಕಾಮಿಡಿ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಮಾವನಲ್ಲೇ ಬಿಟ್ಬಿಟ್ಟು ಪಾಪ ಅಲ್ಲಿಂದ ಹೊರಟೋದ. ಈಗ ದೆವ್ವ ಕೂಡ ಎದ್ಬಿಡ್ತಲ್ಲ, ಅಲ್ಲಿ ಹಂಗೆ ಅವ್ರ ಮಾವ ಕತೆ ಮುಗೀತು, ಸರಿಯಾಗಿ ಹಾಕಿ ಹೊಡಿತಾ ಇರುತ್ತೆ, ಎಲ್ಲೋ ಹೋದೆ ಬಾಂಗ್ ನನ್ನ ಕಾಪಾಡು ಅಂತ ಹೇಳಿ ಕೂಗಾಡ್ತಾ ಇದ್ರೆ ಇನ್ನೆಲ್ಲಿ ಬಾಂಗು, ಅಲ್ಲಿಂದ ಯಾವಾಗ ಅವ್ನು ಎಸ್ಕೇಪ್ ಆಗಿದ್ದಾಯ್ತು. ಈಗ ಇನ್ನೊಂದ್ ಕಡೆ ಸ್ಯಾಂಗ್ ನ ಮತ್ತೆ ಜೇನ ತೋರಿಸ್ತಾರೆ, ಅವ್ರಿಬ್ರ ಬಂದಿರೋ ಕಮೆಂಟ್ಸ್ ನೋಡ್ಕೊಂಡು ಸರಿಯಾಗಿ ಬೈಕೊಳ್ತಾ ಇರ್ತಾರೆ, ಯಾವನು ಇವ್ನು ಸುಡೋಕೋನವನು ಹೋದ್ರೆ ನಮ್ನ ಅವಮಾನ ಮಾಡತ್ತರನೆ ಕಮೆಂಟ್ ಹಾಕ್ತಾ ಇರ್ತಾನೆ, ನೀವ್ ಅಲ್ಲಿ ಹೋದ್ರೆ ಏನಕ್ಕಿತ್ತಿಲ್ಲ ಏನು ಮಾಡಿಲ್ಲ ಅಂತ ಹೇಳಿ ಈ ಕಮೆಂಟ್ ಗೆಲ್ಲ ರಿಪ್ಲೈ ಮಾಡಿದ್ರೆ ನಂಗೆ ಟೆನ್ಷನ್ ಆಗ್ತಾ ಇದೆ ಅಂತ ಕೀಬೋರ್ಡ್ ಕಿತ್ತೋಗೋ ರೇಂಜ್ ಗೆ ಪಟ ಅಂತ ಹೊಡಿತಾ ಇರ್ತಾನೆ. ಆಗ ಜೇ ಕೇಳ್ತಾನೆ ಸರಿ ಬಾಸ್ ಇವಾಗ ಏನ್ ಮಾಡೋದು, ನೆಕ್ಸ್ಟ್ ಮೂವ್ ಏನು ಅಂದಾಗ ಏನೋ ನೆಕ್ಸ್ಟ್ ಏನ್ ಮಾಡದ ನಿನ್ಗೆ ಎಷ್ಟತಿ ನಾವು ಹೇಳೋದ್, ನಾವು ಒಂದು ವಿಷಯನ ನಾವು ಕೈಗೆ ಎತ್ಕೊಂಡ್ರೆ ನಾವು ಅದನ್ನ ಬಿಡಬಾರ್ದು, ಈಗ ಮತ್ತೆ ನಾವು ಕ್ಯಾಮ್ರಾ ಎತ್ಕೊಳ್ತೀವಿ, ಅದೇ ಸ್ಕೂಲ್ಗೆ ಹೋಗ್ತೀವಿ, ನಾವು ಲೈವ್ ವಿಡಿಯೋನ ಮಾಡ್ತೀವಿ, ದೆವ್ವನ ಹಿಡಿತೀವಿ ಅಂತ ಹೇಳಿ ಶಪಥಲ್ಲಿ ಹಾಕೊಂಡು ಮತ್ತೆ ಸ್ಕೂಲ್ ಕಡೆಗೆ ಹೋಗ್ತಾ ಇರ್ತಾರೆ. ಬಟ್ ಈ ಸತಿ ತುಂಬಾ ಹುಷಾರಾಗಿ ಭಯ ಪಡಬಾರ್ದು ಅಂತ ಅದೇನೋ ಧೈರ್ಯಕ್ಕೆ ಟ್ಯಾಬ್ಲೆಟ್ ಎಲ್ಲ ಹಾಕೊಂಡು, ಜೊತೆಗೆ ನಾವು ಒಳಗಡೆ ಹೋಗಿ ನಮ್ಗೆ ಏನೇ ಆದ್ರೂ ಪರವಾಗಿಲ್ಲ, ಭಯ ಪಟ್ಟು ನಾವ್ ಅಲ್ಲಿಂದ ಓಡೋದ್ರು ಪರವಾಗಿಲ್ಲ, ನಾವು ದೆವ್ವನ ಹಿಡಿಲೇಬೇಕು ಅಂತ ಹೇಳಿ ಮುಂಚಿತವಾಗಿ ಆ ಬಿಲ್ಡಿಂಗ್ ಮುಂದ್ಗಡೆ ಏನೋ ಕ್ಯಾಮ್ರಾಸ್ ಎಲ್ಲ ಸೆಟ್ ಮಾಡ್ಬಿಟ್ಟು ಒಳಗಡೆ ಹೋಗ್ತಾರೆ. ಲೈವ್ ನ ಕೂಡ ಆನ್ ಮಾಡಿದ್ದಾಯ್ತು, ಇಲ್ಲಿ ನೋಡಿ ನಾವು ಮತ್ತೆ ಲೈವ್ ನ ಮಾಡಕ್ಕೆ ಬಂದ್ಬಿಟ್ಟಿದೀವಿ, ನಿಮ್ಗೆ ಈ ಸತಿ ನಾವು ಖಂಡಿತ ದೆವ್ವನ ತೋರಿಸ್ತೀವಿ, ನೀವೆಲ್ಲರೂ ಸ್ನಾಕ್ಸ್ ಎಲ್ಲ ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳಿ, ಮತ್ತೆ ಭಯ ಪಟ್ರೆ ಮುಚ್ಚಿಟ್ಕೊಳ್ಳಕ್ಕೆ ಥಿಂಗ್ಸ್ ಎಲ್ಲ ಪಕ್ಕದಲ್ಲಿ ಇಟ್ಕೊಳ್ಳಿ ಅಂತೆಲ್ಲ ಹೇಳಿ ಭಯಂಕರವಾಗಿ ಹೇಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ, ಈ ಸತಿ ಹೆಂಗಾದ್ರೂ ಮಾಡಿ ಹೀರೋಯಿನ್ ಸೇಡ್ ತೀರ್ಸ್ಕೊಳ್ಳೇಬೇಕು, ಯಾಕಂದ್ರೆ ಸರಿಯಾಗಿ ಹೊಡೆದ್ ಕಳ್ಸಿರ್ತಾಳಲ್ಲ ಅವಳನ್ನ ಸೇಡ್ ತೀರ್ಸ್ಕೋಬೇಕು ಅಂತ ಹೇಳಿ ಈ ಸತಿ ದೊಡ್ಡದಾಗಿ ಕತ್ತಿನೆಲ್ಲ ಬೇರೆ ಎತ್ಕೊಂಡ್ ಬಂದಿರ್ತಾನೆ ಆ ಜಾಗಕ್ಕೆ. ಅವನು ಸ್ಕೂಲ್ ಒಳಗಡೆ ಹೋಗ್ತಾನೆ, ಆದ್ರೆ ಒಳಗಡೆ ಇರೋ ಹೀರೋಯಿನ್ ಅವಳು ಯಾರಂತ ಅವಳಿಗೆ ಗೊತ್ತಿಲ್ವಲ್ಲ ಪಾಪ, ಬಟ್ ಅವಳ ಡ್ರೆಸ್ ಮೇಲೆ ಇರೋ ನೇಮ್ ಟ್ಯಾಗ್ ನ ಇಟ್ಕೊಂಡು ಆ ಐಡೆಂಟಿಟಿಗೆ ಸಂಬಂಧಪಟ್ಟಿರೋ ತರ ಇಲ್ಲಿ ಏನಾದ್ರು ಇದೆಯಾ ಅಂತ ಹೇಳಿ, ಅಂದ್ರೆ ರೆಕಾರ್ಡ್ಸ್ ಅಲ್ಲಿ ಅವಳ ಹೆಸರು ಏನಾದ್ರು ಸಿಗುತ್ತಾ ಅಂತ ಹೇಳಿ ಹುಡುಕ್ತಾಳೆ, ಬಟ್ ಎಲ್ಲೂ ಇಲ್ಲ. ಹಂಗಾದ್ರೆ ಈ ಸ್ಕೂಲ್ ಕೂಡ ಅಲ್ವಾ, ಹಂಗಾರೆ ಬೇರೆ ಸ್ಕೂಲ್ಗೆ ಹೋಗ್ಬೇಕಂತ. ಆದ್ರೆ ಟಕ್ಕಂತ ನಮ್ ಹೀರೋ ಸಖತ್ ರೇಂಜ್ ಗೆ ಕತ್ತಿನೆಲ್ಲ ಇಟ್ಕೊಂಡು ನಿನ್ ಕತೆನ ಮುಗಿಸ್ತೀನಿ ಅಂತ ನಿಂತಿರ್ತಾನ. ಇವಳು ಕೂಡ ನಿನ್ ಮೊನ್ನೆನೆ ಹೇಳ್ ಕಳ್ಸಿದಿಂತಾನೆ ಈ ಜಾಗಕ್ಕೆಲ್ಲ ಬರ್ಬೇಡ ಅಂತ, ಮತ್ತೆ ಒದೆ ತಿನ್ನಕಂತಾನೆ ಈ ಜಾಗಕ್ಕೆ ಬಂದಿದ್ಯಾ ಅಂತ ಹೇಳಿ ಹಂಗೆ ಹಾರ್ಕೊಂಡು ಹೋಗಿ ನಮ್ ಹೀರೋನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆದ್ರೆ ನಮ್ ಹೀರೋ ಕೂಡ ಕತ್ತಿನ ಇಟ್ಕೊಂಡು ಅವಳನ್ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತಾನೆ, ಆದ್ರೆ ಅವಳು ಅಲ್ಲಿ ಮಾಯಾಗಿ ಈ ಕಡೆ ಪ್ರತ್ಯಕ್ಷ ಆಗೋದು, ಈ ಕಡೆ ಮಾಯಾಗಿ ಆ ಕಡೆ ಪ್ರತ್ಯಕ್ಷ ಆಗೋದು ಅಂತ ಹಂಗೆ ಒಳ್ಳೆ ಜೂಟಿಸ್ ತರ ಆಡ್ತಾ ಇರ್ತಾರೆ. ನಮ್ ಹೀರೋ ಕೂಡ ಅವನಲ್ಲಿರೋ ಕಳೆನೆಲ್ಲ ಇಳಿಸಿ ನೋಡ್ತಾನೆ, ಸರಿ ಆಯ್ತು ಹೆಂಗ ಅವಳನ್ನ ಅಟ್ಯಾಕ್ ಮಾಡೋಣ ಅಂತ. ಆದ್ರೆ ನಮ್ ಹೀರೋಯಿನ್ ಏನ್ ಕಡಿಮೆ ಅಲ್ಲ, ಅವನನ್ನ ಹಾಕಿ ಕೆಳಗಡೆ
ತಳ್ಳೋದು, ಅವನ ಮೇಲೆ ಕುತ್ಕೊಳ್ಳೋದು, ಜುಟ್ಟೆಳಿಯೋದು, ಅವನ ಉರುಳ್ಸೋದು, ಮರಳ್ಸೋದು ಅಂತ ಏನೇನೋ ಮಾಡ್ತಾ ಇರ್ತಾಳೆ. ಒಂದು ಫೈನಲ್ ಆಗಿ ಸ್ಟೆಪ್ಸ್ ಇಂದ ಇಬ್ರು ಉಳ್ಕೊಂಡೋಗಿ ಕೆಳಗಡೆ ಬಿದ್ಬಿಡ್ತಾರೆ. ಆ ಟೈಮಲ್ಲಿ ಗೊತ್ತಿಲ್ಲದೆ ನಮ್ ಹೀರೋ ಬಂದು ಅವಳಿಗೆ ಕಿಸ್ ಮಾಡ್ಬಿಡ್ತಾನೆ. ಅಷ್ಟೇ ಇವ್ನ್ಗೆ ಸಖತ್ ಭಯ ಆಗ್ಬಿಡುತ್ತೆ. ಅಯ್ಯೋ ಸುಮ್ನೆ ನನ್ನ ಹೊಡೆದು ಬೆಂಡೆತ್ ಬಿಡ್ತಾಳೆ, ಇವಾಗ ಇದನ್ನ ಬೇರೆ ಮಾಡಿದಿನ, ಅಷ್ಟೇ ನನ್ ಕೆಲಸ ಮುಗೀತು ಅಂತ ಅವ್ನು ಅನ್ಕೊಂಡ್ರೆ ಈ ಕಡೆ ಇವಳಿಗೇನಾಯ್ತು ಅಂತ ಗೊತ್ತಿಲ್ಲ, ಹಂಗೆ ಶಾಕಿಂಗ್ ಅಲ್ಲಿ ಮಲಗಿರ್ತಾಳೆ. ಯಾಕಂದ್ರೆ ಇವಾಗ ಅವಳಿಗೆ ಕೆಲವೊಂದು ವಿಷಯಗಳು ನೆನಪು ಬರುತ್ತೆ. ಅಂದ್ರೆ ಇವಳು ಸತ್ತು ಬಿದ್ದಾಗ ಯಾವ್ದೋ ರೋಡಲ್ಲಿ ಬಿದ್ದಿರ್ತಾಳೆ, ಆ ಟೈಮಲ್ಲಿ ಮಳೆ ಬರ್ತಾ ಇರುತ್ತೆ, ಇವಳು ಯೂನಿಫಾರ್ಮ್ ಅಲ್ಲಿ ಇರ್ತಾಳೆ, ಅದೆಲ್ಲ ಇವಳಿಗೆ ನೆನಪು ಬರುತ್ತೆ. ಬಟ್ ಇವಳಿಗೆ ಏನ್ ಅರ್ಥ ಆಗ್ತಿಲ್ಲ ಇವಾಗ ಯಾಕೆ ನೆನಪು ಬಂತು ಅಂತ. ಆದ್ರೆ ಹೀರೋ ಸಖತ್ ಬೇದಲ್ಲಿ ಇರ್ತಾನಲ್ಲ, ನಾನ್ ಅದೇ ಸಾರಿ ಹೇಳ್ತಾ ಇದ್ದೀನಲ್ಲ, ಇನ್ನು ಯಾಕತ್ರ ಮಲ್ಕೊಂಡು ಓವರ್ ಸೀನ್ ಕೊಡ್ತಾ ಇದೀಯಾ, ಮರ್ಯಾದೆ ಗೆದ್ದೇಳು ಮೇಲೆ ಏನೋ ನಿನ್ಗೆ ಫಸ್ಟ್ ಕಿಸ್ ಅನ್ನೋ ತರ ಓವರ್ ಆಕ್ಟ್ ಮಾಡ್ತಾ ಇದೀಯ ಅಂದಾಗ ನಮ್ ಹೀರೋಗೆ ಟೆನ್ಷನ್ ಆಗ್ಬಿಡುತ್ತೆ. ಹೌದು ಕಣೋ, ಇದು ನನ್ ಫಸ್ಟ್ ಕಿಸ್, ಆದ್ರೆ ನಾನು ಅದಕ್ಕೆ ಕೂಡ ಫೀಲ್ ಆಗ್ತಾ ಇಲ್ಲ, ಓವರ್ ಆಗಿ ಮಾತಾಡ್ತಾ ಇದ್ದೆ ನೋಡು, ನಾನು ಅದಕ್ಕೆ ಫೀಲ್ ಆಗ್ತಾ ಇದೀನಿ ಅಂತ ಹಾರ್ಕೊಂಬಂದು ಒಂದೇ ಶಾಟ್ ನಮ್ ಹೀರೋ ಹೊಲಿಯೋದು. ನಮ್ ಹೀರೋ ಪಾಪ ಹಂಗೆ ಬಿದ್ಬಿಡ್ತಾನೆ. ಇನ್ನೊಂದ್ ಕಡೆ ಈ ಇಬ್ಬರು ಸೈಂಟಿಸ್ಟ್ ನ ತೋರಿಸ್ತಾರೆ. ಒಂದು ದೆವ್ವ ಕೂಡ ಕಾಣಿಸ್ತಾ ಇಲ್ವಲ್ಲೋ, ಸ್ಕೂಲ್ ಎಲ್ಲ ಹುಡುಕಿದ್ದಾಯ್ತು ಅಂತ ಒಂದ್ ಹತ್ರ ಕುತ್ಕೊಂಡ್ ಮಾತಾಡುವಾಗ ಅಜಯ್ ಹೇಳ್ತಾನೆ, ನಾನು ಈ ಸ್ಕೂಲ್ ಅಲ್ಲಿ ಹೇಳದ್ನಲ್ವೋ 7 ಜನ ಸತ್ತಿದಾರೆ ಅಂತ, ನೋಡು ಅವ್ರ ಡೀಟೇಲ್ಸ್ ಫೋಟೋಸ್ ಎಲ್ಲ ಇಲ್ಲಿ ಇದೆ ಅಂತಂದಾಗ ಆ ಸ್ಯಾಂಗ್ ಅನ್ನೋನ್ ಹೇಳ್ತಾನೆ, ಒಳ್ಳೆ ಮ್ಯಾಚ್ ಬಾಕ್ಸ್ ಸೈಜ್ ಅಲ್ಲಿ ಇದೆಯಾ ಕಣೋ, ಆದ್ರೆ ಎಲ್ಲಾ ಡೀಟೇಲ್ಸ್ ನಿನ್ ಕರೆಕ್ಟ್ ಆಗಿ ಗೊತ್ತು, ಎಲ್ಲದನ್ನು ಕಲೆಕ್ಟ್ ಮಾಡ್ಬಿಡ್ತೀಯಲ್ಲ, ನೀನ್ ಸೂಪರ್ ಕಣೋ ಅಂತ ಹೇಳಿ ಅವನು ನಂಗೆ ಹೊಗಳ್ತಾ ಇರ್ತಾನೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಮೇಲೆ ಏನೋ ವಿಚಿತ್ರವಾಗಿ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಏನೋ ಸೌಂಡ್ ಕೇಳಿಸ್ತಾನೆ, ನನಗ್ ಭಯ ಆಗ್ತಿದೆ ಕಣೋ ಅಂತ ಒಬ್ಬ ಅಂದ್ರೆ ಇನ್ನೊಬ್ಬ ನನ್ಗೂ ಭಯ ಆಗ್ತಿದೆ, ಆದ್ರೆ ನಮ್ ಮುಖದಲ್ಲಿ ಭಯ ಇಲ್ದಿರೋ ತರ ತೋರ್ಸ್ಕೋಬೇಕು ಕಣೋ, ಯಾಕಂದ್ರೆ ನಾವು ಲೈವ್ ಅಲ್ಲಿ ಇದೀವಿ ಅಂತ ನಕ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಆ ಸ್ಯಾಂಗ್ ಹಿಂದ್ಗಡೆ ಏನೋ ಕೂದಲ್ ಬಂದ್ ಬೀಳೋ ತರ ಅನ್ಸುತ್ತೆ. ನನಗೆ ಇವಾಗ ಇಷ್ಟುದ್ದ ಕೂದಲ್ ಬೆಳೀತು ಅಂತ ಹೇಳಿ ತಿರುಗ್ ನೋಡಿದ್ರೆ ಆ ದೆವ್ವ ಹಿಂದ್ಗಡೆನೆ ಇರುತ್ತೆ. ಇಷ್ಟು ದಿನ ನಾನು ನೋಡ್ಬೇಕು ಅಂತ ಹಾರಾಡ್ತಾ ಇದ್ರಲ್ವಾ, ಇದು ನಾನ್ ಬಂದ್ಬಿಟ್ಟೆ ಅಂತ ಹೇಳಿದ ತಕ್ಷಣ ಅವರಿಬ್ರು ಎದ್ದು ಬಿದ್ದು ಓಡೋಗ್ತಾರೆ. ಸಣ್ಣ ಒಂದು ಬೆಕ್ನ ನೋಡಿದ್ದಕ್ಕೆ ಹೆಂಗ್ ಎದ್ದು ಬಿದ್ದು ಓಡೋದ್ರು, ಇವಾಗ ದೆವ್ವನ ನೋಡಿದ್ರೆ ಸುಮ್ನೆ ಇರ್ತಾರ, ಬಿಟ್ರೆ ಸಾಕು ಅಂತ ಅಲ್ಲಿಂದ ಓಡೋಗ್ತಾರೆ. ಅವ್ರ ಹತ್ರ ಓಡ್ ಬರ್ತಾ ಇರ್ಬೇಕಾದ್ರೆ ದೆವ್ವನು ಓಡಿಸ್ಕೊಂಡ್ ಬರ್ತಾ ಇರುತ್ತೆ. ಸೆಂಟ್ರಲ್ ನಮ್ ಹೀರೋಯಿನ್ ಮತ್ತೆ ನಮ್ ಹೀರೋ ಕೂಡ ಇರ್ತಾರೆ. ಈ 3 ಜನ ನೋಡ್ಬಿಟ್ಟು ಇವ್ರಿಬ್ರು ಕಿರ್ಚ್ಕೊಂಡು ಮತ್ತೆ ಓಡಕ್ಕೆ ಶುರು ಮಾಡ್ತಾರೆ. ಬಟ್ ನಮ್ ಹೀರೋಯಿನ್ ಇವ್ರ ಜೊತೆ ಹೋಗಲ್ಲ, ನಮ್ ಹೀರೋ ನಂಗೆ ಸಪರೇಟ್ ಆಗಿ ಹೊರಟೋಗ್ತಾಳೆ. ಈ 3 ಜನ ಕೂಡ ಆ ದೆವ್ವನ ತಪ್ಪಿಸ್ಕೊಂಡು ಹಂಗೆ ಒಂದು ಲಿಫ್ಟ್ ಹತ್ಕೊಂಡ್ಬಿಟ್ರು. ಅಪ್ಪಾಡಿ ಹೆಂಗೋ ನಾವ್ ಸಪರೇಟ್ ಆಗ್ಬಿಟ್ವಿ, ನಾವೀಗ ತಪ್ಪಿಸ್ಕೊಂಡ್ಬಿಡ್ಬೇಕು ಅಂತ ನೋಡೋಷ್ಟ್ರಲ್ಲೇ ಆ ಲಿಫ್ಟ್ ಕ್ಲೋಸ್ ಆಗುತ್ತಲ್ಲ, ಇವ್ರು ಕಿರ್ಚಿಗೆ ದೆವ್ವನೇ ಭಯ ಪಡ್ಕೊಂಡು ಓಡೋಗ್ಬೇಕು, ಆ ರೇಂಜ್ ಗೆ ಕಿರ್ಚಿರ್ತಾರೆ. ಆದ್ರೆ ನಮ್ ಹೀರೋ ಕೂಡ ಏನೋ ಸೌಂಡ್ ನ ನಿಧಾನ ಕೇಳಿಸ್ಕೊಂಡು ಲಿಫ್ಟ್ ಹತ್ರ ಹೋಗ್ತಾನೆ ನೋಡಿ, ಆ ಡೋರ್ ಹತ್ರ. ಆ ಕಡೆಯಿಂದ ದೆವ್ವ ಹಂಗೆ ಕೈ ಬಿಟ್ಟು ಅವ್ನ್ ಕತ್ನಾನೇ ಹಿಡ್ಕೊಂಡ್ಬಿಡ್ತು. ಅಯ್ಯೋ ಅಮ್ಮ ಅಂತ ಇವ್ನ್ ಕಿರ್ಚ್ತಾ ಇದ್ರೆ ಟಕ್ಕಂತ ಸ್ಯಾಂಗ್ರನ್ ಇಬ್ರು ಸೇರಿ ಹೆಂಗೋ ಲಿಫ್ಟ್ ನ ಓಪನ್ ಮಾಡ್ಬಿಡ್ತಾರೆ. ಇವಾಗ್ಲೇ ದೆವ್ವ ಪೂರ್ತಿ ರೂಪನ ತೋರ್ಸೋದು ನೋಡಕ್ಕೆ ವಿಚಿತ್ರವಾಗಿರುತ್ತೆ. ತಲೆ ತುಂಬಾ ಕೂದ್ಲು, ಮುಖ ತುಂಬಾ ಮೀಸೆ ಅಂತ ಬಿಟ್ಕೊಂಡಿರುತ್ತೆ. ಇದು ಯಾವ ಜಾತಿಗೆ ಸೇರಿರೋ ದೆವ್ವ ಅಂತಾನೆ ಗೊತ್ತಿಲ್ಲ. ಬಟ್ ಈ ದೆವ್ವನ ನೋಡಿ ನಮ್ ಹೀರೋಯಿನ್ ತುಂಬಾನೇ ಭಯ ಪಟ್ಕೊಂಡು ಅಲ್ಲೇ ಇರೋ ಯಾವ್ದೋ ಒಂದು ಕ್ಲಾಸ್ ರೂಮ್ ಒಳಗಡೆ ಬಚ್ಚಿಟ್ಕೊಂಡಿರ್ತಾಳೆ. ಅದಾದ್ಮೇಲೆ ಇವ್ರಿಬ್ರು ಕೂಡ ಹೆಂಗೋ ತಪ್ಪಿಸ್ಕೊಂಡು ಆ ಸ್ಕೂಲ್ ಒಳಗಡೆಯಿಂದ ಹೊರಗಡೆ ಬಂದ್ಬಿಡ್ತಾರೆ. ಆಗ ಜೇ ಹೇಳ್ತಾನೆ, ಆ ದೆವ್ವನ ನೋಡಿದ್ರೆ ನಿನ್ಗೆ ಗೊತ್ತಾಗಿಲ್ವಾ ಯಾರು ಅಂತ, ಆ ದೆವ್ವ ಒಂದು ಇಂಗ್ಲಿಷ್ ಟೀಚರ್ ಕಣೋ, ಅವನು ಬದುಕಿರ್ಬೇಕಾದ್ರೆ ತುಂಬಾನೇ ಮೋಸವಾಗಿದ್ನಂತೆ. ಯಾಕಂದ್ರೆ ಹುಡುಗಿರ್ ಟಾಯ್ಲೆಟ್ ಒಳಗಡೆ ಬಗ್ಗಿ ನೋಡೋದು, ಮತ್ತೆ ಹುಡುಗಿರ್ಗೆಲ್ಲ ತುಂಬಾನೇ ಹಿಂಸೆ ಕೊಡೋದು, ಮೈ ಮುಟ್ಟಿ ಮಾತಾಡ್ಸೋದು, ಆತರ ಒಬ್ಬ ನಾಯಿ ನನ್ ಮಗ ಆಗಿದ್ನಂತೆ ಕಣೋ ಅವನು ಅಂತೆಲ್ಲ ಬೈತಾ ಇರ್ಬೇಕಾದ್ರೆ ಇವಾಗ ನಮ್ ಹೀರೋಗ್ ಅರ್ಥ ಆಗುತ್ತೆ, ಅಯ್ಯೋ ಹೀರೋಯಿನ್ ಒಳಗಡೆ ಬಿಟ್ಬಿಟ್ ಬಂದ್ಬಿಟ್ವಿ ಅಂತ, ಅವಳು ದೆವ್ವಾಗಿದ್ರೆ ಕೂಡ ಒಂದು ಹುಡುಗಿ ಅಂತ ಹೇಳಿ ಅವಳನ್ನ ಕಾಪಾಡ್ಬೇಕು ಅಂತ ಒಳಗಡೆ ಹೊರಟೋಗ್ತಾನೆ. ಇದ್ರ ನೋಡ್ಬಿಟ್ಟು ಜೆ ಅಯ್ಯೋ ಅವ್ನ್ ಪ್ರಾಣ ಹೊಟ್ಟೋಗುತ್ತೆ ಅಂತ ಕಷ್ಟಪಟ್ಟು ಅವನ ಕಾಪಾಡಿ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ರೆ ಅವ್ನ್ ಮತ್ತೆ ಒಳಗಡೆ ಹೋಗ್ಬಿಟ್ಟಿದಾನಲ್ಲೋ ಅಂತ ಹೇಳಿ ಬಾರೋ ಹೋಗೋಣ ಅಂದ್ರೆ ಸ್ಯಾಂಗಂತೂ ಈ ಕಡೆ ಲೋಕಾನೇ ಇಲ್ಲ, ಅಯ್ಯೋ ಅಮ್ಮ ಅಂತ ಭಯ ಪಟ್ಕೊಂಡು ನಿಂತಿರ್ತಾನೆ. ಅದೇ ಟೈಮಲ್ಲಿ ಇನ್ನೊಂದ್ ಕಡೆ ಒಳಗಡೆ ನೋಡಿದ್ರೆ ಆ ದೆವ್ವ ಬಂದು ಆಲ್ಮೋಸ್ಟ್ ನಮ್ ಹೀರೋಯಿನ್ ಹಿಡಿದ್ ಬಿಡ್ತು. ಅವಳು ನಂಗೆ ಎತ್ತಿ ಮೇಲೆ ನಿಲ್ಸಿ ಅವಳನ್ನ ಸಾಯ್ಸಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅದೇ ಟೈಮ್ಗೆ ನಮ್ ಹೀರೋ ಕೂಡ ಬಂದ್ಬಿಡ್ತಾನೆ. ಸಖತ್ ಮಾಸಾಗಿ ಎಂಟ್ರಿ ಕೊಟ್ಟಿರೋನ ದೆವ್ವನ ಹೊಡೆದು ಸಾಯಿಸ್ಬಿಡ್ತಾನೆ ಅಂತ ನೋಡಿದ್ರೆ ಪಾಪ ಅದ್ರ ಕೈಲೇ ಓದೇ ತಿಂತಾ ಇರ್ತಾನೆ. ಸರಿಯಾಗಿ ಹೊಡೆದಾಕ್ಬಿಡುತ್ತೆ ದೆವ್ವ ಇವನನ್ನ. ಆದ್ರೆ ದೆವ್ವ ಹತ್ರ ತಿಂದಿರೋ ಏಟಿಗೆ ನಮ್ ಹೀರೋಗೆ ಸಖತ್ ಭಯ ಆಗ್ಬಿಡುತ್ತೆ. ಅವ್ನ್ ಮಂಡ್ಯಕ್ಕೆ ದೆವ್ವ ಹತ್ರ ಕೇಳ್ಕೊಳಕ್ಕೆ ಶುರು ಮಾಡ್ಬಿಡ್ತಾನೆ, ಅಯ್ಯೋ ಸರ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ ಗೊತ್ತಿಲ್ಲದೆ ನಿಮ್ ದಾರಿಯಲ್ಲಿ ಅಡ್ಡ ಬಂದ್ಬಿಟ್ಟೆ, ನೀವ್ ಹೊಡಿಬೇಕು ಅನ್ಕೊಂಡಿದ್ದ ಆ ಹುಡುಗಿನ ತಾನೆ, ಅದು ಅಲ್ಲಿದ್ದಾಳೆ ನೋಡಿ ಆ ಹುಡುಗಿ, ಆ ಬೆಂಚಿನ ಕಡೆ ಬಚ್ಚಿಟ್ಕೊಂಡಿದ್ದಾಳೆ ನೋಡಿ, ನನ್ನ ಸಿಕ್ಕಾಕಿಸ್ಬಿಟ್ಟು ಅವಳು ಸೇಫ್ ಆಗಿದ್ದಾಳೆ ನೋಡಿ ಅಂತ ಹೇಳಿ ನಮ್ ಹೀರೋಯಿನ್ ಹಾಕೊಟ್ಬಿಡ್ತಾನೆ. ನಮ್ ಹೀರೋಗ್ ಒಂದ್ ಕಡೆ ಸಮಾಧಾನ, ಅಪ್ಪಾಡಿ ನಾನು ಹೆಂಗೋ ಡೈವರ್ಟ್ ಮಾಡಿ ಬಿಟ್ಬಿಟ್ಟೆ ಅಂತ. ಆ ದೆವ್ವ ತಿರ್ಗಿ ನೋಡುತ್ತೆ ಅವಳನ್ನ, ಆದ್ರೆ ಏನ್ ಅನ್ಕೊಂತ ಗೊತ್ತಿಲ್ಲ. ಈ ಕಡೆ ನಮ್ ಹೀರೋ ಕಡೆ ನೋಡ್ಬಿಟ್ಟು ಅವನು ನಂಗೆ ಮೇಲೆ ಎತ್ತಿ ಒಳ್ಳೆ ಚಕ್ರ ತರ ಸುತ್ಸಿ ಎತ್ತಿ ಬಿಸಾಕ್ಬಿಡುತ್ತೆ. ನಮ್ ಹೀರೋಯಿನ್ ಇಬ್ರು ದೆವ್ವನ ಹೊಡಿಬೇಕು, ಅದನ್ನ ಬೀಳ್ಸ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾ ಇದಾರೆ. ಬಟ್ ಅದು ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ಕಾಣಿಸುತ್ತೆ. ಇವ್ರಿಬ್ರನ್ನೇ ಸರಿಯಾಗಿ ಹೊಡಿತಾ ಇರುತ್ತೆ. ಈ ಜಾಗದಲ್ಲಿ ನಮ್ ಹೀರೋಯಿನ್ಗೆ ಒಂದು ಪವರ್ ಇದೆ ಅಂತ ಗೊತ್ತಾಗುತ್ತೆ. ನಮ್ ಹೀರೋಗೆ ಹೆಂಗಿ ದೆವ್ವಗಳನ್ನ ನೋಡೋ ತರ ಒಂದು ಪವರ್ ಇರುತ್ತೋ ಅದೇ ತರ ನಮ್ ಹೀರೋಯಿನ್ಗೆ ಈ ದೆವ್ವಗಳಿಗೆ ಏನ್ ವೀಕ್ನೆಸ್ ಅಂತ ನೋಡೋ ಒಂದು ಪವರ್ ಇರುತ್ತೆ. ಅದನ್ನ ನೋಡ್ಬಿಟ್ಟು ಇವಾಗ ನಮ್ ಹೀರೋ ಹತ್ರ ಹೇಳ್ತಾಳೆ ನಮ್ ಹೀರೋಯಿನ್, ಆ ದೆವ್ವಗ ವೀಕ್ನೆಸ್ ಹಿಂದ್ಗಡೆನೆ ತಲೆ ಮೇಲೆ ಹೊಡೆದ್ಬಿಡು, ಅದ್ ಇಲ್ಲಿಂದ ಹೊರಟೋಗುತ್ತೆ ಅಂತ ಹೇಳಿದ ತಕ್ಷಣ ನಮ್ ಹೀರೋ ಕೂಡ ಸರಿಯಾದ ಟೈಮ್ ನ ನೋಡ್ಕೊಂಡು ಅದ್ರ ತಲೆಗೆ ಡಾಂಗ್ ಅಂತ ಒಂದು ಕೊಡ್ತಾನೆ. ಆ ದೆವ್ವ ಕೂಡ ಅಲ್ಲಿಂದ ಹಂಗೆ ಮಾಯ ಆಗ್ಬಿಡುತ್ತೆ, ಹಂಗೆ ಹೊಗೆಯಾಗಿ ಹೊರಟೋಗುತ್ತೆ. ಅದಾದ್ಮೇಲೆ ಇವ್ರಿಬ್ರು ಅಪ್ಪಾಡಿ ಆ ದೆವ್ವ ಹೊಟ್ಟೋಯ್ತು ಅಂತ ಹೇಳಿ ಸಮಾಧಾನವಾಗಿ ಇಬ್ರು ಹಂಗೆ ಲಿಫ್ಟ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಹೀರೋ ಹೇಳ್ತಾನೆ, ಪರವಾಗಿಲ್ಲ ಸೂಪರ್ ಆಗಿ ನೀನ್ ಫೈಟ್ ಮಾಡಿದ್ಯಾ ಅಂದಾಗ ಅವಳಂತಾಳೆ, ನಾನ್ ಚೆನ್ನಾಗೆ ಫೈಟ್ ಮಾಡ್ತೀನಿ ಅಂತ ನನಗೆ ಚೆನ್ನಾಗೆ ಗೊತ್ತು, ನೀನೇ ನನಗೆ ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ, ಇದ್ರೂ ಪರವಾಗಿಲ್ಲ ನೀನು ಚೆನ್ನಾಗೆ ಫೈಟ್ ಮಾಡಿದ್ಯಾ ಅಂದಾಗ ಹಂಗೆ ಅವರು ಲಿಫ್ಟ್ ಇಂದ ಹೊರಗಡೆನು ಬರ್ತಾರೆ. ಆಗ ಹೀರೋ ಹೇಳ್ತಾನೆ, ಈ ತರ ದೆವ್ವನ ಓಡಿಸಿದ್ರೆ ನನ್ಗೆ ಯಾರೋ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, ಇಲ್ಲಿಂದ ಇಲ್ಲಿ ಯಾರಾದ್ರೂ ಬಂದಿದ್ರ, ಯಾರನ್ನಾದ್ರೂ ನೋಡ್ದ ಅಂದಾಗ ನಮ್ ಹೀರೋಯಿನ್ ಮೆಸೇಜ್ ಮಾಡಿದ್ದೆ ನಾನೇ ಕಣೋ ಅಂತಾಗೆ ಗೊಣಗ್ದವಳು, ಇಲ್ವೇ ನಾನು ಯಾರನ್ನ ನೋಡಿಲ್ವೇ ಅಂತ ಹೇಳಿ ಹಾಗೆ ಸ್ವಲ್ಪ ಗಾಬರಿಗೆ ಹೇಳೋದ್ರ ನೋಡ್ಬಿಟ್ಟು ಹೀರೋ ಕಂಡಿಡ್ಬಿಟ್ಟ ಇವಳೆ ಮೆಸೇಜ್ ನ ಮಾಡಿರೋದು ಅಂತ. ಫ್ರಾಡೋ, ನೀನ್ ತಾನೇ ಮೆಸೇಜ್ ನ ಮಾಡಿದ್ದು, ಮರೆಯಾಗೆ ನನಗೆ ದುಡ್ಡು ಕೊಟ್ಬಿಡು, ಇಲ್ಲಾಂದ್ರೆ ನನ್ ಮತ್ತೆ ಆ ಪ್ರೊಫೆಸರ್
ದೇವಾತ್ರ ನೀನ್ ಹಿಡ್ಕೊಟ್ಬಿಡ್ತೀನಿ ಅಂತಂದಾಗ ಅವಳಂತಾಳೆ ಏಯ್ ನೀನೇನ್ ಸೈಕೋನಾ, ನೀನೇನ್ ಮೆಂಟಲ್ಲ, ದೇವಾತ್ರ ಹೆಂಗೋ ದುಡ್ಡು ಬರುತ್ತೆ ಅಂದಾಗ ಇವನಂತಾನೆ ಓ ತುಂಬಾನೇ ಬುದ್ಧಿವಂತೆಯಿಂದ ಮಾತಾಡ್ತಿದೀನಿ ಅಂತ ಅನ್ಕೊಂಡಿದ್ಯಾ, ಅಷ್ಟಿರೋಳು ಮೆಸೇಜ್ ಏನಕ್ಕೆ ಮಾಡಿದೆ ಅಂತ ಕೇಳಿ ಜಗಳ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ನನ್ನ ನೋಡ್ಬಿಡೋಣ ಅಂತ ಹೇಳಿ ಇಬ್ರು ಕೋಪ ಮಾಡ್ಕೊಂಡು ಒಬ್ಬೊಬ್ರು ಡೈರೆಕ್ಷನ್ ಅಲ್ಲಿ ಹೊಟ್ಟೋಗ್ತಾರೆ. ಆದ್ರೆ ಇಷ್ಟೊತ್ತು ಸೆಕ್ಯೂರಿಟಿ ಬಂದು ಗೇಟ್ ಹತ್ರ ಇದ್ರಲ್ವಾ, ಅವ್ರಿಗೆ ಬಂದು ಸ್ಕೂಲ್ ಒಳಗಡೆ ಏನೋ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ ಅಂತ ಆಲ್ರೆಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟಿರ್ತಾರೆ. ಸೊ ಕರೆಕ್ಟ್ ಟೈಮ್ಗೆ ಪೊಲೀಸ್ ಅವ್ರು ಕೂಡ ಅಲ್ಲಿ ಬಂದ್ಬಿಡ್ತಾರೆ. ಅದೇ ಟೈಮ್ಗೆ ನಮ್ ಹೀರೋ ಕೂಡ ಸ್ಕೂಲಿಂದ ಹೊರಗಡೆ ಬರ್ತಾ ಇರ್ತಾನ. ಓ ಹಂಗಾದ್ರೆ ಇವನೇನ ಇಲ್ಲಿ ಏನೋ ಕಳ್ತನ ಮಾಡಕ್ ಬಂದಿದ್ದಾನೆ ಅಂತ ಹೇಳಿ ಅವನನ್ನ ಪೊಲೀಸ್ ಅವ್ರು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಬಂದು ಯಾವ್ದೊಂದು ರೆಸ್ಟೋರೆಂಟ್ ಅಲ್ಲಿ ಕೂತಿದ್ರೆ ಆ ಮಿನಿ ಬುಲ್ಡೋಸರ್ ದೆವ್ವ ಇರತ್ತಲ್ಲ ಅದ್ ಬಂದ್ ಕೇಳ್ತಾ ಇರತ್ತೆ, ಏನೇ ನೀನು ಯಾರು ಏನಂತ ಗೊತ್ತಾಯ್ತಾ, ಅದ್ರ ಬಗ್ಗೆ ಎಲ್ಲ ವಿಚಾರಣೆ ಮಾಡ್ದಂದಾಗ ಹೀರೋಯಿನ್ ಕೂಡ ನನ್ಗೆ ಏನು ಗೊತ್ತಾಗಿಲ್ಲ ಕಣೆ, ಬಟ್ ಆ ಸ್ಕೂಲ್ ಅಲ್ಲ ಅಂತ ಗೊತ್ತಾಯ್ತು ಅಂದಾಗ ಸರಿ ಯಾಕೆ ನಿನ್ ಲಿಪ್ಸ್ ಎಲ್ಲ ಆತರ ರೆಡ್ ಆಗಿದೆ ಅಂದಾಗ ಇವಳು ಏನ್ ನಡೀತು ಅಂತ ಹೇಳಲ್ಲ. ಬಟ್ ಇವಳು ಅಂತಾಳೆ ಏನಿಲ್ಲ, ಆ ಜಾಗದಲ್ಲಿ ಇರ್ಬೇಕಾದ್ರೆ ಏನೋ ಬಂದು ನನ್ನ ಲಿಪ್ಸಿಗೆ ಟಚ್ ಆಯ್ತು, ಅವಾಗ ನನ್ನ ಫ್ಲಾಶ್ ಬ್ಯಾಕ್ ಎಲ್ಲ ನನ್ಗೆ ಸ್ವಲ್ಪ ನೆನಪು ಬಂತು ಕಣೆ, ಈ ತರ ನಾನು ರೋಡಲ್ಲಿ ಬಿದ್ದಿದ್ದೆ, ಮಳೆ ಎಲ್ಲ ಬರ್ತಾ ಇತ್ತು ಅಂತ ಹೇಳ್ಬೇಕಾದ್ರೆ ಈ ಮಿನಿ ಬುಲ್ಡೋಸರ್ ದೆವ್ವ ಹೇಳುತ್ತೆ, ಹೇ ಹಂಗಾದ್ರೆ ಅದು ಮತ್ತೆ ನಿನ್ ತುಟಿಗೆ ಟಚ್ ಆದ್ರೆ ನಿನ್ಗೆ ಎಲ್ಲಾ ನೆನಪುಗಳು ವಾಪಸ್ ಬರುತ್ತೆ ಕಣೆ, ಇನ್ನೊಂದ್ಸತಿ ಟ್ರೈ ಮಾಡಿ ನೋಡು ಅಂತ ಐಡಿಯಾ ಕೊಟ್ಟಾಗ ನಮ್ ಹೀರೋಯಿನ್ ಕೂಡ ನಾನ್ ಮತ್ತೆ ಈ ಕೆಲ್ಸನ ಮಾಡ್ಬೇಕಾ, ಅವ್ನು ಇವಾಗ ಗೆಲ್ಲೋದ ಅಂತ ಕೂಡ ಗೊತ್ತಿಲ್ವೇ, ಅವನ ಹೆಂಗಪ್ಪ ಹುಡ್ಕೋದು ಅಂತ ಯೋಚನೆ ಮಾಡ್ತಾಳೆ. ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋ ನಮ್ ಹೀರೋನ ತೋರಿಸ್ತಾರೆ. ಅವನ ಹಿಡ್ಕೊಂಡ್ಬಂದು ಎನ್ಕ್ವೈರಿ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅವ್ನ್ ಬ್ಯಾಗ್ ಎಲ್ಲ ಚೆಕ್ ಮಾಡುವಾಗ ಹೇಳ್ತಾರೆ ನೀನೊಂದು ಕಾಲೇಜ್ ಸ್ಟೂಡೆಂಟ್ ಅಂತ ಹೇಳ್ತೀಯ, ಬಟ್ ನಿನ್ ಬ್ಯಾಗ್ ಅಲ್ಲಿ ಒಂದು ಬುಕ್ ಕೂಡ ಇಲ್ವೇ, ಅದಕ್ ಬದಲಾಗಿ ಕತ್ತಿನ ಇಟ್ಕೊಂಡ್ ಸುತ್ತಾ ಇದೀಯ ಅಂದಾಗ ಅಯ್ಯೋ ಸರ್ ನೀವೇನೋ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಆ ಕತ್ತಿ ನಂದಲ್ಲ ಅಂದಾಗ ಓ ಹೌದಾ, ಹಂಗಾದ್ರೆ ನಿನ್ ಬ್ಯಾಗ್ ಅಲ್ಲಿ ಒಂದು ಪಾಸ್ ಬುಕ್ ಸಿಕ್ತು, ಇದ್ರಲ್ಲಿ ಎಷ್ಟೊಂದು ಅಮೌಂಟ್ ಇಟ್ಕೊಂಡಿದ್ಯಾ, ಇಷ್ಟೊಂದು ಅಮೌಂಟ್ ನಿನ್ನ ಹತ್ರ ಹೆಂಗ್ ಬಂತು, ಏನ್ ಅಮೌಂಟ್ ಇದು ಅಂತೆಲ್ಲ ಕೇಳುವಾಗ ಅವನಂತಾನೆ ಸರ್ ಅಮೌಂಟ್ ಎಲ್ಲ ನಂದೇ ಸರ್, ನಾನೇ ಸೇರ್ಸಿಟ್ಟಿರೋದು ಅಂತ, ಇವಾಗೆ ಕಾಲೇಜ್ ಓದ್ತಾ ಇದೀನಿ ಅಂತ ಹೇಳ್ತಾ ಇದೀಯಾ, ಮತ್ತೆ ಅಷ್ಟೊಂದು ಅಮೌಂಟ್ ಹೆಂಗ್ ಸೇರಿಸ್ತಿ ಅಂತ ಡೌಟ್ ಆಗಿ ಕೇಳ್ತಾ ಇರ್ತಾರೆ. ನಮ್ ಹೀರೋ ಕೂಡ ಅದೆಲ್ಲ ನಂದೇ ಅಂತ ಹೇಳ್ತಾ ಇದ್ರು, ಇವ್ರು ನಂಬೋ ತರ ಇಲ್ವಲ್ಲ, ನಾವ್ ಅದನ್ನೆಲ್ಲ ಸ್ವಲ್ಪ ಎನ್ಕ್ವೈರಿ ಮಾಡ್ಬೇಕು, ನೀನೋಗ ಅಲ್ಲಿ ಕೂತ್ಕೋಗೋ ಅಂತ ಯಾವ್ದೊಂದು ಸೆಲ್ ಒಳಗಡೆ ಕೂಡಿಸ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳಿಗೆ ಇವಾಗ ಏನು ಹಂಗೆ ರೋಡಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಯಾವ್ದೊಂದು ಪಾರ್ಕ್ ಅಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಲ್ಲಿ 2 ಕಪಲ್ಸ್ ಬಂದ್ಬಿಟ್ಟು ಕಿಸ್ ಮಾಡ್ಕೊಳ್ತಾ ಇರ್ತಾರೆ. ಇದ್ರ ನೋಡ್ಬಿಟ್ಟು ಹಂಗಾದ್ರೆ ಇವಾಗ ನಾನು ಅವ್ನು ಎಲ್ಲಿದ್ದಾನೆ ಅಂತ ಕಂಡಿಡಿಬೇಕು, ಫಸ್ಟ್ ಅವ್ನ ಕಂಡಿಡಿದ್ರೇನೆ ನನ್ಗೆಲ್ಲ ನೆನಪು ಬರೋದು ಅಂತ ಅವ್ನ ಬಗ್ಗೆ ಹುಡ್ಕಕ್ಕೆ ಅಂತ ಶುರು ಮಾಡ್ತಾಳೆ. ಈ ಕಡೆ ಇನ್ನೊಂದು ಪೊಲೀಸ್ ಒಳಗಡೆ ಬಂದು ಹೇಳ್ತಾರೆ ಇವನ್ ಬಗ್ಗೆ ವಿಚಾರಿಸಿದ್ರಲ್ಲಿ ಇವ್ನ್ ತುಂಬಾ ಒಳ್ಳೆಯವನು ಅಂತ ಗೊತ್ತಾಗಿದೆ, ತುಂಬಾ ಒಳ್ಳೆ ಸ್ಟೂಡೆಂಟ್ ಅಂತೆ, ಚೆನ್ನಾಗಿ ಓದ್ತಾನಂತೆ, ಅದ್ರಲ್ಲೂ ಅಷ್ಟು ಅಮೌಂಟ್ ಅವನೇ ಸೇರ್ಸಿಟ್ಕೊಂಡಿರೋದು, ಅದ್ರಲ್ಲೂ ಅವ್ನ ಫೋನ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದ್ರಲ್ಲಿ ಒಂದೇ ಒಂದು ಕಾಂಟ್ಯಾಕ್ಟ್ ಅದ್ರಲ್ಲಿ ಇರೋದು ಅಂತ ಹೇಳ್ತಾರೆ. ಆ ಕಾಂಟ್ಯಾಕ್ಟ್ ಬೇರೆ ಯಾರ್ದು ಅಲ್ಲ ಅವ್ರ ಮಾವದೇ. ಅವ್ರ ಮಾವ ಕೂಡ ಕಾಲ್ ಮಾಡಿ ಹೇಳಿರ್ತಾರೆ. ನೆಕ್ಸ್ಟ್ ಡೇನೆ ಅವ್ರ ಮಾವ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ಬಟ್ ಅವ್ರ ಮಾವ ಪೊಲೀಸ್ ಸ್ಟೇಷನ್ ಕೂಡ ಒಳ್ಳೆ ಮರ್ಯಾದೆ ಇಟ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅಲ್ಲಿ ಬಂದಿರೋರ ಹತ್ರ ಎಲ್ಲ ಇವ್ರು ನಮ್ಮ ಅಳಿಯಾನೆ ಈ ತರ ಎಲ್ಲ ಆಗಿದೆ ಅಂತ ಹೇಳಿ ಹೆಂಗೋ ಮ್ಯಾನೇಜ್ ಮಾಡಿ ಅವ್ರನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಏನೋ ನೀನು ನಿಮ್ಮ ಅಪ್ಪ ಹೆಸರು ಕೂಡ ನಿನ್ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿಲ್ವಾ, ಅದ್ರಲ್ಲೂ ನಿನ್ನ ಅಕೌಂಟ್ ಹೆಂಗೋ ಬಂತು ಅಷ್ಟೊಂದು ಅಮೌಂಟ್, ಹಂಗಾದ್ರೆ ನೀನ್ ಇನ್ನು ಆ ದೆವ್ಗಳನ್ನ ಓಡಿಸೋ ಕೆಲಸ ಮಾಡ್ತಾ ಇದೀಯಾ ಅಂತ ಗೊತ್ತಾಯ್ತು, ನಾನು ಎಷ್ಟು ಹೇಳಿದ್ರೆ ಕೂಡ ನೀನ್ ಕೇಳಲ್ವಲ್ಲ, ಅದು ತುಂಬಾ ಅಪಾಯ ಕಣೋ, ಆ ಕೆಲಸ ಮಾಡ್ಬೇಡ ಅಂದಾಗ ಇವ್ನ ಅಂತಾನೆ ಅಷ್ಟು ಹಣ ಸೇರಿಸ್ದೆ ನಾನೇನೇನ್ ಮಾಡಕ್ಕಾಗತ್ತೆ, ನನ್ ಕಣ್ಣು ಆಪರೇಷನ್ ಗೆ ಬೇಕಲ್ವಾ, ನನ್ ಕಣ್ಣು ಆಪರೇಷನ್ ಮಾಡಿದ್ರೆ ದೆವ್ಗಳು ನನ್ ಕಣ್ಣು ಕಾಣಿಸಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರನೇ ನಾನು ಅಮೌಂಟ್ ಎಲ್ಲ ಸೇರಿಸ್ತಾ ಇರೋದು, ಮತ್ತೆ ನಿಮ್ಮನ್ನ ಇಲ್ಲಾಂದ್ರೆ ಅಪ್ಪನ ಕೇಳ್ಬೇಕಾ ಅಂತ ಇವನು ಸ್ವಲ್ಪ ಜೋರಾಗೆ ಮಾತಾಡ್ತಾನೆ. ಅಲ್ಲಿಂದ ಹೊರಟೋಗ್ತಾನೆ. ಆಕ್ಚುಲಿ ಇವನ್ಗೆ ಯಾವ್ದೋ ಡಾಕ್ಟರ್ ಹೇಳಿದಾರೇನೋ ಆತರ ಕಣ್ಣು ಸರಿ ಮಾಡ್ಬಿಟ್ರೆ ನಿನ್ಗೆ ದೆವ್ಗಳು ಕಾಣಿಸಲ್ಲ ಅಂತ, ಅದಕ್ಕೋಸ್ಕರನೇ ಅಮೌಂಟ್ ಎಲ್ಲ ಸೇರಿಸಿಡ್ತಾ ಇರೋದು. ಅದನ್ನ ನಂಗೆ ನೆನ್ಸ್ಕೊಂಡು ಅವ್ನು ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವತ್ತು ನಮ್ ಹೀರೋ ಬಂದ್ಬಿಟ್ಟು ಅವ್ನ ಹೊಡಿಯಕ್ ಹೋದಾಗ ಆ ಬುಕ್ ನ ಬಿಟ್ಟು ಬಂದ್ಬಿಟ್ಟಿರ್ತಾರಲ್ಲ, ಅವಾಗ ನಮ್ ಹೀರೋ ಇದೇ ಕಾಲೇಜ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಗ್ಬಿಟ್ಟು ಕಾಲೇಜ್ಗೆ ಬಂದ್ಬಿಟ್ಟಿರ್ತಾಳೆ. ಅಂದ್ರೆ ನಮ್ ಹೀರೋ ಅಡ್ರೆಸ್ ನ ತಿಳ್ಕೊಂಡು ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಆತರ ಕಾಲೇಜ್ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಒಂದತ್ರ ತುಂಬಾ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಅಲ್ಲಿ ಚಿಕ್ಕದಾಗ ಒಂದು ಹಳ್ಳ ಇರುತ್ತೆ, ಆ ಹಳ್ಳದಲ್ಲಿ ಆ ನಾಯಿ ಮರಿ ಬಿದ್ದೋಗ್ಬಿಟ್ಟಿರುತ್ತೆ. ಅಲ್ಲಿ ಬಂದು ಒಂದು ಪ್ರೊಫೆಸರ್ ನಾಯಿ ಮರಿನ ಎಚ್ತಾ ಇರ್ತಾರೆ. ಇವರು ಬರೀ ಪ್ರೊಫೆಸರ್ ಮಾತ್ರ ಅಲ್ಲ, ಒಂದು ವೆಟರ್ನರಿ ಡಾಕ್ಟರ್ ಕೂಡ. ಅವ್ರು ಅದನ್ನ ರೆಸ್ಕ್ಯೂ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಆ ನಾಯಿ ಬಂದು ಅವ್ರ ಕೈಗೆ ಕಚ್ಬಿಡುತ್ತೆ. ಆದ್ರೆ ಅವರು ನೀವೆಲ್ಲ ಈ ಜಾಗದಲ್ಲಿ ಇರಬಾರ್ದು, ಸೇಫ್ ಆಗಿ ನಿಮ್ಗೆ ಅಂತ ಒಂದು ಜಾಗ ಇದೆ ಅಂತ ಆ ನಾಯಿ ಹತ್ರ ತುಂಬಾ ಚೆನ್ನಾಗಿ ಮಾತಾಡಿ ತುಂಬಾನೇ ಸಮಾಧಾನವಾಗಿ ಮಾತಾಡಿ ಆ ನಾಯಿನ ಅಲ್ಲಿಂದ ಕಳ್ಸ್ಕೊಡೋ ತರ ನೋಡ್ತಾರೆ. ಇದ್ರ ನೋಡ್ಬಿಟ್ಟು ನಮ್ ಹೀರೋಯಿನ್ಗೆ ಸಖತ್ ಸಂತೋಷ. ಆಹಾ ಸೂಪರ್ ಆ ಪ್ರೊಫೆಸರ್, ಈ ತರ ಒಂದು ಪ್ರೊಫೆಸರ್ ಇದ್ರೆ ಕಾಲೇಜೇ ಸೂಪರ್ ಆಗಿರತ್ತಲ್ವಾ, ನಾನಾಗಿದ್ರೆ ಅವ್ರಿಗೆ ಪ್ರಪೋಸ್ ಮಾಡ್ಬಿಟ್ಟು ನನ್ ಬಾಯ್ ಫ್ರೆಂಡ್ ಆಗಿ ಇಟ್ಕೊಂಡ್ಬಿಡ್ತಾ ಇದ್ನಪ್ಪ, ಸಖತ್ ಕೂಲ್ ಆಗಿದೆ ಕಾಲೇಜ್ ಅಂತ ಯೋಚನೆ ಮಾಡ್ತಾಳೆ. ಆಕ್ಚುಲಿ ಆ ವೆಟರ್ನರಿ ಪ್ರೊಫೆಸರ್ ಹೆಸರು ಬಂದು ಜಂಗ್ ಅಂತ. ಅದಾದ್ಮೇಲೆ ನಮ್ ಹೀರೋಯಿನ್ ಕೂಡ ಸ್ಟ್ರೇಟ್ ಆಗಿ ಸ್ಟಾಫ್ ರೂಮ್ ಒಳಗಡೆ ಹೋಗ್ತಾಳೆ. ಅಲ್ಲಿ ಒಂದು ಸಿಸ್ಟಮ್ ಹತ್ರ ಕುತ್ಕೊಂಡು ನಮ್ ಹೀರೋ ಹೆಸರನ್ನ ಹಾಕ್ಬಿಟ್ಟು ಅವ್ರ ಅಡ್ರೆಸ್ ಏನು ಅಂತೆಲ್ಲ ವಿಚಾರಣೆ ಮಾಡ್ತಾ ಇರ್ತಾಳೆ. ಸೊ ಅವಳಿಗೆ ಗೊತ್ತಾಗ್ಬಿಡುತ್ತೆ ನಮ್ ಹೀರೋ ಯಾವ ಅಡ್ರೆಸ್ ಅಲ್ಲಿ ಇದ್ದಾನೆ ಅಂತ. ಕರೆಕ್ಟ್ ಆಗಿ ಹೋಗ್ಬಿಟ್ಟು ಅಡ್ರೆಸ್ ಹತ್ರನೇ ನಿಂತಿರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. 1 ಲಕ್ಷ ಕೊಡ್ತಾರೆ ಅಂತ ಹೇಳಿ ನಂಬಿ ಹೋಗಿದ್ದಕ್ಕೆ ನಮ್ಗೆ ಓದೆಗಳು ಮಾತ್ರನೇ ಮಿಕ್ಕಿದ್ದು. ಛೀ ಏನ್ ಜೀವನ ಇದು ಅಂತ ಹೇಳಿ ಹಂಗೆ ಅವನೇ ಬೈಕೊಂಡು ನಡ್ಕೊಂಡ್ ಬರ್ತಾ ಇರ್ತಾನೆ. ಆ ಟೈಮಲ್ಲಿ ಇವಳು ಇಲ್ಲಿರೋದ್ರ ನೋಡ್ಬಿಟ್ಟು ಏಯ್ ನೀನೇನ ಮಾಡ್ತಾ ಇದೆಯಲ್ಲಿ, ನೀನೇನಕ್ಕೆ ಇಷ್ಟು ದೂರ ಬಂದಿದ್ಯಾ, ನನ್ ಮನೆ ಅಡ್ರೆಸ್ ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂತೆಲ್ಲ ಕೇಳಿದಾಗ ಅವಳು ಅಂತೇಳೆ ಹಲೋ ಬಾಸ್, ನಾನೊಂದು ದೆವ್ವ, ನಾನು ಎಲ್ಲಿಗ್ ಬೇಕಾಗಿದ್ರು ಬರ್ಬೋದು, ಅವಾಗ ನಾನೇ ನೀನ್ ದೊಡ್ಡ ಹ್ಯಾಂಡ್ಸಮ್ ಅಂತ ಹೇಳ್ಬಿಟ್ಟು ನಿನ್ಗಡೆ ಏನ್ ಸುತ್ಕೊಂಡ್ ಬಂದ್ಬಿಟ್ಟಿಲ್ಲ, ನಿನ್ನಿಂದ ನನ್ಗೊಂದು ಹೆಲ್ಪ್ ಆಗ್ಬೇಕು, ಪ್ಲೀಸ್ ನನ್ಗೊಂದು ವಿಷಯಕ್ಕೆ ಹೆಲ್ಪ್ ಮಾಡ್ತಿ ಅಂದಾಗ ನಮ್ ಹೀರೋ ಏನು ಅರ್ಥ ಆಗದಿರೋ ತರ ನೋಡ್ತಾನೆ. ಏನ್ ಹೆಲ್ಪ್, ಸುಮ್ನೆ ನನ್ನ ಹತ್ರ ಮತ್ತೆ ಜಗಳ ಮಾಡೋ ಕೆಲಸ ಇಟ್ಕೊಂಡ್ಬೇಡ, ಸೈಲೆಂಟ್ ಆಗಿ ಇಲ್ಲಿಂದ ಹೊರಟೋಗು ಅಂದಾಗ ಅವಳ ಹೆಂಗ್ ಹೊರಟೋಗ್ತಾಳೆ ಸೈಲೆಂಟ್ ಆಗಿ. ಪಾಪ ಅವಳಿಗೆ ಅವಳ ಹಳೆ ನೆನಪುಗಳು ಏನು ಇಲ್ಲ, ಇವನ್ನ ಕಿಸ್ ಮಾಡಿದ್ರೆ ತಾನೆ ಅವಳಿಗೆಲ್ಲ ಹಳೆ ನೆನಪುಗಳು ಬರೋದು. ಆ ಹೆಲ್ಪ್ ನ ಕೇಳ್ಕೊಂಡೆ ಇಲ್ಲಿ ನಿಂತಿರೋದು. ಇನ್ ಹೋಗು ಅಂತಂದ್ರೆ ಹೋಗ್ಬಿಡ್ತಾಳ. ಇವಳು ಅಂತಾಳೆ ಏನಿಲ್ಲ, ನಾನಿವಾಗ ಒಂದು ವಿಷಯ ಮಾಡ್ತೀನಿ, ನಾನು ಅದನ್ನ ಬೇಕಂತ ಮಾಡ್ತಾ ಇಲ್ಲ, ಅದಕ್ಕಂತ ನಾನೇನೋ ಬಂದಿದ್ದೀನಿ ಅಂತ ನೀನ್ ಅನ್ಕೋಬೇಡ, ಇದು ನನಗೆ ತುಂಬಾನೇ ಮುಖ್ಯ, ಇದು ನನ್ ಪರ್ಪಸ್ ಮಾತ್ರನೇ ನಾನ್ ಮಾಡ್ತಾ ಇರೋದು
ಅಂತ ಅಲ್ಲಿಂದ ಹಂಗೆ ಸ್ಲೋ ಆಗಿ ಹಾರ್ಕೊಂಡು ನಮ್ ಹೀರೋ ಹತ್ರ ಬಂದು ಅವ್ನ್ಗೆ ಆಲ್ಮೋಸ್ಟ್ ಕಿಸ್ ಮಾಡೋ ತರ ಹತ್ರ ಹೊರಟೋಗ್ತಾಳೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಚೆನ್ನಾಗಿದೆ ಅಲ್ವಾ ಫಸ್ಟ್ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಸೆಕೆಂಡ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಸೆಕೆಂಡ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.